ನಂಗು ಹವ್ಯಕ. ಎಲ್ಲರಿಗೂ ನಮಸ್ಕಾರ. ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ನಿಮ್ಮನ್ನೆಲ್ಲ ನಾವು ಸರಿಸುಮಾರು 1885ನೇ ಇಸವಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನ್ನಡ ಭಾಷೆ ಎಂಬ ತಾಯಿಗೆ ಹವ್ಯಕ ಭಾಷೆ ಎಂಬ ಪುತ್ರ ನೀಡಿದ ಪ್ರಪ್ರಥಮ ನಾಟಕದ ಕೊಡುಗೆ ಎಂದುಕೊಳ್ಳುವುದಕ್ಕೆ ಹೆಮ್ಮೆ ಅಲ್ಲವೇ? ಅಂದಿನ ಕಾಲಘಟ್ಟದ ವ್ಯಾವಹಾರಿಕ ವಿಷಯವನ್ನು ಉಪಯೋಗಿಸಿಕೊಂಡು ಕವಿಯ ಕಲ್ಪನೆಯನ್ನು ಬಳಸಿಕೊಂಡು ಮುಂದಿನ ನಾಟಕದ ಬರಹಗಾರರಿಗೆ ಮಾರ್ಗದರ್ಶನದಂತಿದೆ ಈ ನಾಟಕ. ಎಷ್ಟು ಬಾರಿ ಓದಿದರೂ ಬಗೆ ಬಗೆಯ ಆಯಾಮದಲ್ಲಿ ವಿಡಂಬನೆ ಮಾಡುವಂತಿದೆ ಈ ನಾಟಕ. ಇಂದು ಪ್ರಾಪಂಚಿಕವಾಗಿ ನಡೆಯುತ್ತಿರುವ ಜೀವನಾವಸ್ಥೆಯನ್ನು ಅಂದೇ ಯೋಚಿಸಿ ಆಲೋಚಿಸಿ ಎಚ್ಚರಿಸಿದಂತಿದೆ ಈ ನಾಟಕ. ಬನ್ನಿ, ಅಂತಹ ಅವ್ಯಕ್ತ ವಿಷಯವೇನಿದೆ ಎಂಬುದನ್ನು ನೋಡಿ ಆಶೀರ್ವದಿಸಿ. ಈಗ ನಾಂದಿಯೊಂದಿಗೆ ನಾಟಕ ಪ್ರಾರಂಭ. ಆತ್ಮೀಯ ಹವ್ಯಕ ಬಂಧುಗಳೇ, ಈ ನಾಟಕವನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಒಂದು ಪ್ರಯತ್ನವನ್ನು ನಾವೆಲ್ಲ ಕಲಾವಿದರುಗಳು ಮಾಡ್ತಾ ಇದ್ದೇವೆ. ಈ ವೇದಿಕೆ ಜಗದಗಲ ನಾವು ಇದರಲ್ಲಿ ತೃಣಮಾತ್ರವಾಗಿ ನಿಂತುಕೊಂಡಿದ್ದೇವೆ. ಹಾಗಾಗಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಮುಟ್ಟುತ್ತೇವೆ, ನಿಮ್ಮ ಮನಸ್ಸನ್ನು ತಟ್ಟುತ್ತೇವೆ, ಅದರ ಪರಿವೇ ನಮಗಿಲ್ಲ. ಏನಾದರೂ ಅಚಾತುರ್ಯಗಳಾದರೆ ಕ್ಷಮಿಸಿ, ನಿಮ್ಮ ಪೂರ್ಣ ಆಶೀರ್ವಾದ ನಮ್ಮ ಮೇಲಿರಲಿ. ತಾಯಿ ಸದ್ಗುರುವನ್ನು ಪ್ರಾರ್ಥಿಸಿ ವಂದಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಎಲ್ರಿಗೂ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮೋ ನಮೋ ನಟರಾಜ, ನಮೋ ನಮೋ ನಟರಾಜ, ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ. ಸುಂದರವದನ ಕೈಲಾಸವದನ, ನಮೋ ನಮೋ ನಟರಾಜ. ಸುಂದರವದನ ಕೈಲಾಸವದನ, ನಮೋ ನಮೋ ನಟರಾಜ. ವಂದಿಸುವೆವು ಅನವರತ, ಕಾಯೋ ನಮ್ಮನು ಈಶಾ. ವಂದಿಸುವೆವು ಅನವರತ, ಕಾಯೋ ನಮ್ಮನು ಈಶಾ. ಸುಂದರ ಸದನ ಕೈಲಾಸವಾಸ, ಕೈಲಾಸವಾಸ, ಕೈಲಾಸವಾಸ. ಜಗದೀಶ ಸರ್ವೇಶ ಪಾರ್ವತಿ ವಲ್ಲಭ ಪರಮೇಶ್ವರ, ಪರಮೇಶ್ವರ, ಪರಮೇಶ್ವರ. ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ, ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ.
ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು ಅಂತೂ ನಡೆಯಿತು ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು ಅಂತೂ ನಡೆಯಿತು ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಒಂದು ನಿಮಿಷ ಬಂದು ಎಂತಾಯ್ತಾ ಅದು ಹೆಂಡಾಗ ಏ ಅವಳ ಟೊಪ್ಪಿ ಮಕ್ಕಳು ಇದ್ರು ನನಗೆ ಈ ಕವಳ ಹಾಕೊಂಡ್ರೆ ಮಾತಾಡಲೇ ಗೊತ್ತಿಲ್ಲ ಮಾರ ತಗ ಇನ್ನೊಂದು ಕವಡ ಹಾಕು ಅಯ್ಯೋ ನೀನು ದಡಿ ತುಪ್ಪಿಗೆ ಬಂದು ಮತ್ತೆ ಕವಳ ಹಾಕೊಂಡಲ್ಲ ನೀನು ಅದು ನೀ ಏನು ಹೇಳು ಈಗಿತ್ಲ ಬಪ್ಪ ತಂಬಾಕಿದ್ದ ಬಾಯಿಗೆ ಹಾಕಲೇ ಆಗ್ತಿಲ್ಲ ಒಂದೊಮ್ಮೆ ಮನೆ ಕರಿ ಜಗದಂಗ ಆಗ್ತ ಮರ ಎಂತ ಮಾಡವ ಮರೆಯ ಅದು ಸರಿಯಾದ ಸಮಯಕ್ಕೆ ಅಂತೂ ಸಿಗ್ತಿಲ್ಲ ಇಲ್ಲಿ. ಒಂದಿದ್ರೆ ಒಂದಿಲ್ಲ ಮೊನ್ನೆ ಇವ ನಮ್ಮ ಜಾತ್ರೆ ಹುಚ್ಚೊಂಡು ಬಂದಿದ್ನ ಅವ ಒಂದ್ ನಮ್ಮನಿ ತಂಬಾಕ್ ತಂದಿದ್ದ ಎಷ್ಟು ಮಜಾ ಇತ್ತಂದ್ರೆ ಇಷ್ಟೇ ಚೂರು ಆನು ಹಾಕದ್ನಪ್ಪ ತಲೆ ಭಾಳ ಗೋರಿ ಭಾರಿ ಜೋರ ಇಡೀ ಸಿರ್ಸೆ ಪ್ಯಾಟರ್ನ್ ಹುಡುಕಿರು ಆ ತಂಬಾಕ್ ಸಿಗವ ನನಗೆ ಅದು ಹುಚ್ಚಣ್ಣ ಅನ್ಕೊಳ್ಳಿ ಅಂಬ್ಲಾತು ಅವೊಂದು ಎಮ್ಮೆ ದುಡ್ಡಿದ್ದು ವಾಯ್ದೆ ಮೊನ್ನೆ ಹಬ್ಬಕ್ಕಿತ್ತ ಕೊಟ್ಟೆ ನೀನು ಅದನ್ನ ಅವನು ಅದು ಈಗ ಅದು ಹಳೆ ಕಚ್ಚಾಗೋದು ಬಿಡಿ ಯಾಕೆಂದ್ರೆ 16 ವಾರ ಕೊಟ್ಟು ಎಮ್ಮೆ ತಂದಿದ್ದು ನಾನು ತಂದೊಂದು ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಚಾಳಿ ಮಾಡಕ್ ಶುರು ಮಾಡ್ತು ಆದ್ರೆ ಎರಡನೇ ಹೆಂಡತಿ ಕೈ ಗುಣ ಅಂದ್ರೆ ಬಾರಿ ಮಸ್ತ್ ಇತ್ತು ಎಲ್ಲೆಲ್ಲೆಲ್ಲೆಲ್ಲೂ ಅದು ಏನ್ ಮೂಡಿ ಮಾಡ್ತಿತ್ತು ಅಂತ ಕರಾದ ಮಾತ್ರ ಎಲ್ಲೂ ನಿಂತಿದ್ದಿಲ್ಲ ಆದ್ರೆ ಎಂತ ಮಾಡೋದು ಎರಡನೇ ಹೆಂಡತಿ ಹೋಗಿ ಒಂದು ತಿಂಗಳು ಆಗೋತಲ್ಲ ಈಗ ಅದ್ರ ಮೇಲೆ ಕೊಟ್ಟಿಗೆ ಹೋಗ್ಬಾರ ಗತಿ ಇಲ್ಲ ಸಾಕಪ್ಪ ಸಾಕೋತ ಆನ್ ಮೊನ್ನೆ ಎಮ್ಮೆ ಮುಟ್ಟಲ್ಲಿ ಹೋದಿ ಕೆಚ್ಚರಲ್ಲಿ ಒಂದು ದುಂಬು ದಾರಿ ಇಲ್ಲೇ ಆ ಪರಿಸ್ಥಿತಿ ಬಂದೋತು ಹೇಳಾಗ ಬಾಬಾ ಯಾರ ಮನೆ ಬೇಜಾರಾಗ್ತ ಮರೆಯ ಮನೆ ಎಂತ ಮಾಡೋ ಗೊತ್ತಾಗ್ತಿಲ್ಲ ನನಗೆ ಅವನ ಆ ಹುಚ್ಚನಿಗೆ ಮತ್ತೆ ಕರೆದೆ ನೋಡಪ್ಪ ಹೆಂಗಾರು ಮಾಡಿ ಆ ಎಮ್ಮೆನ 8 ವಾರ ಕಾರು ನೀನು ಹೊಡ್ಕೊಂಡು ಹೋಗಿ ಮಾರೆ ಅಡ್ಡಿಲ್ಲ ಹೇಳ್ದ ಎಂದೊಂದು ಅಲ್ಲಿ ಅದು ಹೋದ್ರೆ ಎಂದೊಂದು ಗ್ರಾಚಾರ ಹೋದ್ರೊಳಗೆ ಅಂತ ಹೇಳ್ಕೊಂಡೆ ಅದು ಎಂತ ಮಾಡಬತ್ತು ಏನ ಮಕ್ಕಳ ಮರಿಯ ಎಂತ ಮುಖ್ಯವಾಗಿ ನನಗೆ ಮನೆಗೊಂದು ದೀಪ ಹಚ್ಚೋ ಯಾರಾದ್ರೂ ಬೇಕಾಗಿತ್ತು ಮನೆ ಒಟ್ಟಕ್ಕಾಗಿ ಯಾರು ಬರ್ತೀನಿ ಸ್ವಲ್ಪ ಬಾವಾ ನೀನ್ ಎಂತ ಹಿಂಗೆ ಯೋಚನೆ ಮಾಡ್ತೀಯ ಅಲ್ಲ ನಿನಗೆಂತ ಮದುವೆಪ್ಪ ವಯಸ್ಸು ಮೀರಿ ಯೋಜನೆ ಈಗ ಇನ್ನು 60-61 ವರ್ಷ ಅಷ್ಟೇ ಯಾರು ಹೇಳ್ತವಲ್ಲ ಹಂಗೆ ನಿನಗೆ ಗೊತ್ತಿಲ್ಲ ಆ ನೀರು ತೋಟ ತೆಗಡೆ 70ನೇ ವರ್ಷಕ್ಕೆ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಆರಾಮಾಗಿದ್ದೀನಿ ಮಾಡ್ತಿತ್ತು ಹೇಳ್ರ ಅಷ್ಟೇ ಎಂತಕ್ಕೆ ಆ ಮುಂಡಿಗೆ ಸರ್ದಾಗಡೆ 68ನೇ ವರ್ಷಕ್ಕೆ 5,000 ರೂಪಾಯಿ ತೀರಾ ಕೊಟ್ಟು ಕರ್ಕಿಂದ ಹೆಣ್ತನ್ ಮದುವೆ ಮಾಡ್ಕೊಂಡಿಲ್ಲ ಕಂಡ್ರ ನೋಡ ನಿನಗಿಂತ ರಾಶಿ ವರ್ಷ ಆದವ್ ರಾಶಿ ಜನ ಮದುವೆ ಆದವಿದ್ದ ಮೊದ್ಲೊಂದ್ ಗಾದಿತ್ತು ಗೊತ್ತಿದ್ದ 50 ವರ್ಷಕ್ಕೊಮ್ಮೆ ಮದುವೆನೇ ಇಲ್ರೋ ಹೇಳಿ ಹೌಡ್ರ ಹಿಂಗ ಇದ್ದಾಗ ನಿನಗೇನ್ ಮದುವೆ ವಯಸ್ಸು ಮೀರ್ತಿಲ್ಲ ಬರಯ ನೀನು ನೀನು ತಮಾಷೆ ಮಾಡ್ತಾ ಇಲ್ಲ ತಾನೆ ಇಲ್ಲ ಮಾರ್ರೆ. ಅಲ್ರಿ ಭಟ್ರೆ ನನಗೆ ಎರಡನೇ ಮದುವೆ ಅಪ್ಪ ಕಲಕ್ಕೆ ಆ ಗಟ್ಟ ಕೇಳಿದ್ ನಾವು ಈ ಮುದುಕಂಗೆ ಎಂತ ಬೇಕಾಯ್ತು ಮದುವೆ ಕೇಳಿದ್ದ ಆ ಚಾಳ್ತಿದ್ದ ಕಂಡ್ರ ನಿಮ್ಗೆ ಇಲ್ಲ ಆ ಶರ್ಕ್ ಬಂದ್ರೆ ಆ ಮದುವೆ ಬಿಡ್ತಲ್ರ ಅದಕ್ಕಲ್ಲಿ ವಿಷಯ ಅಲ್ಲ ಹೌದು ಅಲ್ಲ ಆ ಮದುವೆ ಬಿಡುವೆ ಆ ಪ್ರಶ್ನೆ ಬೇರೆ ಅಲ್ಲ ಹೆಣ್ಣು ಕೂಡ ಒಬ್ರು ಬೇಕಪ್ಪ ನಿನ್ ಸಮಸ್ಯೆ ಅದಲ್ದನ ಹೇಳ ತಡಿ ನೀನು ಬಟ್ರೆ ನಿಂಗಳೂರಲ್ಲಿ ಯಾವ್ದೋ ಹೆಂಗಿದ್ದು ಹೇಳ್ತಾ ಇದ್ರಿ ಅಲ್ಲ ಅದನ್ನೇನಾದ್ರೂ ಮಾಡಿ ಈ ಪದಿ ಅಪ್ಪಂಗ್ ಮಾಡೋದಾಗ್ತ ಹೆಗ್ಡಾರೆ ನೀವು ಹೇಳ್ತೀರಿ ಹೌದು ಅವ್ರು ಹೇಳತ್ರು ನಾನು ಹೇಳ್ತಿ ಇದು ಎಂಡಿದ್ದು ಹೇಳಿ ನೀವೇ ಹೇಳೋರೀಗ ಅಂಟು ಕೊಟ್ಟಿದ್ದ ರೊಕ್ಕಪ್ಪ ಇದ್ರೆ ಚಿಕ್ಕಪ್ಪ ಹೇಳಿ ಕೇಳಿದ್ರು ಹೌದು. ನೋಡ ಹೌದು. ನೀವು ಗಣೇಶ್ ಭಟ್ಟ ಅವ್ರನ್ನ ಇಟ್ಲ ಲಗಾಯಿಸ್ಕೊಂಡು ಒಂದು ಮಾತು ಒಗಿರಿ ಅವ್ರನ್ನ ಹೇಗೆ ತಿರ್ಸೋದು ಹೆಂಗೊಂದು ಕೆಲಸವ ಒಗದೇ ತಿಳ್ಕೊಳ್ಳಿ ಮತ್ತೆ ಅಲ್ರ ಇಟ್ಟಕ್ಕೂ ಆ ಕೂಸು ಯಾರು ಹೇಳಿ ಮಾಡಿದ್ರಿ ಯಾರು? ಯಾರು ಈಗ 3 ವರ್ಷದ ಹಿಂದೆ ಆ ನೀಟ್ ತೋಟ್ರಿ ಹೆಗಡೆ
4,000 ತೀರ ಕೊಟ್ಟು ಲಗ್ನ ಆಗಲ್ಲ. ಹೌದು. ಓಡ್ರ ತಂಗಿ ಕಂಡ್ರೆ ಹೌದಣ್ಣ. ನಾನೇ ಲಗ್ನ ಮಾಡಿಸಿದ್ದು. ಎಂಟು ಕೊಟ್ಟಿದ್ದ ಆ ಲಗ್ನ ಕಾಣ ಹೋಗಿದ್ದೆ. ಆ ಕೂಸಿನ ಸಂಗತಿಗೆ ಈ ಕೂಸು ಓಡಾಡ್ಕೊಂಡಿತ್ತು. ನಾನು ಶಿವಪಟ್ಟಣ ಕೇಳಿದೆ, ಎಂಟ ಮರ ಇದು ನಿನ್ನ ಮಗಳಲ್ಲೇನಾ ಅಂತ. ಹ್ಞೂ ಉಂಡ ಮತ್ತೆ ಎಂಟ ಮರಯ ಎರಡಕ್ಕೂ ಒಟ್ಟಿಗೆ ಹುಡುಕಿಟ್ರು ಒಂದೇ ಚಪ್ಪರಾಗೆಲ್ಲ ಮೂರೋಗ್ತಿತ್ತಲ್ಲ ಅಂದೆ. ಅವು ಹೋಯ್ತ ನನಗೆ ಮರೆ ಹಂಗೆಲ್ಲ ಹೇಳ ಅವ್ರು ಭಾಳ ಸಣ್ಣ ಕೂಸರು, ಇನ್ನು ಮೈನರಿಯಲ್ಲೇ ನೋಡಕ್ ಬೆಳ್ಕೊಂಡಿದ್ದು ಅಷ್ಟೇ ಅವರು. ನೀವು ಹಂಗೆಲ್ಲ ಮಾಡಕ್ ಹೋದ 3-4 ವರ್ಷ ಲಗ್ನ ಮಾಡ್ನಲ್ಲೇ ಅನ್ನವ. ಒಂದು ಹೇಳ್ತೀಯಾನು, ನೀವು ಕೂಡ ಹಣಕ್ಕೆ ಒಡ್ಡಿ ಅಂತೂ ಬೀಳ್ತಾರೆ. ಅದು ನಿಂಬೆ ಮರದ ಎಡಕ್ಕೆ ಬೆಳ್ಕೊಂಡಿದ್ದು ನಾನು ಅದಕ್ಕೆ ನಿಕ್ಕಿ ಬಿಟ್ರೆ ಹಂಗಾದ್ರೆ ಕಾಯೋದೇ ಬೇಡ. ಆದಷ್ಟು ಲಗುನೆ ಅದನ್ನ ಇತ್ಲಾ ಬದಿ ತಿರ್ಸೋ ಪ್ರಯತ್ನ ಮಾಡಿ ನೋಡ್ರ. ಈ ವಿಚಾರದಲ್ಲಿ ನಿಮಗೂ ಒಂದ್ ಸ್ವಲ್ಪ ಮರ್ಯಾದೆ ಸಿಕ್ಕಂಗ್ ಮಾಡೋದು ಏನ್ ಜವಾಬ್ದಾರಿ. ಅದು ಮಾಡೋದು, ಅದು ಮಾಡೋದು. ಜನ ಸಂಗತಿ ಬಿಟ್ರ ನೀವು ಇರ್ಲಿ ನೋಡಿ. ನೀವು ಹೇಳ್ತೀವಿ, ಇವ್ರು ಹೇಳ್ತಾರೆ, ನಾನು ಹೇಳ್ತೀವಿ. ಎಂಟಿದ್ದಿದ್ರಾಗ ಇಲ್ಲ ಅದಲ್ಲ ಹೆಂಗೆ ತಲೆ ವಿಷಯ ಹೋಗ್ಬಿಟ್ಟು ಎಂತಕ್ಕೆ ಅದು ಎಲ್ಲಿ ಮೈನರಿಟ್ಟು ಇನ್ನು ಯಾರು ಲಗ್ನ ಮಾಡ್ಕೊಂಡು ಹೋಗ್ಬಿಟ್ರು ಹೇಳಿ. ಹ್ಞೂ ಎಂಟು ಕೊಟ್ಟಿದ್ದ 1 hour ಕಡಿಯೋರು 4 ಜನ ಬೈಂಡ. 2,000 ಚೀರ ಕೊಟ್ಟು ಲಗ್ನ ಮಾಡ್ಕೊಂಡು ಹೋಗ್ತೀಯ ಅಂತ. ಅವ ಶಿವಭಟ್ಟ ಆಗ್ತೇ ಇಲ್ಲ ಎಂಬ 4,000 ಕೊಂಡು ರುಗ ಕಡಿಮೆ ಆದ್ರು ಆಗ್ತೇ ಇಲ್ಲ ಅಂತ ಕುಟ್ಕೊಂಡವ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ದೊಡ್ಡ ಹೆಗ್ರ ಕರ್ಕೊಂಡು ನನ್ನ ಸಂಗತಿ ಬನ್ನಿ. ಎನ್ ಕೈಲಪ್ಪ ಪ್ರಯತ್ನ ನಾನು ಮಾಡ್ತೆ. 3 ಹೆಚ್ಚು ಕಡಿಮೆ ಅಪ್ಪ. ಹಂಗಾರೆ ಆದಷ್ಟು ಲಗುನೆ ಪ್ರಯತ್ನ ಮಾಡದೆ. ಯಾಕೆಂದ್ರೆ ಬಪ್ಪದ ಲಗ್ನ ಮಾಸ ಅವನ್ ಸ್ವಲ್ಪ ಶಡ್ಲ ಬಿಟ್ರುವ ಯಾರಾದ್ರೂ ತಿರುಗಿ ಹೊಡ್ಕೊಂಡು ಹೋಗ್ಬಿಟ್ಟು ಲಗುನೇ ಪ್ರಯತ್ನ ಮಾಡ. ಈಗ ಭಟ್ರು ಹೇಳಿದ್ ನಿಂಗೆ ಅರ್ಥ ಅಯ್ಯೋ ಅರ್ಥ. ಒಂದ್ ವೇಳೆ ಹುಡುಗಿ ನಿಶ್ಚಯ ಆದ್ರೆ ದುಡ್ಡಿಗೆ ಎಂತ ಮಾಡ್ತೆ? ದುಡ್ಡಿಗೆ ನೀನು ಹೆದರದೆ ಬೇಡ ಬಾವ. ಯಾರು ರಾಯರಿದ್ರಲ್ಲ, ಹ್ಯಾಂಗು ಎಂದು ಅರ್ಧಕರ್ವ ವರ್ಷ ಜಮೀನು ಅವ್ರ ಹತ್ರ ಆಡೋ ಬೀಚು. ಇನ್ನು ಅರ್ಥ ಇದ್ದು ಯಾರಿಗಾನೆ ಅರೆ ಯಾರು ತಲೆ ಕಟ್ಟವ ಬಾವ. ಶರ್ಕಿ ಅಂದ್ರೆ ಹಂಗಿಗಲ್ಲ. ಈಗ ನೀನೇ ಬೇಕಾದ್ರೆ ಬರ್ಕೊಟ್ಬಿಡ್ವಿ, ನೀ ದುಡ್ಡು ಕೊಡ್ತಾಳ ಅಲ್ಲ ಎಲ್ಗ ಇಡೀ ಮುಳಿದ ಚಳಿ ಅಂತದ. ಮನೆಗೊಂದು ದೀಪಕ್ಕ ದುಡ್ಡಿನ ಧೈರ್ಯ ಇದ್ದು ಅಯ್ಯೋ ಆನ ಅಷ್ಟಕ್ಕೆ ಮುಗಿತಿಲ್ಲ. ಮತ್ತೆ ಚಿನ್ನಕ್ಕೆ ಮದುವೆ ಖರ್ಚಿಗೆ ಇದಕ್ಕೆ 1,000 ರೂಪಾಯಿ ಬೇಕಪ್ಪ. ಆಮೇಲೆ ತಿರಕ್ಕಂತೂ 2-3 ಸಾವಿರ ರೂಪಾಯಿ ಬೇಕೇ ಬೇಕು. ಈಗ ಹಂಗು ಹಿಂಗ ಒಂದು 5,000 ರೂಪಾಯಿ ಅಂತೂ ಹಾಗೆ ಆಗ್ತದೆ. 5,000 ರೂಪಾಯಿ ಖರ್ಚು ಮಾಡಿ ನೀನು ಮದುವೆ ಮಾಡ್ಕೊಂಡು ತಯಾರಿದ್ದೆ ಹೇಳಿದ್ರೆ ನಾಳೆ ಬೆಳಗ್ಗೆನೆ ಸ್ವಂತ ನಿನಗೆ ಹರ್ಕತ್ತಿಗೆ 2,000 ರೂಪಾಯಿ ಆ ಸಲ ರಾಯರಿಗೆ ಯಾವ ಬಡ್ಡಿ ಕೊಡ್ತೀವಿ ಅದೇ ಬಡ್ಡಿ ಕಡಿಮೆ ಬೇಡ, ಜಾಸ್ತಿನೂ ಬೇಡ. ಈಗ ಅಲ್ಲಿ ಶಿವಭಟ್ಟಿ ಮನೆ ಯಾವ ಹೋಗೋಣ ಗಟ್ಟಿ ತಳಗೆ ಯಾವ ಬಟ್ಟೆ ಹೇಳ್ದಂಗೆ ನೀವು ಹೇಳ್ದಂಗೆ ಏನು ಮೇಲೆ ಹಾಕ್ಬಿಟ್ರ ನೀವೇ ಮುಂದೆ ನೀವೆಲ್ಲ ಎಂಟ ತ್ರಯೋಟು ಏಕಾದಶಿ ಹುಡ ದ್ವಾದಶಿ ತ್ರಯೋದಶಿ ಶುದ್ಧ ತ್ರಯೋದಶಿ ಸರ್ವಸಿದ್ಧಿ ತ್ರಯೋದಶಿ ಹೊರಟ್ರು. ಅವತ್ತು ಎಂಟ ಮಾಡಿದ್ರು ಜಯ ನಿಕ್ಕಿ ಜಯ ಹೋಗ ಹಂಗಾರೆ. ಹಂಗಾದ್ರೆ ನಾಡ್ದಿಗೆ ಹೋಗೋದು ತೀರ್ಮಾನ ಮುಡ್ಡಾಮ. ಹಂಗಾರೆ ಬಾಬಾ ನಾನು ಮನೆ ಬದಿಗೆ ಹೋಗಿ ಸ್ವಲ್ಪ ಹುಷಾರಾಗಿರಿ ಹೇಳಿ ಬಂದ್ಬಿಡ್ತೀನಿ. ನೀ ಸಂಜೆಗೆ ಇಲ್ಲದೆ ಮಲ್ಗ ಮತ್ತೆ ನಿನ್ ತಯಾರಿ ಮಾಡ್ತೆ ಬಟ್ರೆ ನಾ ಬರ್ತೇನೆ. ಹಾಗಾದ್ರೆ ಒಂದು ವಿಷಯ, ಹೆಂಗೊಂಚೂರು ತೊಟ್ಟು ಕಳ್ಸಿದ್ದು ಆನೊಂಚೂರು ಮುಂದಾಗಿತ್ತು. ನಿಂಗೆ ಬರೋಕಾಯ್ತಿ ಅವ್ನು ಹೋಗ್ಕೊಂಡು ನಾಡಿಗೆ ಬರೋ ತಪ್ಪಿಲ್ಲ ಅವ್ನು ಶಿವಭಟ್ನ ಹತ್ರ ಮಾಡ್ತಾರೆ. ಅಯ್ಯೋ ಬಾವಂಗೋಸ್ಕರ ಬರ್ಬೇಕು. ನೀವು ತಯಾರಾಗಿ ನಡಿ ನಾ ಬರ್ತೀನಿ. ಮರ್ಯಾದಿಲ್ಲ ಮರೆಯಲಿಲ್ಲ ಏನ್ ಮರ್ಯಾದೆ? ಅಯ್ಯೋ ಎಲ್ಲಿದ್ದ ಆನೊಂಚೂರು ಬರುವ ಹಂಗಾರೆ ನೋಡಿ ನಮಸ್ಕಾರ. ಎನ್ ಜೀವನದಲ್ಲಿ ಹಿಂಗೂ ಒಂದು ಆಗ್ತಾ ಎಂತದನ ನೋಡೇ ಬಿಡ್ತಿ ದೇವರಿಂದ ಒಂಟು ಎನ್ ಮನೆಗೆ ಒಂದು ಬೆಳಕು ಬತ್ತು ಹೊಳ ಆತಲಿ ಎಲ್ಲರ ಆಶೀರ್ವಾದ ಇದ್ರೆ ಆಗ್ಲತ್ತು ನೋಡೋಣ. ಚೂರು ನನಗೆ ಬಿಗಿರ್ಕೋಬೇಕು ಊಟ ಹಲೋ
ಅಂತೂ ಇಂತೂ ಇಗ್ಗಪ್ಪ ಹೆಗಡೆ ವಾಸಪ್ಪ ಹೆಗಡೆ ಹೆಣ್ಣು ನಿಶ್ಚಯ ಮಾಡ್ಕೊಂಡು ಬರೋಕೆ ಘಟ್ಟದ ಕೆಳಗೆ ಹೋದ. ಅಲ್ಲ, ಈ ಮುದುಕಂಗೆ ಈ ಇಳಿ ವಯಸ್ಸಿನಲ್ಲಿ ಮದುವೆ ಬೇಕಿತ್ತ ಅಂತ ಅನಿಸ್ತಾ ಇದೆ ಅಲ್ವಾ? ಇಲ್ಲೇ ಇರೋದು ಸ್ವಾರಸ್ಯ. ನಮ್ಮ ನಿಮ್ಮ ಆಲೋಚನೆ ಪ್ರಕಾರ ಏನೂ ಇಲ್ಲ. ನಮ್ಮ ಯೋಚನೆಯೇ ಬೇರೆ, ಕವಿಗಳಾದ ಶ್ರೀಯುತ ದಿವಂಗತ ಸೂರಿ ವೆಂಕಟರಮಣ ಶಾಸ್ತ್ರಿಯವರ ಕಥೆಯೇ ಬೇರೆ ಅಲ್ವಾ? ಅಲ್ಲ ಹೊಳ್ತಾ ಇದ್ದ ಏನು ತಲೆ ಕೆಡ್ಸ್ಕೊಂಡು ಎಂತ ಅಪ್ಪಿ ಬರ ನಾವು ಓಡಾಡ್ಕೊಂಡು ಬರ್ರೋ ಮೊರೆ ಒಳ್ಳೆ ನೀವೇ ಕೈ ಮಗಲಕ ನಾನು ನಿಮಗೆ ಕಾಲಿ ಅಲ್ಲ ಅಲ್ಲ ನೀವು ಕುತ್ಕೊಳ್ಳಿ ಅಡಿಲ್ಲ ಅಡಿಗೆ ಈಗ ವಿಷಯಕ್ಕೆ ಬಪ್ಪನ ಮುಂದೆ ಎಂತ ಮಾಡೋದು ಹೆಂಗ ಅಂದ್ರೆ ಈ ಶಿವಭಟ್ನ ಮಗಳನ್ನೇ ನೋಡೋ ಒಂದು ಕೆಲಸ ಇಟ್ಲಪ್ಪ ಈಗ ನೀವು ಕೂತ್ಕೊಳ್ಳಿ. ಶಿವಭಟ್ನ ಮಗಳು ನೋಡೋ ಅಂದ್ರೆ 3,000 ರೂಪಾಯಿ ಮಡಗದೆ ಅಂಬ. ಅಲ್ಲ ಏನ್ ಭಾವನ ಪರಿಸ್ಥಿತಿ ನಿಮ್ಗೆ ಗೊತ್ತಿದ್ದಲ್ಲ. ಒಂದ್ 8-10 ಕಂಡಿ ಅಡಿಕೆ, ಒಂದ್ 2-3 ಕಂಡಿ ಮೆಣಸು, ಒಂದ್ 4 ಮಣ ಯಾಲಕ್ಕಿ, ಇಷ್ಟು ಉತ್ಪತ್ತಿ ಇದ್ದು. ಅಲ್ಲ ವರ್ಷಕ್ಕೆ ಇಷ್ಟು ಉತ್ಪತ್ತಿ ಇದ್ದು ಕರೆ. ಆದ್ರೆ ಇರೊಬ್ಬರ ಗದ್ದೆ ತೋಟ ಎಲ್ಲ ರಾಯರ ಹತ್ರ ಬಿದ್ದು ಹಿಗ್ಗಪ್ಪೆಗಡೆ ಇದ್ದ ಹೆಸರಿ ಪೂರ್ತಿ ಇದ್ದ ಹೊರಗೆಲ್ಲ ಬರೀ ಜೊಳ್ಳಿ. ಯಾರು ಎದ್ದು ಹೇಳೋಡ್ರ ಹೆಂಗ ಹೆಣ್ಣು ಕಾಲ ಆಗ್ತದೆ ಕಡೆಗೆ ವರ್ಷ 57 ಮುಗ್ದು 58 ಆತು. ಅಲ್ಲ ಹೆಂಗ 61 ಅದು ನೀ ಸುಮ್ಮನಿರ ಮಾರ್ರೆ. ನೀನು ವರ್ಷ ಜಾಸ್ತಿ ಹೇಳ್ದಂಗು ತೀರಾನು ಜಾಸ್ತಿ ಆಗ್ತಾ ಇತ್ತು. ಹೌದಾ? ವರ್ಷನೂ 58 ಆಗುತ್ತೆ. ಇನ್ನು ಕಡಿಮೆ ಮಾಡ್ತೀವಿ. ಈಗ ಮುಂದೆ ಹೆಂಗ ಎಂತ ಮಾಡಕ್ಕಾಗ್ತು? ಯಾರಂತಂದ್ರೆ ಹೇಳಿದ್ರೆ ಯಾರು ಒಪ್ತಿಲ್ಲ. ಹಂಗಾಗಿ ನೀವೇನಾದ್ರು ಮಾಡಿ ಒಂದು ವ್ಯವಸ್ಥೆ ಮಾಡೋಲಿ ಇವ್ಗೆ. ನೀವು ಹೇಳ್ತೀರಿ, ಅವ್ರು ಹೇಳ್ತೀರಿ, ನಾನು ಹೇಳ್ತೀನಿ. ಎಂಟಿದ್ರಾಗ ನೀವೇ ಹೇಳೋದಿಲ್ಲ ನೋಡಿ. ಆ ಶಿವಭಟ್ಟ ಭಾರಿ ಹುಡ್ಕೊಂಡ್ಬಿಟ್ಟಿ ನಾವ 3,000 ರೂಪಾಯಿ 1 ರೂಪಾಯಿ ಕಡಿಮೆ ಆಗ್ತಲ್ಲ ಎಂಬ. ಇಷ್ಟು ಬೆಲೆ ಅಂತ ಇಟ್ಬಿಟ್ಟಿದ. ಅವ್ರ ಮನೆ ಹೆಂಗಸ್ರು 600 ರೂಪಾಯಿ ನಗ ಹಾಕೋವಲ್ಲಿ ಹೇಳ್ತಾ ಇದ್ದ. ಈ ಚಪ್ಪರ ಖರ್ಚಂತೂ ನಾವು ಮಾಡೋದೇ ಆಯ್ತು. ಈಗ ಎಂತ ಮಾಡೋ ಹೇಳಿ ಹಂಗಾರೆ? ಅದೇ ಒಂದು ವಿಷಯ ಒಂದು ವಿಷಯ ಅಂತ ಕೇಳಿ. ಈಗ ಅವ್ರು ಕೇಳಿತ್ತು ಅಂತ ನೀವು ಯಾರಿಗೂ ಹೇಳಲಿಲ್ಲ. ಎಂತಕಂದ್ರೆ ಶಿವಭಟ್ಟ ತೀರ ಅಂದ್ರೆ ಒಡು ರಕ್ಷಣೆ ತಗೊಂಡು ಕೂಸಿ ಲಗ್ನ ಮಾಡೋಣ ಅಂತ ಅಂದ್ರೆ ಊಟ ತುಂಬ ಸುದ್ದಿ ಆಡ್ರೆ ಸುಮಾರು ಆಗ್ತದೆ. ಅದು ಹೇಳಲಿಲ್ಲ. ಇನ್ನೊಂದು ಅಂತರಂಗದ ವಿಷಯ ಹೇಳ್ತಿ ಕೇಳಿ. ಆ ಬಂದು ಸುಮ್ಮೂರಲ್ಲೇ ನಾನು ಇವ್ರದ್ದು ಕೂಸಿಂದು ಜಾತಕ ತಗೊಂಡು ವಯಸ್ಸು ಮನೆಗೆ ಹೋಗಿದ್ದೆ. ಕೂಸಿನ ಜಾತಕದಾಗ ಅಷ್ಟಮ ಅಂಗಾರಕ ದೋಷ ಇತ್ತು. ಹೆಗಡರ ಜಾತಕದಾಗ ಪಂಚಮದಲ್ಲಿ ಸಮಾನಾಡೇ ಇತ್ತು. ಅಲ್ಲ ಒಟ್ಟು ಹೆಂಗಾರ ಸುಧಾರಿಸ್ಲಕ್ಕು ಕಂಡ್ರ ಒಟ್ಟು ದೊಡ್ಡ ವಿಷಯ ಅಲ್ಲ. ಒಟ್ಟಿಗೆ ಅಂತ ಇದು ಕೊಟ್ಟಿದ್ದ. ಹೆಗಡರ ಜಾತಕದಾಗ ಕೂಡು ದೋಷ ಇತ್ತು. ಹಂಗಂದ್ರೆ ಎಂತದನ ಹೊಡಿ ಅಂತಂದ್ರೆ ಲಗ್ನ ಆದ್ರೆಲ್ಲ ಸತ್ತು ಹೋಗ್ತಾ ಆನೆತ್ತ ಸಾಯ ಹೊಳಿ ಬಿಟ್ರೆ ಇದೆಲ್ಲ ಬಿಡ್ರ ನೀವು ಮನಸ್ಸು ಮಾಡೋದಲ್ಲ ಯಾವ ದೊಡ್ಡ ವಿಷಯ. ಈಗ ಎಂಟು ಕೊಟ್ಟಿದ್ದ ಅಮ್ಮ 3,000 ರೂಪಾಯಿ ಹೇಳ್ತಾ ಇದ್ದ. ಇದು ತೀರಾ ಭಾರಿ ದುಬಾರಿ ಅವ. ಆಯ್ತು ನಾನು ನೀವು ಬಡವ ಪಾಪ ಒಂದು ಮದುವೆ ಆಗಿ ಹೇಳಿ ಕಷ್ಟಪಡ್ತಾ ಇದ್ದೆ. ನೋಡಪ್ಪ ಅವ್ರ ಹತ್ರ ದುಡ್ಡು ಕೊಡೋದು ಆಗದೆ ಇದ್ರೆ ಆನೆ ಅದ್ರ ದುಡ್ಡು ಕೊಟ್ಟು ಮುದ್ದೆ ಮಾಡ್ಸೋದು ಮಾಡಿದ್ವಿ. ಆದ್ರೆ ಎಂಟು ನೋಡಿ ತೀರಾ ಇಷ್ಟು ದುಬಾರಿ ಆಗ್ಬಿಟ್ರೆ 3,000 ಅಂದ್ರೆ ಹುಡುಗಾಟನೇ ಅದು. ನೋಡಿ ಬಟ್ರೆ ಗಟ್ಟಿ ಸಮ ಪಟ್ಗಚ್ಚ ಕೂತ್ಕೊಂಡು ಕೊಂಚಿ ಒಳಗೆ ಹಿಂಗ್ ಕೈ ಇಟ್ಕೊಂಡು ವ್ಯವಹಾರ ಕೂತ್ಕೊಂಡ್ರೆ ಒಂದ್ 7-8 ಎಂಬಂದು ಕೊಟ್ಟಿಗೆ ತುಂಬ ಮಾಡಕ್ಕಾಗ್ತೇನ್ರ? ಅಲ್ಲ ಆಗ್ತಿಲ್ಲ. ಅದು ವಿಷಯ ಹೌದಪ್ಪ. ಆದ್ರೂ ಹೆಂಗಾದ್ರೂ 2,000 ಹೋಗ್ಕೊಂಡ್ರೆ ಮಾಡ್ಕೊಂಡ್ಬಿಡೋಣ ಪ್ರಯತ್ನ ಮಾಡ್ರೆ ಇಷ್ಟೆಲ್ಲ ಜಾಸ್ತಿ ಹೇಳಿದ್ರೆ ಹೆಂಗೆ ಅಮ್ಮ? ಈಗ ನೀವು ದೊಡ್ಡ ಮನಸ್ಸು ಮಾಡಿರೋದು ಯಾವುದು ದೊಡ್ಡದಲ್ಲ ಹೇಳಿದ್ನಲ್ಲ. ಎಂತೆಂತ ಬಿದ್ದೋಗೋ ಮದ್ವೆಗಲ್ಲ ಎತ್ತಿಸಿದ್ರಿಲ್ಲ ನೀವು ಬನ್ನಿ ಇಲ್ಲಿ ಬನ್ನಿ ಹೆಚ್ಚಿ. ಈಗ ಕೈ ಇದು ಒಂದು ಗಟ್ಟಿ, ಇದು ಒಂದು ದಷ್ಟಿ. ಇಷ್ಟರಲ್ಲಿ ಹೆಂಗಾದ್ರು ನೀವು ವ್ಯವಹಾರ ಮುಗಿಸೋದು. ಹಂಗಂದ್ರೆ ಈ ಗಟ್ಟಿ ಸಂತಿ ಇನ್ನು 2 ದಷ್ಟಿ ಇಡ್ತೀವದು ಆಗ್ತೀನಿ. ಹಂಗಾರೆ ಇದಿಷ್ಟು ಇಡ್ಕತ್ತಾ ಇದ್ನ ಅದಕ್ಕೂ ಆಗ್ತಿಲ್ಲ ಅಂದ್ರೆ ಎಂತ ಹೇಳ್ರಿ ನೀವು? ಎಣ್ಣೆ ಆಗಿದ್ದೇನ್ರ ಎಂಟ ಸಾಯೋ ಹೇಳಿ. ಹಂಗಾರೆ ಕಡೆಯದಾಗ ಒಂದು ಮಾತು ಹೇಳ್ತಾರೆ. 2,000 ರೂಪಾಯಿ ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಅಷ್ಟೇ ಅಲ್ಲ ಚಪ್ಪರದ ಖರ್ಚು ಸಹಿತ ಹೆಂಗಳೆ ಹಾಕೈತಿ. ಅಷ್ಟಕ್ಕೆ ಮುಗುತ್ತಿಲ್ಲ. ನೀವು ಇಷ್ಟೆಲ್ಲ ಓಡಾಡಿ ಕಷ್ಟಪಡೋದಕ್ಕೆ ನಿಮಗೂ 100-200 ಮರ್ಯಾದೆ ಕೊಡೋದು ಏನ್ ಜವಾಬ್ದಾರಿ? ಇಲ್ಲ ಸುದ್ದಿ ಬಿಟ್ರೆ ನೀವು ಇದ್ರ ಮೇಲೆ ಇನ್ನು
ಮಾತೇ ಬೇಡ ಒಪ್ಸ್ಕೊಂಡ್ ಬನ್ನಿ. ಆದ್ರೆ ನೀವು ಇನ್ನೊಂದು ಗಂಡ ಅಂತ ಒಂದು ಅಡ್ಡ ಇಟ್ಕೊಂಡು ಅದೇ ಜಾತಕನೇ ಆಗ್ತಿಲ್ಲ ಅಂತ ಹೇಳಿದ್ರಿ. ಎಂತ ಮಾಡುವ ಇಷ್ಟೆಲ್ಲ ಮಾಡಿ ಹೊಳೆ ಹುಣಸೆ ಅಂಟಿದಂಗೆ ಆಗೋಕ್ಕಿಲ್ಲ ಮತ್ತೆ. ಅದಕ್ಕೆ ಹೆಂಗಾದ್ರೂ ಮಾಡ ಜೋಯಿಸ್ರು ಜಾತಕ ಹಾಕ್ಸು ಹೇಳುವಂಗೆ ಮಾಡೋ ಅದು 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 ಈ ಬಡವನ ಸಂಸಾರ ಉದ್ಧಾರ ಮಾಡ್ರ ಮನೆ ಆದ್ರೆ ನೋಡಿ ಹೆಂಗು ಅದೆಲ್ಲ ಕಲ್ಪನೆ ಇಟ್ಟುಕೊಂಡ್ರ ಆದ್ರೆ ಅವ 3,000ಕ್ಕೆ ₹1 ಕಡಿಮೆ ಆಗ್ತದೆ ಬಿಡ್ಲಿ ನಾ ಎಂತ ಸಾಯವ್ ಹೇಳಿ ನೀವು ಎಂತ ಮಾಡುವ ಹಂಗಾರ ಅಲ್ಲ. ಈಗ ಒಂದು ತೀರ್ಮಾನಕ್ಕೆ ಹೋಗಿದ್ರೆ ಏನ್ ಮಾತಕ್ಕ ನೀವು ಒಂದು ನಿಮಿಷ ಕೂತ್ಕೊಳ್ಳಿ. ನೀವು ಒಂದು ನಿಮಿಷ ಕೂತ್ಕೊಳ್ಳಿ. ನೀವು ಕೊಡ್ಬೇಡಿ ಅದೇ ನೀವು ಕೂತ್ಕೊಳ್ಳಿ. ಅಲ್ಲಲ್ಲ ಏನ್ ಮಾತಕ್ಕೋಳಾದ್ರೆ ಈಗ ಭಾವ 2,000ಕ್ಕಿಂತ ಕೆಳಗೆ ಇರ್ಲಿಲ್ಲ ಹೌದ್ರ ಇರ್ಲಿ. ಈಗ ಏನ್ ಮಾತು ನಿಮ್ಗೆ ಹಿಡಿಸ್ತೋಳಾದ್ರೆ 2.5 ಗಟ್ಟಿ ಮಾಡ್ರ. 2.5 ಇನ್ನೊಂದು ಸ್ವಲ್ಪ ಜಗ್ಗಿರ್ ಕೆಳಗೆ ಗೊತ್ತಿದ್ರ ಅಲ್ಲ ಕೈ ಕೈ ಆಗ್ತಿತ್ತಲ್ಲ ದುಡ್ಡು. ಕೂಸ್ ತಪ್ಪಬಿಟ್ಟು ಕೆಲಸ ಮಾಡ್ತಾನು. ಇನ್ನು ಕೂಸ್ ತಪ್ಪ ಸುಮ್ಮನೆ ಅಲ್ಲ ನೀ ಹೆದರಡ. ಆಯ್ತು ಹೇಳೋದು ನೀ ಹೆದರಡ ಬಟ್ರೆ ಅದೇ 2.5 ಗಟ್ಟಿ ಮಾಡ್ರ. ಮತ್ತೆ ಜಾತಿ ಚಲೋ ಆಗ್ತಿಲ್ಲ ಹೇಳಲ್ಲ, ಚಲೋ ಆಗ್ತಿ ಹೇಳ್ತಿ ಅವ್ರ ಕೈಗೆ ಬೇಕಾರೆ ಮತ್ತೆ ಮಾಡ್ತಾರೆ. ನೀವು ಇಟ್ಟು ಏರಿಕೆ ಮಾಡಿದ್ರಲ್ಲ ಹಾ ಬಿಟ್ಬಿಡಿ ಏನು ತೊಂದ್ರಿಲ್ಲ, ಏನು ಕೈಲಿ ದುಡ್ಡಿಗೆ ತೊಂದ್ರೆ. ಈಗ ನಾನು ಹೋಗಿ ಏನು ಕೈಲಪ್ಪ ಪ್ರಯತ್ನ ಮಾಡ್ಕೊಂಡ್ಬಿಟ್ಟು ಕಡೆಗೆ ತಡ ಮಾಡೋದಿಲ್ಲ. ಅಲ್ಲ ಗಣೇಶ ಭಟ್ಟ ಹೋಡ ಹಂಗ್ ಮಾಡ್ಕೊಂಬಂಡೆ ಹಿಂಗ್ ಮಾಡ್ಕೊಂಬಂಡ ಅಂತ ಕುಯ್ ಹುಟ್ಟಲಿ ಇಲ್ಲ ಈಗ ಹೇಳಿದ್ದೆ ಬಟ್ರೆ ಹೆಂಗ ಇಷ್ಟು ದೂರ ಬಂದು ಒಂದಷ್ಟು ಒಪ್ಪಲಾಗ್ಬೇಡ. ಬಾಬಂಗ್ ಕೂಸ್ಮೇಲೆ ಮನ್ಸು ಆಗೋದು 2.5 ಸಾವಿರ ಒಪ್ಕೊಂಡಿದ್ದ ಮಾಡ್ಸ್ಕೊಂಡ್ ಬಂದು ಎಂತ ಬೇಕಾದ್ರೆ ಆಗೋದು. ಹಂಗಂದ್ರ ಹೌದು ಇಟ್ಟು ಹೇಳಿದ್ರೆ ನಾನು ತಯಾರಿದ್ದೆ. ಅದೇ ಅದೇ ಹಾಗಾದ್ರೆ ಒಂದು ಕೆಲಸ ಎಂಟು ಕೊಟ್ಟಿದ್ದ ನಿಂಗೆ ದೊಣಿ ಬಂದಿದ್ರಿ ಒಳಗೆ ಹೋಗಿ ವಿಶ್ರಾಂತಿ ಮಾಡಿ ಮನೆಯೊಳಗೆ ಇದ್ದ ಅವಳು ಸ್ನಾನ ಕೊಯ್ದ ಕಂಡು ಆಸೆ ಮಾಡ್ಕೊಡೋಳು ಹೇಳ್ತೇನೆ. ಅಡ್ಡಿಲ್ಲ. ನಾನು ಶಿವ ಭಟ್ರ ಮನೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಏ ಇವಳ ಏ ಹೆಗಡರ್ ಬಂದ ಮಾಡ ಬೇಡ ಹೊಡಿಯ ಬೇಡ. ನೀವು ತಡ ಮಾಡ್ಕೇಳಿ ಹೆಂಗೋಸ್ಕರ ವಿಶ್ರಾಂತಿ ಮಾಡಿ ನಾನು ಹೋಗಿ ಶಿವ ಭಟ್ನ ಹತ್ರ ಮಾತಾಡ್ತೀನಿ. ಅಡ್ಡಿಲ್ಲ 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 ಅಡ್ಡಿಲ್ಲ. ಹಾ ಏ ಆಸ್ತಿ ಮಾಡಿ ಕೊಟ್ಟಾಟ ಭಾರಿ ಅವಸರ ಮಾಡ್ಬಿಟ್ಟೆ ಮಾರ. ಅವಸರ ಅಲ್ಲ ಮರಯ. ಅಲ್ಲ ಹೇಳ್ತಿ ನನಗೆ ಇನ್ನೊಂದು ಎಂತ ಸಮಸ್ಯೆ ಅಂದ್ರೆ ಅಲ್ಲಿ ಕೂಸು ಮುಖ್ಯ ಮನೆ ಮನೆ ದೀಪ ಮುಖ್ಯ. ಮೊದಲ 2 ದಿವಸ ಒಂದು ಕೊಟ್ಟಿಗೆ ಹೋಗ್ಬೋರು ಇಲ್ಲಿ. ಹಲೋ ಹಲೋ. ಇದಕ್ಕೆ ಹೇಳೋದು ಸರ್ವಕಾಲಕ್ಕೂ ಸಮಯನೇ ಮದ್ದು ಎಂದು. ನಾವೇ ಎಲ್ಲನೂ ನಿರ್ಧಾರ ಮಾಡಿಬಿಟ್ರೆ ಅವನಿಗೇನು ಕೆಲಸ? ಆವಾಗಲೇ ಅದರ ಹೆಸರು ತೀರ ಎಂದು. ಮಧ್ಯದಲ್ಲಿ ಸ್ವಲ್ಪ ಕಾಲ ಬದಲಾಗಿ ವರ ಆತ. ಈಗ ಮತ್ತದೇ ತೀರ ಅಂತ ಆಯಿತು. ಹೆಸರು ಬದಲಾಗಿದೆ ಅಷ್ಟೇ, ಏನು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಪರಂಪರಾಗತವಾಗಿ ಬಂದಿದ್ದನ್ನು ಬದಲಿಸಲಿಕ್ಕೆ ಪರಮೇಶ್ವರನಿಂದಲೂ ಸಾಧ್ಯವಾಗಲಿಲ್ಲವಂತೆ. ಅಂದಾಗ ನಾವು ನೀವು ಬದಲಿಸಲಿಕ್ಕೆ ಆಗ್ತದ? ಇದನ್ನು ಕವಿ ಕರ್ಕಿಯ ದಿವಂಗತ ಸೂರಿ ವೆಂಕಟರಮಣ ಶಾಸ್ತ್ರಿಯವನ್ನೇ ಕೇಳಬೇಕು ಅಲ್ವೇ? ನಾವು ಕಳ್ಕೊಳ್ಳೋಕ್ಕೂ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ನಾವು ಕಳ್ಕೊಳ್ಳೋಕ್ಕೂ ಅದೇ ಆ ಗಣೇಶ್ ಭಟ್ರು ಹೇಳಿದ್ದ ಒಂದು ಒಳ್ಳೆ ಸಂಬಂಧ ಇದ್ದು ಅಂತ. ಅವ ದುಡ್ಡು ಕೊಡ್ತನಡ, ದುಡ್ಡು ಕೊಡ್ತನಡ ಬಂಗಾರ. ಅದಕ್ಕೆ ಹೆಂಗಾರು ಮಾಡಿ ಮಗಳನ್ನ ಒಪ್ಸ್ಬಿಡ ಅಕ್ಕ. ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಬತ್ರಿ ಅಂತ ಹೇಳಿದ್ದಿ ನಮ್ಮನೆಯವರಿಗೆ. ಕಾವೇರಿ ಅಪರೂಪಕ್ಕೆ ಒಳ್ಳೆ ಸಂಬಂಧ ಸ್ವಲ್ಪ ಇಂದ ಒಂದು ಚಾ ಮಾಡ್ಕೊಂಬಾರೆ. ಅಂಗಡಿ ಬೇಡ ಧ್ವನಿ ಚಾ ಕುಡ್ಕೊಂಬಂಡೆ
ಕಾವೇರಿ ಆರಾಮಿದ್ಯಾ? ಅದೇ ಕೂಸು ಇಲ್ಲಿದ್ಲಲ್ರ? ಹೌದು, ಹೌದು. ಕಾವೇರಿ ಆರಾಮಿದ್ಯಾ ನೀನು? ಅಲ್ಲ ಒಂದು ಒಳ್ಳೆ ಸಂಬಂಧ ಕುದುರಿಸ್ತಿ ಅಂತ ಹೇಳಿದ್ರಲ್ಲ, ಅದು ಎಂತ ಮಾಡಿದ್ರಿ? ನಾನು ಅವ್ರ ಹತ್ರ ಎಷ್ಟೊತ್ತಂಗ ಮಾತಾಡ್ಕೊಂಡ್ಬಂದೆ. ನೋಡು, ನೀ ಹೇಳ್ದಂಗೆ 2,000 ರೂಪಾಯಿ ನಗದು ಕೊಟ್ಟವು. ಅಷ್ಟೇ? ಒಪ್ಸಿದ್ನ ಮಾರೆ, ಒಂದ್ರ ಮೇಲೆ ಇರ್ಲಿಯೋ ಎಂತ ಹೇಳ್ತೆ ನೀನು? ಗಟ್ಟದಾಗ ಕೊಟ್ಟ ಹಂಗಲ್ಲ. ಕಡೆಗೆ ನಿಮ್ಮ ಮನೆಯವ್ರು ಹೇಳ್ದಂಗೆ 600 ರೂಪಾಯಿ ನಗ ಹಾಕು. ಚಪ್ಪಲ್ ಖರ್ಚು ಹಂಗೆ ಮಾಡಿಸ್ಕೊಡ್ತಾನ ನಿನಗೆ. ನೀ ಅಂತ ತಲೆ ಬಿಡ್ಸೆ ಮಾಡ್ತೇನೆ ನೀನು ಹಂಗಾರೆ. ಹಾಂ ನೋಡು, ಇಷ್ಟು ಆದ್ಮೇಲೆ ಇನ್ನು ಎಂತ ನಿಂಗೆ ಆಗೋವು ಒಂದ್ಸರಿ ಆಗ್ತಾ ಇಲ್ಲ ಹೇಳ್ಬಿಡ ಹಂಗಾರೆ. ಎನ್ ಕಡೆಯಿಂದ ಎಂತದು ತೊಂದ್ರೆ ಇಲ್ಲ ಮಾರ. ಆದ್ರೂ ನಮ್ಮನೆ ಕಾವೇರಿನ ಒಂದ್ ಮಾತು ಕೇಳಕ್ಕಲ್ದ? ಹೌದಪ್ಪ. ಅದಕ್ಕೆ ಸ್ವಲ್ಪ ನೀವೇ ಕೂಸಿ ನಮ್ಮಲ್ದನ ಅದ್ರ ಅಭಿಪ್ರಾಯನೂ ಕೇಳು. ಕಾವೇರಿ ನಿನ್ನ ಅಭಿಪ್ರಾಯ ಅಂತ ಹೇಳ್ಬಿಡ ಹಂಗಾರೆ. ಮಾಡೋರಿದ್ದ ಕೊಡೋರಿದ್ದ, ಎಲ್ಲಿ ಕೇಳೋರು ಯಾರಿದ್ದ? ಯಾರಿದ್ದ ಅಲ್ರ? ಇಲ್ಲಿ ಯಾರ ಜಾಗ ಇಲ್ಲ ಹೇಳ್ಕೊಂಡು ಆ ಮಟ್ಟದ ಮೇಲೆ ಕೊಡಲು ಹೊಟ್ಟಿದ್ರ? ಹಾಗೆ ಮಟ್ಟದ ಕೆಳಗೆ ಈ ನನ್ನ ಮಗಳನ್ನ ಮದುವೆ ಮಾಡ್ಕೊಂಬ ಗಂಡೇ ಇಲ್ಲ ಅಂದಿದ್ರೆ ಹೌದಾ? ಆ ಹೆಗಡಿಗೆ, ಆ ಇಗ್ಗಪ್ಪ ಹೆಗಡಿಗೆ ಮುದುಕ್ ನಡ ಅವಂಗೆ 60-70 ವರ್ಷ ಇದಡ. ಅವಂಗಿದು ಮರ ಮದುವೆನೂ ಅಲ್ದಡ, ಮೂರನೇ ಮದುವೆ. ಯಾರು ಎಮ್ಮನೆ ಕೂಸನ್ ನೋಡ್ರ ಬಂಗಾರದಾಗಿದ್ದು, ಇನ್ನೂ ಚಿಕ್ಕ ವಯಸ್ಸು ಅಂತೋಳ್ ತಗೊಂಡೋಗಿ ಆ ಮುದುಕನ್ ಕೊಡ್ತೀವಿ ಹೇಳಿದ್ರಲ್ರ, ನಿಮ್ಗೆ ಎಂತ ಆಗೋಯ್ತ್ರ? ಅಲ್ದೆ ತಂದೆ ತಾಯಿಯಾಗಿ ಅವಳ ಭವಿಷ್ಯನ ನಾವಂಚೂರು ಯೋಚನೆ ಮಾಡಕ್ ಅಲ್ದ. ಅವು ಏನೋ ಹೇಳ್ಕೊಪ್ಪ, ನಾ ಕಾಸು ಇರ್ತೇವೆ ಅಲ್ಗಂಡಿದ್ದು ಅಲ್ಗನಾಜಾಗಿದ್ದು ಇಲ್ಗನಾಜಾಗಿದ್ದು ಹೆಂಗನ ಮಕ್ಕಳು ಸುಖವಾಗಿರ್ತಾ ಹೇಳಿ ನಾವ್ ನೋಡಕ್ಕೂ ಅಲ್ದ, ನಮಗ್ ಬುದ್ಧಿ ಬೇಕು ಅಲ್ದ. ನಿಮಗೆ ಎಂತ ಆಗೋಯ್ದ್ರ ಮಾತೇರ? ಮೊದಲನೇ ಮಗಳು ಮದ್ವೆನೂ ಹಂಗೆ ಮಾಡಿದ್ರಿ. ನಾನು ಮಾಡ್ಸಿದ್ದಿಲ್ಲ ಅದನ್ನ. ಆ ಮುದುಕನ್ ತಗೊಂಡೋಗ್ ಕಟ್ಟಿದ್ರಿ. ಏನಾಯ್ತು? ಯಾವಾಗ ನೋಡಿ ಹುಷಾರಿರೋದಿಲ್ಲ, ಅವನ್ ಚಾಕರಿ ಮಾಡೋದೇ ಆಗೋತೀರ. ರಾತ್ರಿ ಕಣ್ ಬಾವಿನಿ ಹಗಲ್ ಬೀಳಲ್ಲ ಹೊಂಟಿದ್ರಲ್ರ. ನಿಮ್ಗೆ ಎಂತ ಇದ್ರ? ಬ್ಯಾಡ್ರ ನೋಡ್ರ ನಮ್ಮನೆ ಕೂಸಿನ ನೋಡಿ. ನಾ ಹೇಳೋದು ಹೇಳಿದ್ದೆ, ಇನ್ಮೇಲೆ ನಿಮ್ಮ ಇಷ್ಟ, ಎಂತಾರು ಮಾಡ್ಕೊಂಡಿದ್ದು. ಗಣೇಶ್ ಭಟ್ರೆ, ಓ ನಮ್ಮ ಮನೆಯವ್ರು ಹೇಳೋ ಮಾತು ನೀವು ಕೇಳಿದ್ರಲ್ಲ, ಅಲ್ಲ ದುಡ್ಡಿಲ್ದೆ ಯಾರು ಹುಡುಗ್ರೆ ಸಿಕ್ತೋಲೆ ಅಂತ ಹೇಳ್ತಾರ? ಅಲ್ಲ, ನಮಗೂ ಒಬ್ಬ ಪೋರ ಆಯ್ತ, ಮುಂದೆ ಅವನ್ ಮದುವೆ ಮಾಡಬೇಕು. ನಾವು ದುಡ್ಡು ಕೊಟ್ಟು ಮದುವೆ ಇನ್ನು ಚಿಕ್ಕವಿದ್ದ, ಬಟ್ ಅದು ದುಡ್ಡು ಇಲ್ದೆ ಬ್ಯಾಡ್ದೆ ಬೇಡ ಅಂತ ಅಮ್ಮನೆವಳು ಹೇಳ್ತಾ. ಇದು ಬೇಕು ಇವಳಿಗೆ. ಇರ್ಲಿ ಬಿಡಿ, ಈಗ ಅದ್ಯಾರೋ ಹೆಗಡೆ ವಿಷಯ ಅಂತ ಮಾತಾಡ್ತಿ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ನಾನು ಹೇಳ್ತೇವೆ ಸುಮ್ಮಂಗಿರು. ಏ ಕಾವೇರಿ ನೋಡು, ಸುಮ್ಮಂಗೆ ನೀನು ಒಣಗ ಹುಟ್ಟಾಡ ನೀನು ಅಲ್ದೆ ಮಾರೈತಿ. ಈಗ ಆ ಹೆಗಡೆ ಯಾರು ಹೇಳಿ ಮಾಡಿದ್ದೆ ನೀನು? ಅವ್ನು ಗಟ್ಟಕ್ಕೆ ಹೋದ್ರೆ ಉಳ್ಕೊಂತಳ್ಳೆ, ಅದೇ ಹೆಗಡೆ ಮನೇಲಿ ಅವ್ನು ಉಳ್ಕೊಂಬೋದು. ಎಂತ ಕಡಿಮೆ ಹೇಳಿ ಮಾಡಿದ್ದೆ ನೀನು? ಬೇಕಾದಂಗೆ ತೋಟ ಗಡ್ಡೆ ಎಲ್ಲ ಇದ್ದೆ ಅವಂಗೆ. ನೀ ಎಂತಕ್ಕೆ ಹಿಂಗೆ ಮಾಡ್ತೆ? ನೋಡು, ನೀ ಹೇಳ್ದಂಗೆ 600 ರೂಪಾಯಿ ನಗ ಹಾಕ್ತೇಳಿ ಹೇಳಿದ್ದ ಅವನು. ಮತ್ತೆ ನೀವು ಶಿವ ಬಟ್ಟೆ ಹೇಳ್ದಂಗೆ 2,000 ರೂಪಾಯಿ ನಗದು ಕೊಟ್ಟೇಳಿ ಹೇಳಿದ್ದ. ಚಪ್ರ ಖರ್ಚು ಮಾಡಿಸ್ಕೊಟ್ನ ಮಾರಾಯ ಹೇಳಲ್ಲ ಹಂಗಾರೆ. ಇಷ್ಟ್ರ ಮೇಲೆ ನಿಮಗೆ ಎಂಟ ಆಗವ ಹಂಗಾರೆ? ಒಟ್ಟು ದುಡ್ಡು ಕೊಟ್ಟು ಇಲ್ಲಿ ಲಗ್ನ ಹಾಕೋ ಯಾರು ಎದ್ದು ಹೇಳಿಲ್ಲ ನನಗೆ. ನೋಡು, ಹೇಳ್ತೀನಿ ಶಿವ ಅಂತ ಹೇಳಿ ಕೂಸಿನ ಕೈ ಮೇಲೆ ತುಳಸಿ ಇಟ್ಟು ನೀರು ಬಿಟ್ಟು ದಾರಿ ಆಡ್ರು ಕೊಡಿ ಅಂತ ಹೇಳ್ತೇನೆ ನೀನು. ಇದು ಕೇಳಿದ್ರೆ ಅಷ್ಟಾಗ್ತಲ್ಲ ಮಾರಾಯ. ನಂತರ ಸಾಯವ ತಂಗಿ ಎಂಟು ಬ್ಯಾಡ್ರೆ ಲಗ್ನ ಹಾಕೊಳ್ಳಿ ನೀನು. ನೋಡು, ದೊಡ್ಡ ಹೆಗಡೆ ಇದ್ದ. ಏನು ಲೆಕ್ಕದಾಗ ಹೇಳ್ತಿ ನಿನಗೆ ಒಗ್ನಿ ಚಲೋ ಜೋಡಿ ಅವ ನಿಕ್ಕಿ ಮಾಡ್ಬಿಟ್ಟಿದ್ದ. ಮನತ
ಹೇಳೋದದ್ದು ಕೇಳ್ರೆ ಮಾರೈತಿ. ಆನ್ ಹೇಳಿದ್ದು ಯಾರಿಗೂ ಕೇಳ್ತಲ್ಲ, ಆನ್ ಹೇಳಿದ್ದು ಎಲ್ಲರಿಗೂ ಕೇಳೋಕ್ತು, ಅವ್ನು ಹೇಳಿದ್ದು ಯಾರಿಗೂ ಕೇಳ್ತಗಳ್ರೆ ಆನ್ ಎಂತ ಸಾಯೋ. ಹಾಂ ನೀ ಹೇಳ ಮಾಡ್ತಾನೆ ಅಂತ ಹೇಳ್ತೀವಿ, ಹೇಳ್ಬಿಡೆ. ಹಾಂ ಹ್ಞೂ 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 ಕೇಳ್ತಾ ಹೇಳು ತಂಗಿ. ನಿನ್ ಮನ್ಸಾಗ ಎಂತಿದ್ದ ಜೋರಾಗಿ ಹೇಳೇ ಮಾರೈತಿ. ಹೇಳು ಗಣೇಶ್ ಭಟ್ರು ಕೇಳಿಸ್ಕೊಳ್ಳಿ. ಹಾಂ ಅನುಮಾನ ಮಾಡೋಣ ನೀನು, ಸರಿ ಹೇಳು. ಅಪ್ಪಾಪೆ ಕೂಡಿ ನನ್ನ ಬಾವಿಗೆ ದುಡ್ರು ಒಡ್ಡಿಲ್ಲ. ಹ್ಞೂ ಅದ್ರ ಪಾಪ ಪುಣ್ಯ ಎಲ್ಲ ಅವ್ರ ತಲೆಗೆ. ಹ್ಞೂ ಆದ್ರೆ ಇಲ್ಲೇ ಎಲ್ಲರೂ ಗೊತ್ತಿರೋ ಜಾಗ ಆದ್ರೆ ಚಲೋ ಆಗ್ತಿತ್ತು. ಅಲ್ದಂಗೆ ಆ ಹೇಳಿದ್ರೆ ನಿಂಗಾಗಿ ಎಂತಕ್ಕೆ ಅರ್ಥ ಆಗ್ತಲ್ಲ ಮರೈತಿ. ಒಟ್ಟು ತೀರ ಕೊಟ್ಟು ಒಟ್ಟೆಲ್ಲ ದುಡ್ಡು ಕೊಟ್ಟು ಈ ಲಗ್ನಪ್ಪ ಯಾವ ಇದ್ದೆ ಹಂಗಾರೆ ನಾನು ಒಟ್ಟು ಗಟ್ಟಿ ಹುಡ್ಕೊಂಬಂಡಿ ಒಟ್ಟು ನಿಂಗೆ ಆಗ್ತಲ್ಲ. ಆನ್ ಎಂತ ಸಾಯೋ ಹೇಳು. ಹ್ಞೂ ನೋಡು ಆನ್ ಹೇಳೋದು ಹೇಳಿದ್ದಿ ನಿಂಗೆ ಸ್ವಲ್ಪ ಸಮಾಧಾನ ಅರ್ಥ ಮಾಡ್ಕೊಂಡು ಆಲೋಚನೆ ಮಾಡಿ ಗೊತ್ತಾಗ್ತದೆ, ನಿಂಗೂ ಅರ್ಥ ಆಗ್ತು. ಹ್ಞೂ ಶಿವಭಟ್ಟ ನಾನು ಹೇಳು ಹೇಳಿದ್ದೆ. ಹಾಂ ನಿನ್ನ ಹತ್ರ ಒಂಚೂರು ಅದ ಮಾತಾಡು ನೀ ಬಾ. ಎಂಟು ಕೊಟ್ಟಿದ್ದ ಅವ ನೀನು ಹೇಳೋ ದುಡ್ಡು ಕೊಟ್ಟು ಹೇಳಿದ್ದ. ಅವ ಹೆಗಡೆ ಸ್ವಲ್ಪ ವಯಸ್ಸು ಆಯ್ದ, ನಾನು ಇಲ್ಲೇ ಹೇಳ್ತಾನೆ ಒಂದು 52-54 ವರ್ಷ ಆದಿತ್ತು ಅವನಿಗೆ. ಅವ್ನು ಹಿಂದಿಲ್ಲ ಮುಂದಿಲ್ಲ ಮರೆಯ ಅಗಣಿ ಗಣಿ ಹೋದ ಅಂತ ಇಟ್ಗ. ಅವನಿಗಿಪ್ಪ ಆಸ್ತಿಲಿ ನಿನ್ನ ಮಗಳು ಇಪ್ಪತ್ತು ನೀವು ಕಾಲ ಮೇಲೆ ಕಾಲು ಹಾಕೊಂಡು ಉಂಬಲೆ ತಿಂಬಲೆ ಎಂತ ಕೊರತೆಯೂ ಇಲ್ಲ ಅದಕ್ಕೆ. ಹೌದಾ? ಅಲ್ಲ ಹಿಂಗೆ ಹೇಳ್ತೀಳಿ ನೀನು ಬೇಜಾರು ಮಾಡ್ಕೊಂಬಲಿಲ್ಲ. ಎಂಟು ಕೊಟ್ಟಿದ್ದ ನಾವು ಎಂತಾರು ಒಂದು ಕೆಲಸ ಮಾಡೋಕ್ಕಾದ್ರೆ ಹೊಟ್ಟು ದಿಕ್ಕಲ್ಲೂ ಆಲೋಚನೆ ಮಾಡ್ಕೊಳ್ಳೋ. ಹೌದು ಹೌದು. ಈಗ ಅವ್ನು ವಯಸ್ಸಾಯ್ತು, ಅವ ಶಿವ ಅಂತ ಹೋಗೇ ಬಿಟ್ಟ ಅಲ್ಲ ಹೇಳಿದ್ದ ಅನ್ವ. ಅವಂಗೆ ಆಸ್ತಿ ಮನೆಯನ್ನು ಕಡಿಮೆ ಜೋಳು ಮಾಡಿದ್ದೆ ನೀನು. ಬೇಡ ಅಂತ ಒಗದ್ರು 10-12 ಹೋಗ್ತರು. ನೀನು ಕಡಿಮೆ ತೆಗೆದು ಕಾಲಕ್ಕೆ ಕೊಡೋ ಕೆಲವೊಂದು ಕೊಟ್ಕೊಂಡು ಉಳಿದಿದ್ದು ಹಣ ತಗೊಂಡು ಮಗಳು ಕರ್ಕೊಂಡು ನೀವು ಮನೆಗೆ ಬಂದ್ರೆ ಹೆಂಗ್ ಜೀವ 20 ಜನ ಆರಾಮಾಗಿ ಉಣ್ಕೊಂಡು ತಿಂಬಲ್ಲಿ ಏನು ತೊಂದರೆ ಆಗ್ತಲ್ಲ. ಹೌದಾ? ನೋಡು ನೀ ಹೇಳ್ದಂಗೆ 2,000 ರೂಪಾಯಿ ನಗದು, ನಿನ್ನ ಹೆಂಡತಿ ಹೇಳ್ದಂಗೆ 600 ರೂಪಾಯಿ ನಗ, ಮತ್ತೆ ಚಪ್ರ ಖರ್ಚು ಆನ್ ಮಾಡಿಸ್ಕೊಡ್ತಿ. ಇಟ್ರ ಮೇಲಿಗೆ ಆಗ್ತಾ ಇಲ್ಲ ಹೇಳ್ಬಿಡಾಗ. ಗಣೇಶ್ ಭಟ್ರೆ ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ಹೆಂಗ್ ಒಪ್ಪಿಗೆ ಇದ್ರ ಮಾರಾಯರ? ತೊಂದ್ರೆ ಇಲ್ಲ, ನೀವು ಸ್ವಲ್ಪ ಮುಂದುವರಿಲಕ್ಕ. ನೋಡು ನೀನು ಆ ಹೆಗಡೆ ಡಿಕ್ಲ ಟೆಸ್ಟ್ ಕೊಟ್ಟಿಗೆ ಹೋಗೋಣ. ನೀನು ಏನಾಟು ಏನ್ ಹೋಟು, ಹೆಂಗಾಟು ಹೆಂಗ್ ಹೋಟು ಯಾರಿಗೂ ತಿಳಿವಾರ. ಆತು ಆತು ಆನಾಟು ನೀನಾಟು ಆತು. ನೋಡು ದುಡ್ಡು ನೀ ಅಂಡ ತಲೆಬಿಸಿ ಮಾಡ್ತೇವ ಮಾರಾಯ. ಆ ಜೀವನವಾಗಿಲ್ಲ ಸ್ವಲ್ಪ ಇನ್ನೇನ ಖರ್ಚಿಗೆ ಬೇಕಲ್ದ. ಲಗ್ನದ ದಿನ ನೀನು ದುಡ್ಡು ಎಣಿಸ್ಕೊಂಬ. ಹೌದಾ? ನೋಡು ಎಂತ ತಲೆಯಲ್ಲಿ ಇದು ಆಗ್ತಲೆ ಒಂದು ಅಂದಾಜು ಇಟ್ಟಾಗೆ. ನಾನು ಎಂತ ಮಾಡಿದ್ದು ಗೊತ್ತ, ಜೋಯಿಸ್ರ ಮನೆಗೆ ಹೋಗಿ ಹತ್ತಿರದಲ್ಲಿ ಚಲೋ ಇಟ್ಟು ಒಂದು 35 ಹೇಳಿ ಅಂತ ಹೇಳಿದ್ದೇನು. ಬಹಳ ಮುಂದುವರೆದು ಬಿಟ್ಟಿದ್ರಿ ನೀವು. ಆದಿಗೆ ಯಾವಾಗ ಅಂತ ಹೇಳ್ಬೋದ? ಚೈತ್ರ ಶುದ್ಧ ದಶಮಿ ಬುಧವಾರ ಒಗ್ಗಿ ಚಲೋ 35 ಹೇಳಿದ್ರು. ನೀವು ಅಂದ್ರೆ ಮೊದಲ ಕಾಯಿಸ್ಬಿಡೋಣ ಅಂತ ಹೇಳ್ತಾರೆ. ಅಲ್ಲ, ನನ್ನ ಮೊದಲನೇ ಮಗಳಿಗೆ ಸಂಬಂಧ ತೋರಿಸಿದ್ದು ನೀವೇ ಅಲ್ದ. ನಮ್ಗೆ ನಿಮ್ಗೆ ಒಳ್ಳೆ ಸಾಲಾವಳಿ ಇತ್ತು. ಒಪ್ಕತಿ ಹೌದಲ್ಲ? ಅದು ಒಂದ್ ಮಾತು, ಆ ನಿನ್ನ ಹತ್ರ ಮಾತು ತಗೊಂಡು ಅಲ್ಲಿ ಹೋಗಿ ಹೆಗ್ಡೆ ಡಿಕ್ಲಿಗೆ ಹೇಳಿ ಗಟ್ಟಕ್ಕೆ ಕಳಿಸಿ ಕಡೆ ನೀನು ಅಕ್ಕಳಿಗೆ ಇಟ್ಟಲ್ಲಂದ್ರೆ ಏನೋ ಮರ್ಯಾದೆ ಹೋಗ್ತು. ಆನ್ ಮುಖ ಇಟ್ಕೊಂಡು ಗಟ್ಟಕ್ಕೆ ಹೋಗಲ್ಲ ಆಗ್ತಲ್ಲ ಕಡೆಗೆ. ಹಾಗೆಲ್ಲ ಮಾಡುದಿಲ್ಲ. ಹೊಡಿಲ್ಲ ನಿಕ್ಕಿ ಹಂಗಾರೆ ಆಮೇಲೆ ಓಕೆ ನಿಕ್ಕಿ ಹೇಳ್ತೆ ಅಂಬಟ್ಟೆ ಹಂಗಾರೆ. ಭಟ್ರೆ ಒಳ್ಳೆ ಸಂಬಂಧ ಕುರ್ಸಲ್ ಬೈದಿ. ಒಂದ್ ಲೋಟ ಚಾ ಕೊಡ್ಕೊಂಡು ಹೋಗ್ಲಕ್ಕಲ್ದ. ಕವಳ ಬೇರೆ ಬಾಯಲಿದ್ದು ಹಾಳಾಗಿ ಹೋಗ್ತು. ಈಗ ಅಷ್ಟು ದಣಿ ಚಾ ಕುಡ್ಕೊಂಡು ಕವಳ ಹಾಕ್ಯಂಬ ಮಂಡ್ಯ ಅದು ಬೇಡ. ನೀನ್ ನಾಂಡಿ ಮನೇಲಿ ಚಲೋ ಕೊಟ್ಟಿರೋ ಪಾಯಸ ಮಾಡ್ತು ಮಣ್ಣು ಉಣ್ಕೊಂಡು ಹೋಗ್ತೆ. ಅವೆಲ್ಲ ಸಿಟ್ನಾಗಿ ಹೇಳು ಗಟ. ಸಾವಿತ್ರಿ, ಆ ಇಕ್ಕಪ್ಪ ಹೆಗಡೆ ಇದ್ನಲ್ಲ, ಅವ್ನು ದೊಡ್ಡ ಸಾಹುಕಾರ ನಡ, ಭರ್ಜರಿ ಶ್ರೀಮಂತ ನಡ, ಆಸ್ತಿ ಪಾಸ್ತಿ ಎಲ್ಲ ಬೇಕಾದಷ್ಟು ಇದ್ದಡ, ಮನೆ ತುಂಬಾ ಆಳು ಕಾಳು ಇದ್ವಡ.
ಈ ಮನೆಗೆ ಹೋದ್ರೆ ಎಂತ ಕಷ್ಟ ಪಡೋದು ಬೇಡ. ಈ ಕಡ್ಡಿ ತೆಗೆದು ಆ ಕಡೆ ಇಡೋದು ಬೇಡ, ಆ ಕಡ್ಡಿ ತೆಗೆದು ಈ ಕಡೆ ಇಡೋದು ಬೇಡ. ಆರಾಮಾಗಿ ನೀನು ಇರ್ಲಕ್ಕು. ನನಗೇನೋ ಇದು ಒಳ್ಳೆ ಸಂಬಂಧ ಅನಿಸ್ತಾ ಇತ್ತು. ವಯಸ್ಸು ಸ್ವಲ್ಪ ಜಾಸ್ತಿ ಆತಡ, ಮಿಕ್ಕಿದ್ದೆಲ್ಲ ಹೆಂಗಕ್ಕೆ ಒಪ್ಪಿಗೆ ಇದ್ದು ಅಲ್ಲದೆ. ಅಕ್ಕನ್ ತಗೊಂಡೋಗಿ ಒಂದು ಮುದ್ಕಂಗ್ ಕಟ್ಟಿದ್ರಿ, ಈಗ ದುಡ್ಡು ತಗೊಂಡು ಏನೋ ಒಂದು ಮುದ್ಕಂಗ್ ಕಟ್ಟಿಬಿಡು. ಒಟ್ಟಲ್ಲಿ ಹೆಂಗ್ ಕರ್ಮ ಇದಲ್ಲವ, ಬಡವ್ರ ಮನೇಲಿ ಹೆಣ್ಣು ಹುಡ್ರಾಗ ಹುಟ್ಟಲೇ ಅದ. ಎಂತಾರು ಮಾಡ್ಕಿ. ಸಾವಿತ್ರಿ ಸಾವಿತ್ರಿ ಏನ್ ಮಾತು ಕೇಳೆ. ಕಾವೇರಿ ನೋಡು, ನೀನಾರು ಅವಳಿಗೆ ಹೇಳಿ ಒಳ್ಳೆ ಸಂಬಂಧ. ಇಂಥ ಸಂಬಂಧ ಎಲ್ಲಿ ಸಿಕ್ತು ಹೇಳು. ನೀವು ನನ್ನ ಮಾತು ಕೇಳ್ತೀರ? ಯಾವತ್ತಾರು ನನ್ನ ಮಾತು ಕೇಳಿದ್ರ? ಹೆಂಗಸ್ರ ಮಾತು ಹೇಳಿ ಸಾಸಾರ ಮಾಡ್ತೀರಿ. ಹೆಂಗಸ್ರು ಅಂದ್ರೆ ಅಷ್ಟು ಅಸಡ್ಡೆ. ಒಂದು ಮಾತು ಇವತ್ತೊಳಗೂ ಕೇಳಿದ್ದಿಲ್ಲ. ಆ ದೊಡ್ಡ ಮಗಳ ಮದುವೆ ಮಾಡಕಾರ ಹೇಳಿದೆ, ಬೇಡ ಬೇಡ ಹೇಳಿ ಸಾರ ಹೇಳಿದೆ. ಈಗ ಇವಳನ್ನು ಮುದುಕನ್ ಕಟ್ಟಲ್ಲಿ ಹೊಂಟಿದ್ರಿ. ಮುದುಕ್ ನಡೆದ್ರು ಅವನು. ಮುದುಕ್ ಬೇಡ, ನಿಮ್ಗಿಂತ ವಯಸ್ಸಾಯ್ದಡ. ಕಾವೇರಿ ಅನ್ ಮಾತು ಕೇಳೆ ನೀನು. ಅಯ್ಯೋ ಅಯ್ಯ, ಕಾವೇರಿ ಕಾವೇರಿ ಕಾವೇರಿ. ಅಯ್ಯೋ ಮಗಳು ಸಾವಿತ್ರಿನೂ ಏನ್ ಮಾತು ಕೇಳ್ತಲ್ಲ. ಈ ಕಾವೇರಿ ಮಾತಾಡಿದ್ರೆ ಮೈ ಮೇಲೆ ಬತ್ತ. ಅಯ್ಯೋ ದೇವ್ರ, ಅದು ಎಂತ ಮಾಡ್ಲಿ ಈಗ? ಏನ್ ಮಾತು ಯಾರು ಹಿಂಗ್ ಕೇಳೋದೇ ಇರ್ಲಿಲ್ಲ. ಅಯ್ಯೋ ಅಯ್ಯೋ ದೇವ್ರೆ. ದಸೆ ಚಲೋ ಇದ್ದು ನೋಡಿ ಆಟೋ ಶಿವಭಟ್ರ ಹತ್ರ 2,000 ರೂಪಾಯಿ ತಿರುಗೊಪ್ಸಿದ್ದೆ. ಹೆಗಡೆ ದಿಕ್ಲ ಹತ್ರ 2,500 ರೂಪಾಯಿ ಹೇಳಿದ್ರೆ 500 ರೂಪಾಯಿ ನನಗೆ ಬಿಟ್ಟಂಗ ಆಯ್ತು. ಮತ್ತೆ ಮದುವೆ ಖರ್ಚಲ್ಲಿ ಅದು ಇದು ಹೇಳಿ ಹ್ಯಾಂಗಾರು 100-150 ರೂಪಾಯಿ ಒಳಗೆ ಹಾಕಿ ಕಳ್ತಿ. ಅದ್ರ ಮೇಲೆ ಆನಿಷ್ಟು ಮಾಡಿದ್ದೆ ಹೇಳಿ ಹೆಗಡೆ ದಿಕ್ಲು ಹೆಂಗೊಂಡು 100-200 ಕೊಟ್ಟೆ ಕೊಡ್ತ್ರ. ನಮಸ್ಕಾರ ಹೆಗಡೆ. ಅವ್ನು ಗೋಳಿ ಗೋಳಿ ಹೋಗಿದ್ರೆ ನೀವು ಎಟ್ಟಿಂದ ಅಡಕೆ ಹೊಡ್ಕಾಟ ಕೊಟ್ರ. ಕವಳ ಹಾಕಿದ್ ಮಾತಾಡಲೇ ಬಿಟ್ಟಿಲ್ಲ. ಹಂಗಂತ್ರ ಕವಳ ಹಾಕಚ್ಚಡ ಬಿಡಲ್ ಬತ್ತಿ. ಹೆಂಗ್ ಇಲ್ದ್ರೆ ಮಾತಾಡಕ್ಕೆ ಕೊಟ್ಟಲೆ. ಸರಿ, ಈಗ ಹೋಗಿದ್ ಕೆಲ್ಸ ಎಂತ ಆತು? ಗಂಡ ಹೆಣ್ಣ? ಗಣೇಶ್ ಭಟ್ಟ ಹೋದ್ಮೇಲೆ ಹೆಣ್ಣಾಪುಳಿದ ಗೊಂಡೆ ಗೊತ್ತಿತ್ತು ನನಗೆ. ನೋಡಿ, ಆದ್ರೂ ಆ ಶಿವಭಟ್ಟನ್ನ ಟಿಕ್ಕಿ 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 ಹಡ ಹಚ್ಚಕಾರಿ ಹಂಗೆ ಇಲ್ಲಿ ಬಂದೋಟು ಒಟ್ಟಿಗೆ ಹಚ್ಚಿಕೊಂಡ್ರ ಹಂಗೆ ಇಟ್ಟು ಕಟ್ಟ ಯಾವ ಮದುವೆಲಾಗಿರಲಿಲ್ಲ. ಕಡೆಗೆ ಒಪ್ಕೊಂಡ ಇಲ್ಲಿ ಅಂದೆ. ಕಡೆಗೆ ಅಂಟು ಇಂಟು 2,500 ರೂಪಾಯಿ ನಗಡಿಗೆ ಒಪ್ಸಿದ್ದೆ ಅವನ್ನ. ಅಬ್ಬ ನಾನಾಗಿದ್ದಕ್ಕೆ ಅವ್ನು 3 ಕಡಿಮೆ ಬೊಟ್ಟೆ ಇಲ್ಲ ಅವ. ಕಡೆಗೆ ಇವ್ರದ್ದು ಅವ್ರು ನಗಕ್ಕೊಂಡು 600 ರೂಪಾಯಿ ಕೊಡು. ಅದು ಮತ್ತೆ ಮಾತಾಡಿ. ಇನ್ನು ಚಪ್ಪರ ಕಟ್ಟಿ ಹೆಂಗು ನೀವು ಹಾಕದೆ ಹೇಳಿ ಆಗೋದು. ಹೊಡ ಇಷ್ಟು ಮಾಡಿದ್ರೆ ಒಟ್ಟಿಲಿ ಹೇಳ ಇದು. ಆ ಮುಂದಾಲೋಚನೆ ಮಾಡಿ ಒಂದು ಕೆಲಸ ಮಾಡಿದ್ದೆ. ಎಂದು ಕೊಟ್ಟಿದ್ದ ಜೋಯಿಸ್ರು ಮನೆಗೆ ಹೋಗಿ ಒಳ್ಳೆ ಚಲೋ 35 ಗಂಟೆ ಕೇಳ್ಕೊಂಬಂದೆ. ಹೌದಾ? ಯಾವಾಗ? ಹಂಗೆ ಅಂದಾಜಿತ್ತು ಕಂಡ್ರೆ ಹಿಂಗೆ ಹಾಕ್ಕೊಳ್ಳೆ ಅದು ಅಂತ ಹೇಳ್ತೇವೆ. ಚೈತ್ರ ಶುದ್ಧ ದಶಮಿ ಬುಧವಾರಕ್ಕೆ ಒಟ್ಟು ಚಲೋ 35 ಹೇಳಿದ್ರು. ಅವತ್ತು ಲಗಾಯಿಸ್ಬಿಡೋಣ. ಮಾಡಿದೆ ಹತ್ರ ಬಂದೋತು. ಜೋಯಿಸಂಗ್ ಮತ್ತೆ ಅವ್ರನ್ನ ಬಿಡಲಾಗ್ತ ಅವ್ರಿಗೆ ಅಂಟ್ರ ನೋಡ್ಕೊಳ್ಳೋವಲ್ಲ. ಅವ್ರಿಗೆ ಸಮಯ ಸುತ್ತಲಾಗ್ತನ್ರ. ಅವ್ರಿಗೆ ಕೊಡೋದೇ ಸದ್ಯಕ್ಕೆ ನಿಮ್ ಕೈಯಿಂದ ಕೊಟ್ಟಿರಿ. ಕಡೆಗೆ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ತೀನಿ ನಿಮ್ಗೆ ಒಟ್ಟಿಗೆ. ಆನೆ ಕೊಡುವ ಸದ್ಯಕ್ಕೆ ಕೊಟ್ಟಿರಿ ಅಷ್ಟೇ. ಕಡೆಗೆ ಕೊಡ್ತಿ ಅಡ್ಡಿಲ್ಲ ಅಡ್ಡಿಲ್ಲ. ಹಂಗಾರೆ ನಂಗೆ ಹೊರಟು ಬಿಡ್ತೀಯ. ಯಾಕೆಂದ್ರೆ ಮದುವೆ ತಯಾರಿ ಹತ್ರ ಬಂದ್ಬಿಡ್ತು. ಲಗುನೆ ನೀವು ಹಂಗಾರೆ ಕಟ್ಟಕ್ಕೆ ಹೋಗಿ ಎಲ್ಲ ಮದುವೆ ತಯಾರಿ ಮಾಡ್ಕೊಂಡು ಡಿಮಂಡ್ ಸಮೇತ ಬಂದ್ಬಿಡಿ. ನಾನು ಇಲ್ಲೆಲ್ಲ ಚಪ್ರದ ವ್ಯವಸ್ಥೆ ಮಾಡ್ಕೊಂಡು ಲಗ್ನಕ್ಕೆ ರೆಡಿ ಮಾಡು. ಇಲ್ಲಿ ತಯಾರು ಮಾಡಿ ಹಂಗ ತಯಾರಿ ಮಾಡ್ಬಿಡ್ತಿ. ಹಂಗಾರೆ ಬತ್ತಿ ಈ ಹೆಗಡೆಗೂ ಕೊಟ್ಟಾಗಲ್ಲೇ.
ಮೈಕ್ ಅದೇನೋ ಗಾದೆ ಹೇಳ್ತಾರಲ್ಲ, ಸಗಣಿ ಮೆತ್ಕೊಂಡು ಕೈನ ಸೋಪ್ ಹಾಕಿ ತೊಳೆದ್ರು ಸಗಣಿ ವಾಸನೆ ಹೋಗಲ್ಲ ಅಂತ. ಹಾಗಾಯಿತು ಕತೆ. ಅದು ಬೇಕು, ಇದು ಬೇಕು, ಅಲ್ಲೂ ಬೇಕು, ಇಲ್ಲೂ ಬೇಕು ಅನ್ನೋ ವಾಂಛೆ ಸರ್ವಸಾಮಾನ್ಯ. ಈ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎಂಬ ನಾಟಕ ನಮಗೆ ಸುಮಾರು ಸತ್ಯ ದರ್ಶನ ಮಾಡಿಸುತ್ತದೆ. ಹೇಗೆ ಇತಿಹಾಸ ಓದದವನು ಇತಿಹಾಸ ಸೃಷ್ಟಿಸಲಾರನು, ಇತಿಹಾಸ ಸೇರಲಾರನು ಎಂಬಂತೆ ಮನುಷ್ಯನ ಜೀವನವನ್ನು ನಿರ್ಧರಿಸುವುದು ದೈವ. ಮನುಷ್ಯ ದೈವವನ್ನೇ ಆಯ್ಕೆ ಮಾಡಿಕೊಳ್ಳುವಂತಾದರೆ ಅವತಾರಗಳ ಅನಿವಾರ್ಯತೆ ದೇವರನ್ನೂ ಬಿಟ್ಟಿಲ್ಲ. ಇಂತಹ ವಿಮರ್ಶಾತ್ಮಕ ವಿಷಯವನ್ನು ಈ ನಾಟಕ ನಮಗೆ ಅರಿಯದೆ ಅರಿವು ಮೂಡಿಸುತ್ತದೆ. ಇದೇ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಆನಂದು ನೋಡುತ್ತಿಲ್ಲೆ ನಿಂಗಾದ್ರೂ ನೋಡ ಬನ್ನಿ, ಅಲ್ಲಿ ಅಲ್ಲಿ ಸುದ್ದಿ ಹಿಂದೆ ಗುಟ್ಟಾಗಿ ನಡೀತಿದ್ದು ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ. ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು, ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದು ಅಂತೂ ನಡೆಯಿತು ಮದುವೆ. ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಹೆಣ್ಣಿನ ಕಡೆಯವರೆಲ್ಲ ಬರೋವು. ನಾವು ಅಂಟರ್ ಪಡೆ ಹಿಡಿಯೋಲೆ. ಅಂಟರ್ ಪಡೆ ಹಿಡಿರೋ ಮರೆಯ ಹೆಂಗೆ ಕರ್ಕೊಂಬರ್ತಾ ಇಟ್ರು. ಅಂಟರ್ ಪಡೆ ಹಿಡೀರಿ. ಹಾರ ಎಲ್ಲೊಟ್ರು. ಹಾಕ್ಬಿಡ್ರೆ ಮರೆಯ ಗಡ್ಬಡೆ ಮಾತಾಡಿ ನೀವು. ಲಾಕ್ಡೌನ್ ಮೂಡನೇ ಮಾಡಬೇಡ್ರು, ಗಡ್ಬಡೆ ಮಾಡಲಿಲ್ಲ. ಬಟ್ರೆ ಎಂಟ್ರ ಹಾಡು ಹಾಡು. ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ. ಬಂಗಾರ ಜೋಡಿ ಕೊಂಡ್ರ ಅಲ್ಲಿ ಕೂತ್ಕೊಳ್ಳಿ ನಿಂಗೆ ಕೂತ್ಕೊಳ್ಳಿ ಮಕ್ಕಳು ಕೂತ್ಕೊಳ್ಳೋ. ಗಾಡಿ ಮುಗಿಸಿ ಕಂಟ್ರಾಕ್ಟ್ರ ಎಲ್ಲೋಟಲ್ರಿ ಹೆಂಗೆ ಆಗ್ತೈತೆ ನೋಡ್ರಿ. ಬಳಿಟ್ರು ಕೊಳ 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 ಎಲ್ಲ ಅಷ್ಟೇ ತಗೊಳ್ಳಿ. ಎಲ್ಲ ಅಷ್ಟೇ ತಗೊಳ್ಳಿ ಕೂತಾಟ. ಹಾಂ ಮನೆ ಮಕ್ಕಳಿಗೆ ಆಶೀರ್ವಾದ ಮಾಡುವು. ಹಾಂ ನಾನೇ ಮುಟ್ಟಿದ್ದಿಲ್ಲ. ನಗರ ಹಾಂ ಗಟ್ಟಿ ಬೇಡ ಗಟ್ಟಿ ಬೇಡ ಅಲ್ರಪ್ಪ. ಭಟ್ರ ಕಡೆಯಿಂದ ಆಶೀರ್ವಾದ ಆಗೋಲ್ಲ. ಕೊಡ್ರಿ ಭಟ್ರ ಕಡೆಯಿಂದ ಆಶೀರ್ವಾದ ಮಾಡ್ಬಿಟ್ಟೆ ನಾನು. ಮಡು ಮಕ್ಕಳಿಗೆ ಹಾಂ ಆಗಲಿ 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 ಹಂಗೆ ಆಗಲಿ ಕಡೆಗೆ ಹುಡುಗರ ಕೊಟ್ಟರೆ ಆರತಿ ಮಾಡ್ರಿ ಕರ್ಕೊಂಬರ್ರಿ ಮರ್ರಿ ಬನ್ನಿ 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 ಗಡ್ಬಡಿ ಮಾಡ್ಕೊಳ್ಳಿ. ಹಾಂ ಹಾಂ ಚಲೋ ಆಗವು ನಗಡರ್ ಮಾಡುವೆ. ಹಾಂ ಹಾಂ ಚಲೋ ಅಟ್ಟಲ್ರಿ. ಹಾಂ ಒಳ್ಳೆ ಸ್ವಲ್ಪ
ಮತ್ತೆಲ್ಲಾರು ಮಾಡೋದಿತ್ವಾ ಹುಡುಗರ ತಗೊಳ್ರೆ ಹಾಂ ಹೋಗಿ ಹೋಗಿ ಅಯ್ಯೇ ಲಗು ಲಗುನೆ ಮಾಡಿ ಬಾ ಏನು ಬದಿಂದ ಆರಾಮಾಗಿ ಹಾಂ ಇಲ್ಲ ಉಡುಗೊರೆ ಮಾಡವಲ್ಲ ಹಾಂ ಇಲ್ಲ ಅದ್ರ ಬದಲಿಗೆ ಆನೆ ಮಾಡ್ತೀವಿ ಕುಲಪುರೋಹಿತರಿಂದ ಆಶೀರ್ವಾದ ವಜ್ರ ಕವಚ ತಕ್ಕಂಬಳ ಒಡ್ಡಿಲ್ಲ ಹಾಂ ಚಲೋ ಆಗ್ಲಿ ಹಾಂ ಇದು ಬಟ್ರೆ 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 ಒಡ್ಡಿಲಿ ಅಪ್ಪ 100 ಕಲಶ ಬಾಳೆ ಆಟ ಆರಾಮಾಗಿರಿ ಹಾ ಆರ್ಡರ್ ಮಾಡಿ ಬರ್ತೀರಿ ಹುಡುಗರೆ ಡೋಮ್ರೆ ಆಟಲ್ಲ ಹೊಡಿಯಪ್ಪ ನೋಡ ಹೆಣ್ಣಿನ ಮನೆ ರಮಣಿ ಬಾಗಿಲ ತೆಗಿಯೇ ತಾಮರೆಯೊಳಗೆ ಇರುವ ಜಾಣೆ ನಾಮವ ಕೇಳದೆ ಸುಮ್ಮನೆ ಬಾಗಿಲ ರಮಣ ಬಂದೆನು ತೆಗಿಯೇ ಶೋಭನ ಶೋಭನವೇ ಇಗ್ಗಪ್ಪೆದೆ ಶೋಭನ ಶೋಭನವೇ ಶೋಭನ ಶೋಭನವೇ ಇಗ್ಗಪ್ಪೆದೆ ಶೋಭನ ಶೋಭನವೇ ಕರ್ಕೊಂಡು ಹೋಗ್ಬಿಟ್ಟಿಲ್ಲ ಹೊಡಿಲ್ಲ ಒಳಗೋ ಒಳಗೊಬ್ಬರು ಹೊಡಿಲ್ಲ ಎಲ್ಲ ಉಟ್ಕೊಂಡೆ ಹೋಗ್ಬೇಕು ಹಾ ಮುಟ್ಟಬೋ ಊಟ ಮಾಡ್ಕೊಂಡು ಹೋಗುವು ಹಂಗೆ ಹೋಗೋಡಿ ಕಡೆಗೆ ಗುಟ್ಟಾಟ ಹಾ ಡಾಕ್ಟರ್ ಚಲೋ ಮಾಡ್ಸಿದ್ರು ಅವ್ರಿಗೆ ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಹಾ ಊಟ ಮಾಡ್ಕೊಂಡು ಹೋಗಿ ಅಂತೂ ಆಯಿತು ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಅಂತೂ ಆಯಿತು ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಇಗ್ಗಪ್ಪ ಹೆಗಡೆಯ ಮದುವೆ ಅಯ್ಯಪ್ಪ ದೇವ್ರೆ ದೊಡ್ಡ ಹೇಳ್ದಾರ ಬನ್ನಿ ದೊಡ್ಡ ಡಾಕ್ಟರ್ ಮದುವೆ ಬೆಲ್ಲ ಆಚೆ ಕಡೆ ಕಂಡ್ರ ಹಾಂ ಹಾಂ ಮನೆ ಬಾಗಿಲಾಗೆ ಊದ್ಬಿಟ್ರು ಅವರು ಹೇಳಂಗಿಲ್ಲ ಹೋಗ್ಕೊಂಡ್ರ ಬನ್ನಿ ಹೇಳ್ರ ಕುಟ್ಕೊಳ್ಳಿ ಹಾಂ ಮದುವೆ ಮಾತ್ರ ಇಷ್ಟು ಚಲೋ ಮಾಡಿಸಿದ್ರಿ ಇಷ್ಟು ಚಲೋ ಮಾಡಿಸಿದ್ರಿ ಆಟ್ಕೊಂಡ್ರ ಅಷ್ಟು ಮಾಡಿರಿ ಏನು ಜೀವ ಮಾಡ ಒಂದು ಏನೋ ಒಂದು ಸಾಧನೆ ಮಾಡ್ದಂಗೆ ಆಟು ಆಶ್ಚರ್ಯ ಅಂತದ್ದು ಗೊತ್ತಿದ್ದ ನನ್ನ ಬಾವೊಂದು 3 ಮದುವೆನು ನೀವೇ ಮಾಡಿಸಿದಾಗ ಯೋಗಲ್ದನ್ರ ಎಂಡು ಯೋಗನೇ ಅಕಸ್ಮಾತ್ ಇನ್ನೊಂದು ಮಾಡಿಸೋ ಪರಿಸ್ಥಿತಿ ಬಂದ್ರೆ ನಿಮಗೆ ಹೇಳ್ತೀಯ ಬಿಡ್ತುಂಡ್ರ ಎಂತ ಮಾತಾಡ್ತೀರಿ ನೀವು ಅಲ್ಲ ಮಾತಿಗೆ ಹೇಳಿ ಇರ್ಲಿ ಈಗ ಒಂಚೂರು ಲೆಕ್ಕಾಚಾರ ಎಂತ ತಗೊಂಡು ನೋಡ್ಕೊಳ್ಳಿ ಕೂಟಲ್ರ ನಾನು ಈ ಗಡ್ಬಡ್ ಎಲ್ಲ ಹೊಟ್ಟೆ ಬಿಟ್ಟಿದ್ದೆ ನಾನು ಎಷ್ಟು ದುಡ್ಡು ನಿಮ್ಮ ಹತ್ರ ಕೊಟ್ಟಿದ್ಯೋ ಎಷ್ಟು ಉಳುತ್ತೋ ಅಥವಾ ಹೆಂಗ್ಳೆ ಏನಾದ್ರು ಕೊಡವ ಮತ್ತೆ ನಾನು ಎಲ್ಲ ಬರ್ದಿಟ್ಕೊಂಡಿದ್ದೆ ಉಣ್ಗಳಿಗೆ ಹೇಳಿ ನೀವು ಹೇಳಿ ನಾನು ಲೆಕ್ಕ ಹಾಕಿ ಹೇಳಿ ಹೇಳಿ ನೋಡಿ ಹಾಂ ಇರದ್ದು 2500 ರೂಪಾಯಿ ಕಡೆಗೆ ನಗ ಅದಕ್ಕೆ 600 ರೂಪಾಯಿ ಕೊಟ್ಟಿದ್ದೆ 600 ಹಾಂ ಚಪ್ರದ ಎಂಟು ಕೊಟ್ಟಿದ್ದ ಅವ 200 ಕೊಡೋ ಹೇಳ್ದವ ಆಕ್ಚುಲಿ ಚರ್ಚೆ ಮಾಡಿ 186 ರೂಪಾಯಿ ಕೊಟ್ಟಿದ್ದೆವು ಆಗ್ಲಿ ಆಗ್ಲಿ ಚಲೋ ಆಯ್ತು ಚಲೋ ಆಯ್ತು ಚಲೋ ಆಯ್ತು ಆಮೇಲೆ ಪುರೋಹಿತರು ಒಂದು 142 ರೂಪಾಯಿ ಒಟ್ಟು ಎಷ್ಟಾಯ್ತು ಗೊತ್ತಿಲ್ಲ ಜವಳಿ 146 ಎಷ್ಟೇ ಅವನೇ ಒಟ್ಟು ನೋಡಿ ಲೆಕ್ಕಾಚಾರದ ಪ್ರಕಾರ 3944 ರೂಪಾಯಿ ಆಯ್ತು ಒಟ್ಟೆ
ಅಷ್ಟೇ ಅಷ್ಟೇ. ಇನ್ನೂ ಆಗವಲ್ಲಿತ್ತಲ್ಲ ಇರಿ ಒಂದು ನಿಮಿಷ. ಈಚೆ ಬದಿಯೆಲ್ಲ ಬರ್ಕೊಂಡಿದ್ದೆ. ಹಾ ನೋಡಿ, ಆಮೇಲೆ ಕೂಲರ್ ಮೇಲೆ ಒಂದು 8 ರೂಪಾಯಿ ಕೊಟ್ಟಿದ್ದೆ. ಆಮೇಲೆ ಬಣ್ಣ ಸೇರಿಗೂ 14. ಅಷ್ಟೇ. ಅಲ್ಲಿಗೆ 3991 ಆಯ್ತು. ಅಂಥದ್ರಲ್ಲೂ ಆನೆ 9 ರೂಪಾಯಿ ನಿಮಗೆ ಕೊಡೋಣ ಅಟ್ಟ. 9 ರೂಪಾಯಿ ಕೊಟ್ರೆ ಲೆಕ್ಕಾಚಾರ ಸಿಗ್ತಾ ಆತು. ಆ 9 ರೂಪಾಯಿ ಹಂಗಾಕೆಲ್ಲ ದಾರಿ ಖರ್ಚಿಗೆ ಆತು ಬಿಡಿ. ಅಲ್ಲಿಗೆ ಎಲ್ಲ ಮುಗ್ದಂಗಾತು. ಇನ್ನು ಒಂದೇ ಒಂದು ಉಳಿದು ಎಂಟು ನಿಮಗ್ ಕೊಡೋ ಮರ್ಯಾದೆ ಕೊಟ್ರಿ ಅಂಗಡಿ ಕೆಲಸ ಮುಗೀತು. ಎಂಟು ಅಂಗಡಿ ಬಿಟ್ರ ನೀವು ನಿಮ್ಮವನೇ ಸೈಯಪ್ಪ. ಅದು ಕೊಡೋವಲ್ಲ. ಈಗ ಎಂಟು ಕೊಟ್ಟಿದ್ದ. ನಾಳೆ ಕೂಸಿನ ಸಂಗತಿಗೆ ಗಟ್ಟಕ್ಕೆ ಬಪ್ಪವ್ ಯಾರಿಲ್ಲಡ. ಶಿವ ಬಟ್ಟೆ ಹೇಳ್ದ ನೀನೇ ಹೋಗ್ತೀನಿ ಬಿಟ್ಟಿಗೆ ಬಾ ಮಾರ ಹೇಳಿ. ಹಾಗಾಗಿ ಕೂಸಿನ ಸಂಗತಿ ಬಪ್ಪಡೆ ಆಟು. ಹಂಗಾರೆ ನಾವೆಲ್ಲರೂ ಒಟ್ಟಿಗೆ ಹೋಗ್ರಿ. ಹೌದಪ್ಪ. ಅಲ್ಲ ಹೆಂಗ್ ಕೊಡೋದ್ರ ಬಗ್ಗೆ ನೀವು ಎಂತ ಆಲೋಚನೆ ಮಾಡಿ. ನಾನು ಗಡಕ್ ಕೊಟ್ಟನಲ್ಲ ಅವಳು ಕೊಟ್ಬಿಡಿ ಅಪ್ಪ ನೀವು. ಇಲ್ಲ ಕೊಡೋದೇ ಇಲ್ಲ ನೀವು ಬತ್ರ ಇಲ್ಲ ಇಲ್ಲಪ್ಪ ಹೋಗಿರ್ತೀನಿ ಕೂಸನ್ ಕರ್ಕೊಂಡು ಮಾಡಿಸ್ಕೊಟ್ಟಿದ್ದೆ. ಅಂಬಲಿರ್ಲಿ ಹೆಂಗೂ ಖುಷಿ ಆಯ್ತು. ಅಡ್ಡಿಲ್ಲ ಅಡ್ಡಿಲ್ಲ. ಚಲೋ ಒಂದು ಆಟಗಳು ಆಪೋಟ್ಗೆ ಆಟ ಆಡ್ಕೊಂಡ್ರೆ ಹೆಂಗೆ. ಹಲೋ. ಮನುಷ್ಯ ತಾನೊಂದು ಬಗೆದರೆ ದೈವ ಅಲ್ಲ ವಿಧಿ ಇನ್ನೊಂದನ್ನೇ ಬಗೆದಿರುತ್ತದೆ. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಸನ್ನ ನಾಟಕದಲ್ಲಿ ಪೂರ್ವಾರ್ಧ ಒಂದು ಮಜಲಾದರೆ ಉತ್ತರಾರ್ಧ ಭಿನ್ನವಾದ ಕಥಾಹಂದರ, ಸಂಬಂಧಗಳ ಮಹತ್ವ, ತೊಳಲಾಟ, ವಿಷಯವನ್ನು ಅರ್ಥೈಸಿಕೊಳ್ಳುವುದರ ಮಧ್ಯೆ ನಾವೆಲ್ಲ ಕಳೆದು ಹೋಗುತ್ತೇವೆ. ಹವ್ಯಕರ ಜೀವನ ಶೈಲಿ ಯಾರಿಗೂ ಹೊರತಾಗಿರಲಿಲ್ಲ. ಆದರೆ ಬೇರೆಯವರಿಗೆ ಹೋಲಿಸಿದರೆ ಸ್ವಲ್ಪ ಭಿನ್ನವಂತೂ ಹೌದು. ಎಷ್ಟೆಂದರೂ ದೇವರಿಗೆ ತುಸು ಹತ್ತಿರದವರು ನಾವೇ ಅಲ್ಲವೇ? ಏನಂತೀರ? ಗಣೇಶ್ ಭಟ್ರ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿಕ್ಕಲ್ರ. ಎಂತ ಕಟ್ಟೆ ಆಗ್ಬಿಟ್ಟ ಮರೆಯ. ಅಲ್ಲ ನಮ್ಮನೆ ಕೂಸು ಮದುವೆ ಮಾಡಿ 6 ತಿಂಗಳಾಯ್ತು. ಆ ಈಗಪ್ಪ ಹೆಗಡೆ ಅವಳನ್ನ ಘಟ್ಟದಿಂದ ಕೆಳಗಿನ್ನು ಇಳಿಸಿದ್ದೇ ಇಲ್ಲ. ಹೊರಗೆ ಸಮಯ ಆಗಲ್ಲ ಕಾಣ್ತಾವಂಗೆ. ಮೊನ್ನೆ ಕೂಸು ಮೈನೇರತ್ಲರ ವಿಷಯ ತಿಳಿಸಿದ್ದ. ಅದೇ ಆ ಕಾಗದ ಹಾಕಿದ್ದ. ನಾಡ್ದು ಶೋಭನ ಇಟ್ಕೊಂಡ್ಯ ಎಲ್ಲ ನೆಂಟು ಕರ್ಕೊಂಡು ಬರೋಕು ಅಂತ ಹೇಳಿದ್ದ. ಆದ್ರೆ ನಾನು ಹೆಂಗ ಹೋಗ್ತು ಈಗ? ಅಲ್ಲ ನನಗೆ ಒಬ್ಬ ಮನಸ್ಸು ಇಲ್ಲ, ಮನಸ್ಥಿತಿನೂ ಇಲ್ಲ. ಹೆಂಗ ಹೋಗ್ಲಿ? ನನಗೆ ಬಂದಿದ್ದ ಕಷ್ಟದ ವಿಷಯ ನಿಮ್ಗೆ ಗೊತ್ತಾಗಿಕ್ಕಲ್ಲ. ಹೌದಾ ಇವಟ್ಟ ಅಣ್ಣು ಹೊಂಟಸ್ನೇ ಎಲ್ಲ ವಿಷಯ ಕೇಳಿ ತಿಳ್ಕೊಂಡೆ ಅಣ್ಣು. ನೋಡಿ ಅಲ್ಡ ಮಾರಯ್ಯ ನಿಂಗ ಮುನಿಕೊಂಡು ಎಚ್ಚರ ಆಗಕ್ಕಾರೆ ಮನೆ ದೊಣಿ ಬೆಂಕಿ ಹಿಟ್ಟಿಟ್ಕೊಂಡು ಕೇಳ್ದೆ ಅಣ್ಣು. ಅಲ್ಲ ಬಟ್ಟೆ ಮನೆಗೆ ಒಬ್ಬ ಗಂಡು ಪೋರ ಇದ್ದ, ಅವನು ಸತ್ತೋದ. ಒಂದ್ ಮನೆ ಇತ್ತು, ಅದು ಸುಟ್ಟೋದು. ಒಂದು ಪೆಟ್ಟಿಗೆ ಇತ್ತು, ಅದನ್ನು ಯಾರು ಕಳ್ರಿ ಎತ್ಕೊಂಡು ಹೋಗ್ಬಿಟ್ಟ. ಎಂತೆಂತ ಕಷ್ಟ ಬಂತು ಕತೆ ನಿಮ್ಗೆ ಗೊತ್ತಿದ ನಿಮ್ಗೆ? ಅಲ್ಡ ಮರೆಯ ನಾನು ತಿಳ್ಕೊಂಡು ವಿಷಯ ಅಲ್ಲ. ನಿಮ್ ಬೆಂಕಿ ಟೊಣಿ ಹೊಟ್ಟಿಟ್ಟೊಳಗೆ ಒಟ್ಟಾಟ್ರಿ ನಿಮ್ಗೆ ಎಚ್ಚ ಹಾಪಾಕಾರ. ಹಂಗಾರೆ ಒಳಗೆ ಮಣಿಕೆಂಬಂಡ ಮಾಡಿನ ಯಾಕೆಂಬಂಡು ಹೊರಗೆ ತರೋ ಒಳಗೆ ಗೊತ್ತಾಗಲ್ಲ ನಿಮ್ಗೆ? ಅಯ್ಯೋ ಬಟ್ರೆ ಅದೊಂದು ದೊಡ್ಡ ಕತೆ. ಅವತ್ತೇನಾಯ್ತು ಅಂತ ಎಂಟ ಹಂಗಾರೆ ಹೇಳ್ಬಿಡ. ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅಕ್ಕ. ಅವತ್ತು ರಾತ್ರಿ ಆಗಿತ್ತು. ಎಲ್ರೂ ಮನೇಲಿ ಮಲ್ಕೊಂಡಿದ್ದ. ಮಧ್ಯರಾತ್ರಿ ಸುಮಾರು 12 ಗಂಟೆ
ಎಚ್ಚರ ಆಯ್ತು. ಎದ್ದು ನೋಡ್ತಿ ಮನೆ ಹಿಂದ್ಗಡೆ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಅಯ್ಯೋ ಕೂತ್ಕೊಂಡು ಹೊರಗಡೆ ಬಂದಿ, ಮನೆ ಬೆಂಕಿ ಬಿದ್ದಾಯ್ತು ಬರ್ರೋ, ಮನೆ ಬೆಂಕಿ ಬಿದ್ದಾಯ್ತು ಬರ್ರೋ ಒಂದು ಕೂತ್ಕೊಂಡಿ. ಅಕ್ಕಪಕ್ಕದ ಮನೆಯವರು ತಂಬು ಕೊಡಪಾನ ಕೈಗೆ ಎಂತ ಸಿಕ್ತು ಎಲ್ಲ ಹೊತ್ಕೊಂಡು ಓಡ್ ಬಂದು ಬೆಂಕಿನೂ ಅನಿಸ್ತಾ ಇದ್ದ. ಹೌದಾ? ಜ್ಞಾಪಕ ಆಯ್ತು, ಆ ಪೆಟ್ಟಿಗೆ ಇತ್ತಲ್ಲ, ಆ ಪೆಟ್ಟಿಗೆ ನಗ ನಾಣ್ಯ ಪತ್ರ ಎಲ್ಲ ಇಟ್ಟಿದ್ದೆ. ಪತ್ರ ನೆನಪಾತು, ಓಡ್ ಹೋಗಿ ಕಡೆ ಹೋಗಿ ಪೆಟ್ಟಿಗೆ ತಂದು ಹಿಂಗ್ ಹೊರಗಡೆ ಇಟ್ಟಿ ಅಡಿಗೆ ಆ ಮಾಣಿಪೋರ ಅವನ್ ಎಲ್ ಮಲಗಿಸಿದ ಆದ್ಮೇಲೆ ನೆನಪಾಗಿತ್ತು. ನಾವೇನೇ ಆ ಮಗನ್ ಎಲ್ ಮಲಗಿಸಿದ್ದೆ ಅಂತ ಕೂಗಿ ಅವಳು ಒಳಗೆ ನೋಡು ಮನೆ ಒಳಗೆ ಮಲಗಿಸಿದ್ರು ಅಂತ ಕೂತ್ಕೊಂಡ. ಹಂಗೆ ಮಗನ್ ಹೆಂಗಾರು ಕರ್ಕೊಂಬರಕಾತಾನ. ಒಳಗಡೆ ಹೋಗಿ ನೋಡ್ತಿ ಆ ಬಾಗ್ಲಿದ್ದಾನ, ಬಾಗ್ಲು ಅದ್ರ ಹತ್ರ ಹೋಗಿ ಬಾಗ್ಲ ನಿಂತ್ಕೊಂಡಿ ನೋಡ್ತಿ ಬೆಂಕಿ ಹತ್ಕೊಂಡು ದಗ 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 ಅಂತ ಬೆಂಕಿ ಹತ್ಕೊಂಡು ಉರಿತಾ ಇದ್ರು. ಅಯ್ಯೋ ಆ ಬೆಂಕಿಲಿ ನುಗ್ಗೆಂಡು ಹೆಂಗ ಮಗನ್ ಎತ್ತಿಗೆ ಮಗ್ಲಾಗ್ತು. ನೋಡ್ತಿದಂಗೆ ದಪ್ಪಂತ ಶಬ್ದ ಆಗ್ತು. ನೋಡಿ ಇಡೀ ಮನೆ ಕುಸ್ತು ಬಿದ್ದೋಗ್ಬಿಡ್ತಾರ. ಮನೆ ಅಕ್ಕಪಕ್ಕ ಮನೆಯವರು ಊರವರು ಎಲ್ರು ಬಂದು ಹತ್ತು ಕರೆದು ಕೂಗಿ ಕಬ್ಬರ್ದು ಎಲ್ಲ ಮಾಡ್ದ. ಆದ್ರೂ ಮನೆ ಸುಟ್ಟೆ ಹೋದ್ರು. ಆಮೇಲೆ ಸುಮಾರು 1 ಗಂಟೆ ಆದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಆ ಪೆಟ್ಟಿಗೆ ಹಂಬಲ ಆಯ್ತು. ಪೆಟ್ಟಿಗೆ ಓಡಿ ಬಂದು ನೋಡ್ತಾ ಇದ್ದೆ, ಪೆಟ್ಟಿಗೆನೇ ಇಲ್ಲ. ಯಾರೋ ಪಾಪ ಮುಂಡೆ ಮಕ್ಕಳು ಆ ಪೆಟ್ಟಿಗೆನು ಹೊತ್ಕೊಂಡು ಹೋಗ್ಬಿಟ್ರಲ್ರು. ನೋಡಿ ಕಷ್ಟ ಬಂದ್ರೆ ಹೆಂಗೆಲ್ಲ ಒಟ್ಟಿಗೆ ಬಂದ್ಬಿಡ್ತು ಅಂತ. ಅಲ್ಡ ಶಿವಭಟ್ಟ, ನಿಮ್ಗೆ ಎಂತ ಹೇಳೋ ವೇಳೆ ಹಂಗೆ ಗೊತ್ತಾಗ್ತಲ್ಲ. ಅಲ್ಲ ಅಲ್ಡ ಮಾರಯ್ಯ, ಆ ನಗದ ಪೆಟ್ಟಿಗೆ ತಗೊಂಡು ಹೊರಗೆ ಇಟ್ಟಿದ್ದೆ ಹೇಳಿ ಆದ್ಮೇಲೆ ಅದನ್ನೊಂಚೂರು ಗಮನಿಸವು, ಅದು ನೋಡ್ಕೊಳ್ಳೋ ಕಲಿಗೆ ಹೋಗಲ್ಲ ಏನ ಹಂಗಾರೆ. ಅದನ್ನ ಯಾಕೆ ತಗೊಂಡು ಹೋಗಿತ್ತು ಹಂಗಾರೆ? ಅಲ್ಲ ಬಿಡ್ರೆ, ಆ ಪೆಟ್ಟಿಗೆ ಒಳಗೆ ಎಂತಿತ್ತು ಕೇಳಿ ನೀವು. ಎಂತಿದ್ದೆ ಮರ ಹಂಗಿದ್ದು? ಸುಮಾರು 5-6 ಸಾವಿರ ರೂಪಾಯಿ ನಗದು. ಹೌದೇನ? 500-600 ರೂಪಾಯಿ ನಗ ನಾಣ್ಯ ಅದೆಲ್ಲ ಇತ್ತು. ಬೇಕಾದಂಗಿತ್ತು. ಆಮೇಲೆ ಹಸ್ಲವರು ಅವರು ಇವರು ಅಂತ ಲೇವಾದೇವಿ ಮಾಡಿ ಕಾಗದ ಪತ್ರ ಬರ್ಸಣ್ಣಲ್ಲ, ಅದನ್ನು ಆ ಪೆಟ್ಟಿಗೆ ಒಳಗೆ ಇಟ್ಟಿದ್ದೆ. ಆ ಪೆಟ್ಟಿಗೆನ ಯಾರೋ ಪಾಪ ಮುಂಡೆ ಮಕ್ಕಳು ಹೊತ್ಕೊಂಡೇ ಹೋಗ್ಬಿಟ್ಟ. ಎಂತ ಕಷ್ಟ ಬಂದ್ಬಿಡ್ತೀವಿ ನೋಡಿ. ಅದೆಂತ ಹೇಳ್ತವಲ್ರ, ಕಷ್ಟ ಬಂದ್ರೆ 4 ಕಡೆಯಿಂದನೂ ಒಟ್ಟಿಗೆ ಬಂತು ಅಂತ. ಆದ್ರೆ ನನ್ನ ವಿಷಯದಲ್ಲಿ 8 ಕಡೆಯಿಂದ ಕಷ್ಟ ಬಂದು ತಗಲಾಕಬಿಡ್ತು. ಒಬ್ಬ ಮಗ ಇದ್ದ, ಏನು ಸಾಯಂಕಾಲಕ್ಕೆ ಧರ್ಮ ಕಷ್ಟ ಬಿಡಕ್ಕೆ ಅಂತ ಆ ಮಗನು ಸುಟ್ಟು ಬೂದಿ ಹಾಕ್ಬಿಟ್ಟ. ಆ ಬಸ್ ಇದಿದ್ನಲ್ಲ ಯಜ್ಞೇಶ್ವರ, ಅವನು ಬಲಿ ತಗೊಂಡ್ಬಿಟ್ಟ. ಇದ್ ಮನೇನು ಹೋಗ್ಬಿಡ್ಚು, ಅಲ್ಲ ಆ ಪೆಟ್ಟಿಗೆನೂ ಹೋತು. ಈಗ ಹೆಂಗ ಉಂಬ್ಳೆ ಒಂದ್ ಅಕ್ಕಿ ಕಾಳು ಇಲ್ದೆ ಇದ್ದಂಗ ಆಗೋತಲ್ರ. ಏನ್ ಮಾಡ್ಲಿ ಹೇಳಿ. ಅಲ್ಲ ಮಗಳು ನೀವು ಹೇಳಿದ ದೊಡ್ಡ ಮಗಳು ಕಟ್ಟ ಬರೋಟಿಗ ಎಲ್ಲ ಒಟ್ಟೊಟ್ಟಿಗೆ ಬರ್ತೋಡ. ದೊಡ್ಡ ಮಗಳ ಕತೆ ಎಂತ ಆ ದೊಡ್ಡ ಮಗಳ ಕತೆ ಅಂತ ಹೇಳಿದ್ರಿ. ಈಗ 15 ದಿವಸ ಇದ್ದೆ ಸುದ್ದಿ ಬಂತು. ದೊಡ್ಡ ಮಗಳನ್ನ ಅದು ಎಂತ ನೀರು ಎಂತ ಊರು ಹೆಂಗಡಿಗೆ ಮದುವೆ ಮಾಡಿಕೊಟ್ಟಿದ್ದಿ. ಮದ್ವೆ ಹೋದ್ಮೇಲೆ ಅವನ್ ನೋಡಿದ್ರೆ 70 ವರ್ಷದ ಮುದ್ಕನ್ ಹಂಗಿದ್ರು 60 ವರ್ಷದವನ ಕಾಣ್ತಾ ಇದ್ದ. ಆದ್ರೆ ಅವನ್ ಮದುವೆ ಮಾಡಿಕೊಟ್ಮೇಲೆ ಖುಷಿಯಾಗಿ ಅನ್ಕೊಂಡಿದ್ದೆ. ಈಗ ಎಳ್ಳ ಮಾಸ ಮುಂಚಿನ ದಿವಸ ಅವನು ಹರ ಹರ ಅಂತ ಶಿವನ ಪಾದ ಸೇರ್ಕೆ ಮುಟ್ಟಾರ್ತ. ನೋಡಿ ಅಲ್ಲಿ ಅವಳ ಕತೆ ಹಂಗಾತು, ಇಲ್ಲಿ ಅನ್ ಕತೆ ಹಿಂಗಾತು. ಇದ್ದು ಒಬ್ಬ ಮಗ ಧರ್ಮ ಕಷ್ಟ ಬಿಡಲ್ಲ ಅಂತಿದ್ದ. ಮಗನು ಅಯ್ಯೋ ಯಜ್ಞೇಶ್ವರ ತಗೊಂಡ ಹೋಯ್ತು, ಮನೆಗೂ ಹೋಯ್ತು. ಅಲ್ಲ ಈ ಮನಸ್ಥಿತಿಲಿ
ಕೂಸಿಂದ ಇದು ಹೆಂಗ್ ಹೋಗುದ್ರ ಶೋಭನಕ್ಕ ಅಂತ ಹೇಳಿ ಶೋಭನಕ್ ಹೋಗ್ತಾಳೆ ಒಬ್ಳಾಗ್ತಲ್ಲೇ ಅಲ್ಲ ಅದು ಸರಿ ಆಯ್ತು ಎಷ್ಟು ಕೊಟ್ಟಿದ್ದ ಹೆಂಗ್ ಸುಟ್ಟಿ ಬೈಂಡು ಅವ ನಿನ್ನ ಸಣ್ಣ ಅಳಿ ಇದ್ನಲ್ಲ ಈಗಪ್ಪ ಹೆಗಡೆ ಅವನ್ಗೆ ಕಾಮಾಳೆ ರೋಡ್ ಬೈಂಡಡ ಅವ್ನು ಮನಿಕಂಡಿಂದ ಹೇಳ್ತಾಳ ಅವ ಕಡೆ ತೋಟ ನೋಡ್ಕೊಂಬರ್ ಯಾರು ಇಲ್ಲ ಅಂತ ಪಂಚಗ್ರಾಮದಿಂದ ಒಂದು 2 ಜನ ಆಳುಗಳನ್ನ ಕರೆಸಿ ಅವಕ್ಕೊಂದು 20-25 ರೂಪಾಯಿ ಸಂಬಳ ಕೊಟ್ಟು ತೋಟ ನೋಡ್ಕೊಂಬಲೆ ಆಮೇಲೆ ಕೊನೆ ಕೊಯ್ಲು ಮಾಡೋದ್ರಲ್ಲಿ ಇಟ್ಕೊಂಡಿದ್ ನೋಡ ಅವ ಮ್ಯಾಲೆ ಹೇಳ್ತಾನಲ್ಲ ನೀ ಅಂಟ ಶೋಭನ ಆಗ್ತಾ ಮಾರಾಯ ನೀ ಅಂಟಕ್ಕೆ ಹೋಗ್ತಾ ಅಲ್ಲಿ ಅಲ್ಲ ಹೆಂಗೆ ಇವ್ರ ಮನೆ ಸುಟ್ಟು ಬೂದಿ ಆಗೋತು ಈಗ ಇಪ್ಲು ಒಂದ್ ಜಾಗ ಬೇಡ ಅಕ್ಕಪಕ್ಕದವ್ರು ಅವ್ರು ಇವ್ರಿಗೆ ಸಾಲ ಗಿಲ ಮಾಡಿ ಒಂದು ನೆಲೆನಾದ್ರು ಮಾಡ್ಕೊಂಡ್ಬಾರ್ದ ಈಗ ಹೋಗಿ ಕೂಸಿಂದ ಇದಕ್ಕೆ ಹೋಗಿ ಕುತ್ಕೊಂಡ್ರೆ ಆಗ್ತಾನೋ ನೀವೇ ಹೇಳಿ ನೀವು ಹೋಗ್ಬಿಡೇ ಬೇಡ ನೀವು ಇಲ್ಲಿ ಅಂಟ ಮಾಡ್ಕೊಂಬಳಾಕ್ಬೇಡಿ ನೀನು ಮಾಡು ಊಟಾಟ ಕಡೆ ಹೆಂಗ್ ಒಂಚೂರು ನಾನು ಆಚೆ ಬದಿ ಕೇರಿಯಲ್ಲಿ ಬಟ್ರಿದ್ವಲ್ಲ ಅವಳ ಮಗಳಿಗೆ ಒಂದು ಲಗ್ನ ನಿಕ್ಕಿ ಮಾಡೋದಿದ್ದೆ ಹಂಗೆ ಆನಂತರ ಅಲ್ಲಿ ಹೋಗ್ಬಿಟ್ಟೆ ಹೊಡಿಲಿ ಸಮಾಧಾನ ಮಾಡ್ತೀನಿ ಕಷ್ಟ ಅರ್ಥ ಮಾಡ್ಕೊಳ್ರು ಕಳ್ಕೊಬಿಟ್ಟು ಆ ಒಂದು ಹೇಳವ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ನಿಮ್ಗೆ ಹೇಳಿದ್ದಲ್ಲ ಬಟ್ಟೆ ಹಿಂಗಾಗೋದ ಹಲೋ. ಯಾನು ನೀನು ಆನು ಅವನು ಅಂದಂಗೆ ಅವಳು ಇವಳು ಅದು ಇದು ನಮಗೆಲ್ಲ ಒಂದೇ. ನಿಜವಾಗಲೂ ಈ ಪ್ರಹಸನಕ್ಕೆ ಅರ್ಥಾತ್ ನಾಟಕಕ್ಕೆ ಆಯ್ಕೆ ಮಾಡಿಕೊಂಡ ವಿಷಯ, ಸಮಯ, ಸಂದರ್ಭ ಅದ್ಭುತವಾದ ಕಲ್ಪನೆ. ಬರಹಗಾರರಾದ ಕರ್ಕಿಯ ದಿವಂಗತ ಶ್ರೀ ಸೂರಿ ವೆಂಕಟರಮಣ ಶಾಸ್ತ್ರಿಗಳಿಗೊಂದು ಸಾಷ್ಟಾಂಗ ನಮಸ್ಕಾರ. ರವಿ ಕಾಣದ್ದನ್ನು ಕವಿ ಕಂಡ. ರವಿಗೆ ಬೆಳಕಿನ ಸಹಾಯವಿರುತ್ತದೆ, ಕವಿಗೆ ಆ ಕವಿಯ ಕಲ್ಪನೆಯನ್ನು ರವಿಯಿಂದಲೂ ನೋಡಲಿಕ್ಕಾಗಲಿಲ್ವೇನೋ. ತಿರುಗುವುದಿಲ್ಲ, ನಮ್ಮನ್ನು ತನ್ನೆಡೆಗೆ ಹೇಗೆ ಬೇಕೋ ಹಾಗೆ ತಿರುಗಿಸುತ್ತದೆ. ತಿರುಗುವುದನ್ನು ನಿಲ್ಲಿಸಿ ತಿರುಗಿದರೆ ವಿಶ್ವ ಗೆದ್ದ ಸಂತೋಷ. ತಿರುಗುತ್ತಲೇ ತಿರುಗಿ ಮರುಗಿದರೆ ನಾವು ಕಾಣದ ಲೋಕ ನಮ್ಮನ್ನು ಕೈಬೀಸಿ ಕರೆಯುತ್ತದೆ. ಶಿವನೇ ಏನೇ ಬರ್ತಾರ ತಗೊಳ್ರ ನೀರು ಇಲ್ಲೇ ಜರ್ದಿ ಕೈ ಕೂಡ ಇಲ್ಲಿ ರಡ್ಡ ಕೈ ಕೊಡ್ತಿಲ್ಲ ನಾನು ಬೇಕಾದ್ರೆ ತಗೊಳ್ಳಿ ಅಂದ್ರೆ ಹಂಗೆ ಸತ್ಕೊಳ್ಳಿ. ಬಾಬಾ ಯಾರ ಬಾಬಾ ಕೂತ್ಕೋ ನೀನು. ನಿನ್ ಜಡ್ ಹ್ಯಾಂಗಿದ್ದು ಈಗ? ಜಡ್ ಹ್ಯಾಂಗಿದ್ದು? ನೀನಾರು ನೋಡೋಕೆ ಬಂದಿಲ್ಲ ಸಂತೋಷ ಆಯ್ತು. ಎಷ್ಟು ಕಷ್ಟಪಟ್ಟು ನೀನು ಮದುವೆ ಮಾಡಿದ್ದಿಲ್ಲ, ಆಗ್ಲಿ ಬಿಡು. ನೋಡ ಎನ್ ಮನೆ ನೋಡ ಎಂತ ಹಾಳು ಸುರ್ತಾ ಇದ್ದು ನೋಡ ಮನೆ ಎತ್ತ ನೋಡ ಕೊಟ್ಟಿ ಹಂತಿಲ್ಲ, ಅದು ಕೊಟ್ಟಿ ಹಂತಿಲ್ಲ ಹೇಳಿ ಅಚ್ಚ ಕೊಟ್ಟಿ ತೆಗೆದು ಹಂತಿಲ್ಲ, ಅಷ್ಟು ಕಷ್ಟ ಕೊಡ್ತಾ ಇತ್ತು. ತಿಂಡಾದ್ಮೇಲಂತೂ ಅದ್ರ ಮೈ ಮೇಲೆ ಅದಕ್ಕೆ ಹೆಸರಿಲ್ಲ, ಹಂಗಾವ್ದು ಕತೆ ನೋಡಿ. ನಿಜ ಹೇಳ್ತಿ ಬಾವ, ಈ ಮದುವೆ ಬ್ಯಾಡಾಗಿತ್ತು. ಆ ತಪ್ಪು ಮಾಡ್ದ, ಬರೀ ತಪ್ಪು ಮಾಡ್ದ. ಈ ವಯಸ್ಸಾದ ಮದುವೆ ಆದ್ರೆ ಎಂತ ಕತೆ ಹೇಳೇ ಪ್ರಪಂಚಕ್ಕೆ ಅನುಭವ ಮಾದ್ರಿ ಅನ್ನ. ನಿನ್ಗಂತ ವೇದಾಂತ ಜ್ಞಾನ ಬಂದುತ್ತಾ? ಶಿವಜ್ಞಾನವೇ ಈಗ. ನಿನ್ಗೆ ಎಂತ ಕೆಲಸ ಹೇಳು? ಆರಾಮಾಗಿ ಸ್ವಸ್ಥಾಗಿ ಇಡೀ ದಿನ ಮನ್ಕೊಂಡಿರುತ್ತೆ, ಹಗಲು ರಾತ್ರಿ ಬಾಯಿ ಬಂದಂಗೆ ಈ ಕೂಸಿಗೆ ಬೈತಾ ಇರ್ತೆ, ಅಷ್ಟೇ ಅಲ್ದ ನಿನ್ ಕೆಲಸ? ಅಲ್ದೋ ನಿನ್ ಸಂಕಟ ನೀನೇ ಎಂತಕ್ಕೆ ಜಾಸ್ತಿ ಮಾಡ್ಕೊತ್ಯೋ? ನೀನ್ ಜೋರ್ ಸ್ವಲ್ಪ ಕಡಿಮೆ ಮಾಡೋ. ಮುದುಕನ ಪೆಟ್ಟು ಮದ್ನ ಮೇಲೆ ಹೇಳ ಗಾದಿದ್ದು ಕೇಳಿದ್ಯಾ? ಹಂಗೆ ನಿನ್ನ ಈ ಸ್ಥಿತಿಗೆ ನೀನೇ ಕಾರಣ, ಗೊತ್ತಾತ? ಏ ಬಾಬಾ ಕೈ ಮುಗಿತಿ ಕುತ್ಕ. ಅಲ್ಲ ಎಲ್ಲಿ ಪರಿಸ್ಥಿತಿ ನಿಜ ಹೇಳವ ನಿನಗೆ? ಹೇಳು.
ಬಿಸಿ ತುಪ್ಪ ನುಂಗಿದ್ರೆ ಬಗಾಟ್ಲು ಸುಡ್ತು, ತುಪ್ಪ ಉಗುಳಿದ್ರೆ ಹಾಳಾಗ್ತು. ಏನು ಪರಿಸ್ಥಿತಿ ಹೇಳವು ಹೇಳಲು ಆಗ್ತಿಲ್ಲ. ಎತ್ತ ಮಾಡ್ತಿ ಎಲ್ಲ ಎಲ್ಲ ಇವ್ರು ರಂಡಿನರಿಯ ಎನ್ ಜೀವ ಪಲ್ಲವರೆಗೂ ಎಂತೆಂತ ಮಾಡವಲ್ಲ ಮಾಡ್ಲ ನಿನಗೆ ನಿನ್ ಗಂಡಂಗೆ ಈಗಿತ್ತಾಗ ರಾಜನೇ ಇಲ್ಲೇ ಹೇಗೆ? ಓಕೆ ಎಂತ ಆಗವ ವಾಸಪ್ಪಣ್ಣ, ಬೆಳಗಿನ ಸಂಜೆವರೆಗೂ ಇಲ್ಲಿದೆ ಹಿಂಗೆ ಬಿದ್ಕ ಸತ್ತಿರ್ತಾವು. ಅವಕ್ ಹಗಲೇ ಅದು ರಾತ್ರಿ ಅದು. ದಾರಿಯಲ್ಲಿ ಒಬ್ಬ ಯಾರು ಪರದೇಶಿ ಕಂಡ ತಿಳ್ಕ, ಅವನು ಕರ್ಕಂದು ಬೆಳಗಿಂದ ಸಂಜೆವರೆಗೆ ಏನ್ ಬಗು ಉಗಳೋದು ಇಷ್ಟೇ ಅವು ಮಾಡ. ಹೌದಾ? ನೋಡ್ತೀಯ ಆ ಒಬ್ಬ ಇದ್ನಲ್ಲ ಕ್ರಯಕ್ ತಂದ್ಕೊಂಡ್ ಗೌಡ್ತಿ ಅವ್ರಿಗೆ ಹೆಂಗ್ ಮಾಡ್ತ. ಹೌದು ಹೌದು ಉಳ್ತಾವ ಇದೆಲ್ಲ ಏನ್ ಅಪ್ಪ ಅಮ್ಮ ಮಾಡಿದ್ದು ಎಂತಕ ಬಂದಿದ್ದು ಇದೆ ಈ ಬಾಯಿ ದುಡಿದ್ದ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಅವರು ಚಲತ್ನಾಗಿದ್ವನ ಇಲ್ಲ. ಅವ್ರ ಪರಿಸ್ಥಿತಿ ಹೇಗಿದ್ದು ಹೇಳೋದು ನೀನೇ ಹೇಳಿದ್ದೆ. ನಿನ್ನ ಅಪ್ಪ ಅಮ್ಮಂದ ಹೌದು ಹೇಳಿದ್ನೆ. ಒಟ್ಟಲ್ಲಿ ಇದೆಲ್ಲ ಎತ್ತ ಹಣೆ ಬರ ಹಿಂಗಾಗಕ್ಕಾಗಿತ್ತು ಆಗ್ತಾ ಇತ್ತು. ಕೇಳ ಆ ಬಣ್ಣಾಚಾರ ಕೇಳ್ದೇನ? ಬೆಳಗಿನ ಸಂಜೆವರೆ ಹಿಂಗೆಯ ಒಂದ್ ಹೇಳಿದ್ರು 9 ಹೇಳ್ಕೊಂಡು 20 ಕೆಲಸ. ನನ್ನ ಪರಿಸ್ಥಿತಿ ಎಂತ ಅಯ್ಯೋ ದೇವ್ರಿ, ಭಾರಿ ಕಷ್ಟ ಕೊಡ್ತಾ ಇತ್ತದ. ಒಂದೆರಡಲ್ಲ ಹೇಳಲ್ಲ ಆಗ್ತಿಲ್ಲ ನನಗೆ. ನನಗೆ ಎಂತ ಮುಡುಗನೋಸರ ಸಿಟ್ಟು ಬತ್ತು. ಹಂಗಿಗಲ್ಲ ಸುಮ್ಮನಿರೋ ಮರ ನಿಂದೆ ಎಂತಕ್ಕೆ ಹಂಗ್ ಮಾಡ್ತೇವೆ ಅವ್ನಿಗೆ? ಸುಮ್ಮನಿರೋ ಮರ. ಎಂತ ಸುಮ್ಮನಿರೋದು? ನಾನು ಒಂದೊಂದ್ಸಲ ಹೋಗೋದು ನೋಡ್ದೇನಾ ನೋಡ್ದೇನಾ ಹಿಂಗೆ ಹಿಂಗೆ ಮಾಡ್ತೇವೆ. ಬೆಳಗಿನ ಸಂಜೆವರೆಗೂ ಏನು ಬೈಕ್ ಎತ್ತ ಇರ್ತ ಅಲ್ದರ ಎನ್ ಕೈ ಹಿಡಿದ್ಮೇಲೆ ನಿಂಗಳ ಬದುಕು ನಾಶನಾತು ಹೇಳ್ತಲ್ರ. ನಿಂಗಳ ಕೈ ಹಿಡಿದ್ಮೇಲೆ ಹೆಂಗೆ ಅಷ್ಟೇಶ್ವರಿ ಬಂಜನ್ರ ಎನ್ ಬದುಕು ಎಷ್ಟು ಚಂದಿದ್ದೊಳಗದೆ ಇಲ್ಲೇ ಗೊತ್ತಾಗ್ತು. ಹಿಂಗೆ ಹಿಂಗೆ ಏನ್ ಕರ್ಮ ಏನ್ ಕರ್ಮನೇ ಕೊಟ್ಬಿಟ್ಟು ಯಾರ ಮುಖ ತೋರ್ಸಲಾಗ್ತಿಲ್ಲ ಪ್ರಪಂಚಕ್ಕೆ. ಸಾಕಾಗೋಗ್ತು ಜೀವನೇ. ಏನ ಪರಿಸ್ಥಿತಿ ಅಪ್ಪ. ಬಾಬಾ ಹೌದು, ನೀನು ಅವಾಗ್ಲಿಂದ ಬರೀ ಹೇಳ್ತೀವಿಲ್ಲ ಹೇಳಗದ್ದೆ ಇರ್ತೀವಿಲ್ಲ, ಸುಮ್ಮನೆ ಬಾಟ 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 ಗುರ್ತಾ ಇದ್ದೆ. ಅಲ್ಲ ಅಂತ ದೊಡ್ಡ ಮಾತು ಎಂತ ಇದ್ದಪ್ಪ ನಿನಗೆ ಹೇಳುವಂಥದ್ದು? ಅದನ್ನ ಹೇಳ್ಬಿಡು ಮಾರೆ. ಹೇಳವ ಹೇಳವ ಹೇಳೋ ನೋಡು ಬಾವ, ನೀ ಒಬ್ಬ ಇದ್ದೆ. ಹೌದು, ನಿನಗೆ ಹೇಳ್ದಿದ್ದೆ ನನಗೆ ಅಂತ ನಿನಗೆ ಹೇಳಲೇಬೇಕು ಅಂತ ಹೇಳು. ಯಾಕಂದ್ರೆ ನೀನೇ ತಾನೇ ನನಗೆ ಕೈ ಹಿಡ್ದವ. ಹೌದು ಹೌದು. ನನಗೆ ಈ ದಿಂಡ ಆದ್ಲಾಗಾಯ್ತು. ಅದು ಬರೀ ಶಾಸ್ತ್ರ ಪೂರ್ತಿ ಆಜು. ಅದರಿಂದ ಎಂತ ಪ್ರಯೋಜನವೂ ಆಗಿಲ್ಲ. ಎಂತ ಮಾಡೋ ಗೊತ್ತಾಗ್ತಿಲ್ಲ ನನಗೆ. ಎಂತ ಎಂತ ಆಗಿಲ್ಲ. ಈಗ ಏನಾಗೋದು ಅಂದ್ರೆ ಎನ್ನ ಪರಿಸ್ಥಿತಿ ಹೆಂಗ್ ಬಂದಿದ್ರೆ ಈಗ ಈಗ ಉದುಮೂರು ಸಂಜೆ ಹೊತ್ತು ಆನು ಸತ್ಯನ ಹೇಳ್ತಾ ಇದ್ದೆ, ನೀನು ಎದೆ ಬಿಟ್ಟು ಹೇಳ್ತಾ ಇದ್ದೆ. ನನಗೆ ಇದೊಂದು ಕಾಯಿಲೆ ಬಂದು ಒಕ್ಕಿಸನ್ ಮೇಲೆ ಆನದು ಮೈ ಮುಟ್ಟಲು ಹೋಗಿಲ್ಲ ಅತ್ತ ನನಗೆ ಏನೇನು ಎಲ್ಲ ಕೈಯಿಂದ ಆಗಿಲ್ಲ. ನೀ ಹೆಂಗೊಂದು ಉಪಕಾರ ಮಾಡೋ. ಎಂತ ಮಾಡೋದು ಹೇಳು? ಮಾಡ್ಕೊಡ್ತೀಯ? ನೀ ಉಪಕಾರ ಮಾಡ್ಕೊಟ್ಟೇಳ ಆದ್ರೆ ಅಲ್ಲ ಶಿವನ ಪಾಪ ಸೇರ್ಕಿತ್ತು. ಅದೆಲ್ಲ ಮಾತಾಡ. ನೀ ಎಂತ ಮಾಡ್ಕೊಡ್ಬೋದು ಹೇಳಿ. ಎಂತಕ್ಕೆ ಗೊತ್ತಿದ್ದ ಹೇಳ? ಹೇಳು ಬೇಜಾರು ಮಾಡ್ಕೊಂಡು ಇಲ್ಲೇ ಹೇಳು. ಅದು ಬುಸಿರಣ ಬುಸಿರಣ ಹಾಳಿ. ನೀ ಕೇಳಿ ಹೇಳು ಅದು ಹೆಂಗಾತು ಬಸ್ರ. ನೀ ಕೇಳಿ ಹೇಳ. ಇಂತ ಮಾತಾಡಲ್ಲ ನಿಂಗೆ ಮನಸ್ಸಾರ ಇಷ್ಟ ದಿವಸ ಮೊಳ್ಳು ಹಿಡ್ದಿತ್ತಿಲ್ಲ, ಈಗ ಮೊಳ್ಳು ಹಿಡ್ದೋ ಜೋಕೆ. ನೋಡು ನೋಡು ಹೆಂಗ್ ಮಾತಾಡ್ತಾ ನೋಡು. ನೋಡು ಬೆಳಗ್ಗೆ ಸಂಜೆ ಹಿಂಗೆ ಮಾತಾಡೋದು. ಮೋಸ ಮಾಡ್ತೀರ ನೀನು? ಸುಮ್ಮನೆ ಬಿಡ್ತಿಲ್ಲ ನೀನು. ನೋಡು ಹೆಂಗ್ ಮಾತಾಡ್ತಾ ನೋಡು. ಗುಂಡ್ರಸವ್ರನ್ನ ಹೇಳ ಹೇಳ. ನೀ ಅವ್ನು ಹೇಳು, ಅವ್ನು ಹೇಳು, ಬುದ್ಧಿ ಅವ್ನು ಹೇಳು. ಹೇಳ ನೀನು. ಹೇಳ ಬೇಕಾದಾಗ್ಲಿ ಅದಕ್ಕೆ ಬುದ್ಧಿ ಕಲ್ಸೋದು ಏನು ಜವಾಬ್ದಾರಿ. ಏನು ಹೆದರಡ. ಆಯ್ತು ನಾಲ್ಕು ಅದಕ್ಕೆ ಬಿಡ್ತಿಲ್ಲ. ಹೊರಗೆ ಹೋಗು ನೀನು. ತಗ ಇಲ್ಲಿ ಬೇಡ ನೀನು. ಹೋಗು, ಸಾವಕಾಶ ಹೋಗು, ಸಾವಕಾಶ ಹೋಗು. ನನ್ನ ತಲೆ ಮೇಲೆ
ಮಾಡ್ಬೇಕ್ರಿ. ನಿಮ್ಮ ಬುಡದಲ್ಲಿ ಬಂದು ಕೂಗನ್ ನಾನು ಹೆಸರು ಗೊತ್ತಿಲ್ಲ. ಅಯ್ಯೋ ಎಂತ ಕೇಳ್ತ್ರಿ, ಬೆಳಗ್ಗೆ ಆಗುದು ಸೂರ್ಯ ಬಂದದಲ್ರಿ. ನಿಮ್ಗೊಂದು ಸುದ್ದಿ ಮುಚ್ಚುಕಡ. ಯಾರು ಎಂತ ಸುದ್ದಿ ಮುಟ್ಸಕಡವ್ರು ನಮ್ಗೆ? ಇವ್ರು ಬಾಳೆ ಸರ್ ಹಿಡಿದ್ರಲ್ಲ ಹೋಗೋದ್ರಲ್ರಿ. ಯಾವ ಹೆಗಡ್ರು ಹೋಗಿದ್ದು? ಬಾಳೆ ಸರ್ದಲ್ಲಿ ಹೆಂಗೆ ಆಗ್ಬಿಟ್ಟಿದ್ರ ಅವ್ರಿಗೆ. ಅದು ಎಂತಾಗದ ಅಂದ್ರೆ ನಂಗೆ ಹೆಗಡ್ರು ಹೇಳಿ ಅವ್ರ ಹೆಸರೇ ಕರಿ ಟುಪ್ಪಿಲ್ಲ. ಯಾರು ಈಗ ಪೆಗ್ರು ಹೋಗೋದು. ಅಯ್ಯೋ ಹಾರ ದೇವ್ರ ಪಾದ ಸೇರ್ಕೊಂಡ್ಬಿಡ್ತಾನಪ್ಪ ನನ್ನ ಬಾವ. ಅಯ್ಯೋ ಬಡವಾ. ಹೆಗ್ರಿ ಲಗುನೆ ಬತ್ತ ಅಂತ ಹೇಳ ಆಯ್ತಾ? ಲಗುನೆ ಹೋಗಿ ನಾ ಬತ್ತ ಈಗ. ಅಯ್ಯೋ ಬಾಬಾ ಎಂತ ಕೆಲಸ ಮಾಡ್ಕೊಟ್ಟಿಗೆ ಕುಂಟೆ ಎಲ್ಲ ಮಾಡ್ಬಿಟ್ಟಲ್ಲ ಬಾಬಾ. ಬಾಬಾ ಬಾಬಾ ಅಂತ್ಯವಾಯಿತು ಬದುಕು ಸತ್ಯಂತ್ಯವಾಯಿತೇ ಬದುಕು ಅಂತ್ಯವಾಯಿತೇ ಬದುಕು ಸತ್ಯಂತ್ಯವಾಯಿತೇ ಬದುಕು. ಯಾರ ಶಾಪವೋ ಯಾರ ನೋಟವೋ ಯಾರ ಶಾಪವೋ ಯಾರ ನೋಟವೋ ಸಾವಿತ್ರಿ 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 ಅಲ್ಲ ನೀನೀಗ ಬೇಜಾರು ಮಾಡ್ಕೊಂಡ್ರೆ ಹೋದವ್ ಮತ್ತೆ ಬರ್ತಾನೆ. ಆ ದೇವ್ ಹೊರ ಕೂತ್ರು ಅವನೇನು ಮತ್ತೆ ಬರ್ತಿಲ್ಲ ಆತ. ನೀನು ಸುಮ್ಮನೆ ಬಾಯ್ ಬಿಡ್ತಾಳ. ಸುಮ್ಮನೆ ಆಚೆ ಮನೆ ಶ್ರೀಧರ್ ರೆಡ್ಡಿಗೆ ಏನಾದ್ರು ಯಂತ್ರ ಏನಾದ್ರು ಮಾಡಿಸ್ತೀನಿ. ಅಯ್ಯೋ ಭಟ್ರೆ, ಅವತ್ತು ನಿಮ್ಗೊಂದು ಮಾತು ಹೇಳಿದ್ದೆ ನಾನು. ಇನ್ನೊಂದು ಮದುವೆ ಮಾಡಿಸೋ ಸ್ಥಿತಿ ಬಂದ್ರೆ ನಿಮಗೆ ಹೇಳ್ತಿದ್ದೆ. ಆದ್ರೆ ಈಗ ತಿಥಿ ಮಾಡಿಸೋ ನಿಮ್ಗೆ ಹೇಳುವಂಗೆ ಆಗೋತು ನೋಡಿ. ಆಯ್ತು, ಈಗ ಮುಂದಿನ ಕಾರ್ಯ ಎಂತ ಮಾಡೋದು ನೀವು ಮಾಡಿಸಿ. 10ನೇ ದಿವ್ಸಕ್ಕೆ ಅದು ಎಂತ ದುಡ್ಡು ಕೊಡೋವ ಕೊಡ್ತೀನಿ ನಿಮಗೆ. ಹೌದು, ನೀವೇ ಮಾಡಿಸೋದೆ ಕೊಡ್ತೀವಿ. ನೀವೇ ಕೊಟ್ಟಿರಿ. ಲಗ್ನ ಮಾಡಿಸಲು ಒಟ್ಟು ಅಪ್ರಕ್ರಿಯೆ ಮಾಡಿಸಲು ಆಯ್ತು, ಮಾಡಿಸಿ ಎಲ್ಲ ಬಾವನ್ ದುಡ್ಡೆ ಕೊಡಿಸ್ತೀವಿ. ಹೋಗಿ ಬನ್ನಿ ಬನ್ನಿ ಬರುತ್ತಮ್ಮ. ಅವೆಲ್ಲ ಈ ಕಡೆ ಬನ್ನಿ. ಹಣ ಎತ್ಕ.
ಸರಿ ಆಯ್ತಾ? ಫೀಲ್ ಚಲೋ ಅಣ್ಣ ಹೇಳಾರ್ದೆ ನೀನು. ನೋಡು, ನಿನ್ನ ಮಧ್ಯೆ ಎಂತ ನಡೆದು ಹೇಳೋದು ನಮ್ಮಿಬ್ಬರೊಳಗೆ ಇರೋ, ಬೇರೆ ಯಾರಿಗೂ ಗೊತ್ತಪ್ಪಿಲ್ಲ ಆಯ್ತಾ? ಹಂಗೇನಾದ್ರು ಗೊತ್ತಾದ್ರೆ ಮುಂದೆ ಪಾಪ ನಿನಗೆ ಭಾರಿ ತೊಂದರೆ ಆಗೋಗ್ತದೆ, ಹೌದಾ? ಈಗ ನೋಡು, ನಿನ್ನ ಗಂಡ ಸತ್ತು 21 ದಿವಸ ಆಗೋತು, ಮಾಸಿಕನೂ ಮುಗ್ದೋತು. ಅಲ್ಲ, ಅವನು ಹೋಪದಂತೂ ಹೋದ. ಆದ್ರೆ ನಿಂಗಳ ಮದುವೆ ಹೊತ್ತಲ್ಲಿ 2,000 ರೂಪಾಯಿ ಸಾಲ ಕೊಟ್ಟಿದ್ದ್ಯಾ. ಈಗ ವರ್ಷದ ಮೇಲೆ 3-4 ತಿಂಗಳಾಗುತ್ತೆ, 1 ಪೈಸಾ ಬಡ್ಡಿನೂ ಬಂದಿಲ್ಲ. ಕಡೆಗೆ ಅವನ ದಿನಮಾನಕ್ಕೆ ತೀರ್ಕೊಂಡ್ಮೇಲೆ ಒಂದು 300 ರೂಪಾಯಿ ಖರ್ಚು ಮಾಡಿದ್ದಿ. ಅದು ನಿಂಗೂ ಗೊತ್ತಿದ್ದಲೇ. ಹೌದು, ಅವನ ಜಮೀನಿದ್ದು ಕರೆ, ಆದರೆ ಎಲ್ಲ ರಾಯರ ಹತ್ರ ಅಡ ಬಿದ್ದೋಜು. ಎಂತ ಮಾಡೋದು ಗೊತ್ತು? ಈಗ ನಾವು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಾಯರ ಮೈ ಮೇಲೆ ಬತ್ತು, ಹೌದಾ? ಅದಕ್ಕೆ ಈಗ ನಾವು ಎಂತ ಮಾಡೋಕ್ಕಾಗ್ತು? ಅಲ್ಲ, ಅವನ ಜಮೀನಿಂದ ಒಂದು 8-10 ಸಾವಿರ ರೂಪಾಯಿ ಬತ್ತು, ಇಲ್ಲೇ ಹೇಳಲ್ಲ. ಆದರೆ ರಾಯರಿಗೆ ಕೊಡಲೇ ಒಂದು 5-6 ಸಾವಿರ ರೂಪಾಯಿ ಬೇಕು. ಕಡೆಗೆ ಒಂದು 2-3 ಸಾವಿರ, ಒಟ್ಟು ಒಂದು 8-9 ಸಾವಿರ ಬರೀ ಸಾಲ ತೀರಿಸಲೇಬೇಕಾಗ್ತದೆ. ಈಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ರಾಯರೇನಾದರೂ ಪಂಚಾಯತಿಗೆ ಹೋದ್ರೆ ಇರೋ ಜಮೀನು ಕೈ ಬಿಟ್ಟು ಹೋಗ್ತದೆ. ಅಲ್ಲ, ನಿನ್ನ ಜೀವಿತದಲ್ಲಿ ಇವರಿಗೆ ನಿನಗೆ ಬೇಡಿಕೆಯೋ, ವ್ರತವೋ, ಯಾತ್ರೆಯೋ, ಸಾತ್ರೆಯೋ, ಅದು ಎಂತ ಬೇಕಾದರೂ ಆಗಲಿ ಆನ್ ಮಾಡಿಸ್ತು. ಅದಕ್ಕೆ ಎಷ್ಟು ಬೇಕಾದ್ರೂ ಖರ್ಚಾಗಲಿ ಆನ್ ಕೊಡ್ತು. ಈ ಕಾಶಿ ಮಂಜು ಭಟ್ರು ಸದ್ಯದಲ್ಲೇ ನಮ್ಮವ್ರನ್ನೆಲ್ಲ ಕರ್ಕೊಂಡು ಕಾಶಿಗೆ ಹೋಗ್ತಾರ ಕೇಳಿದ್ವಿ. ನಿನಗೆ ಖುಷಿ ಇದ್ರೆ ಅವ್ರ ಸಂತಿಗೆ ಹಬ್ಬದ ಮರ್ದಿನ ಕಾಶಿಗೆ ಹೋಗೋಕ್ಲಿಲ್ಲ. ಎಷ್ಟು ದುಡ್ಡು ಬೇಕಾದ್ರೂ ಆಗಲಿ ನಿನಗೋಸ್ಕರ ಆನ್ ಖರ್ಚು ಮಾಡ್ತೀಯ ಆತ. ಆದರೆ ಈಗ ನಾವು ಮೊದಲು ಮಾಡ್ಕೋಬೇಕಾದಂಥದ್ದು ಗೊತ್ತಿದ್ದು, ಈ ಸಾಲ ಗೀಲ ಎಲ್ಲ ಒಂದ್ಸಲ ತೀರಿಸಿ ನಿನ್ನ ಜೀವನಕ್ಕೇನು ತೊಂದರೆ ಆಗದಿದ್ದಂಗೆ ಒಂದಷ್ಟು ಭದ್ರತೆ ಮಾಡ್ಕೊಳ್ಳಲಿ ಅಲ್ದ? ಥೋ, ಮತ್ತೆ ಅಣ್ಣ ಹೇಳ್ತೀನಿ ನೀನು. ಅಯ್ಯೋ, ಈಗ ನೀ ಹ್ಯಾಂಗ್ ಹೇಳ್ತೀಯ ಹಾಂಗ್ ಮಾಡಲ್ಲ, ಏನೂ ತೊಂದ್ರೆ ಇಲ್ಲ. ನನ್ನ ಭಾರ ಅಷ್ಟು ನಿನ್ ಮೇಲೆ ಹಾಕಿದ್ಯಾ. ಹಂಗಾರೆ ಒಂದು ಕೆಲಸ ಮಾಡು ನೀನು. ಈಗ ರಾಯರಿಗೆ ಕೊಡೋದಂತೂ ತಪ್ಪಿಲ್ಲ, ನಿನ್ನ ಗಂಡ ಅವರಿಗೆ ರಿಜಿಸ್ಟ್ರಿ ಮಾಡಿ ಕೊಟ್ಟಿಗಿದೆ ಅಲ್ದ? ಅದಕ್ಕೆ ನೀ ಈಗ ಎಂತ ಮಾಡುವ ಅಂದರೆ, ರಾಯರ ಹತ್ರ ಇರೋ ಸಮಸ್ತ ಸಾಲವನ್ನು ತೀರಿಸಿ ಅವ್ರ ಹತ್ರ ಅಡ ಇರೋ ಭೂಮಿಗೆಲ್ಲ ಒಂದು ಪರಿಹಾರ ಕಂಡ್ಕೊಂಡು ಜೀವಿತದಲ್ಲಿ ಇವರಿಗೆ, ಅಂದರೆ ನಿನ್ನ ಜೀವಿತದಲ್ಲಿ ಇವರಿಗೆ ನಿನ್ನನ್ನು ಕಾಪಾಡ್ಕೊಂಡು ಬರೋ ಬಗ್ಗೆ, ಮತ್ತೆ ಈ ವಾಸಪೆಗಡಿಗೆ ಕೊಡೋ ಸಾಲದ ಬಗ್ಗೆ ಸರ್ವಾದಿ ಭೂಮಿನ ಕ್ರಯ ಮಾಡಿಕೊಟ್ಟಿದ್ದೆ ಹೇಳಿ ಹೆಸರಿಗೆ ಬರ್ಕೊಟ್ಬಿಡು. ಅಡ್ಡಿಲ್ಯ? ನಿನಗೆ ಯಾರಿಗೆ ಎಂತ ಹೇಳವಳೆ ತಿಳಿತಿಲ್ಲ ಮರತಿ. ಈಗ ದಸ್ತಾವೇಜ್ ಮಾಡಿಸಲೇ ನಾಳೆ ಬೆಳಗ್ಗೆ ನಿನ್ನನ್ನು ಕರ್ಕೊಂಬರ್ತಿ ಹೇಳಿ ನಾನು ಶಾನ್ ಬೋಗ್ರಿಗೆ ಹೇಳಿಕ್ ಬಂದೆ. ನಾವೀಗ ಶಿರ್ಸಿಗೆ ಹೋಗಿ ದಸ್ತಾವೇಜ್ ಮಾಡಿಸಲಾಗ್ತಿಲ್ಲ. ಎಂತಕ್ಕೆ ನಾವು ಶಿರ್ಸಿಗೆ ಹೋದ್ಕೊಳ್ಳಲ್ಲ, ರಾಯರಿಗೆ ಕಾಣ್ತು ತಂಗಳು ದುಡ್ಡು ಮಡಗಿಕ್ ಮುಂದಕ್ಕೆ ಹೋಗಿ ಹೇಳ್ತಾರೆ ಅವರು. ಅವರಿಗೆ ನಗದಿ ಕೊಡಲ್ಲ, ನನ್ನ ಹತ್ರ ಇಲ್ಲಿ ದುಡ್ಡು ಇರ್ತು. ಅದಕ್ಕೆ ನಾವು ಇಲ್ಲೇ ಶಾನ್ ಬೋಗ್ರ ಹತ್ರ ಹೋಗಿ ದಸ್ತಾವೇಜಿನ ಪತ್ರ ಎಲ್ಲ ತಯಾರಿ ಮಾಡಿಸ್ಕೊ ಬಂದ್ಬಿಡೋಣ. ಕಡೆಗೆ ಒಂದು ದಿವಸ ಯಾರಿಗೂ ಕಾಣಕದ್ದಂಗೆ ಸುಮ್ಮಂಗೆ ತಿರ್ಸಿಗೆ ಹೋಗಿ ರಿಜಿಸ್ಟ್ರಿ ಮಾಡಿಸ್ಕೊ ಬಂದ್ಬಿಡೋಣ. ಅಡ್ಡಿಲ್ಯ? ಆದ್ರೆ ಈ ರೂಪ ತಗೊಂಡು ಆ ಶಾನ್ ಬೋಗ್ರ ಮನೆಗೆಲ್ಲ ಹ್ಯಾಂಗ್ ಬರಲ್ಲ? ಒಂದ್ ಕೆಲ್ಸ ಆಗ್ತಾ, ಶಾನ್ ಬೋಗ್ರೆ ಇಲ್ಲಿ ಗೊತ್ತರ
ಹಂಗಾದ್ರೆ ಹಂಗೆ ಆಗಲಿ, ಬೇಕಾದ್ರೆ ಶಾಂತ ಹೋಗನ್ನೇ ಮನೆಗೆ ಕರ್ಕೊಂಬಂದ್ಬಿಡ್ತೀನಿ ನಾಳೆ ಬೆಳಿಗ್ಗೆನೆ. ಸರಿ ಹಂಗಾರೆ ನಾನು ಹೊರಡ್ಲು. ಹಾಂ, ಓ ಕತ್ಲಾಗೋತು ಹೇಳ್ತಾ ಇದ್ದೆ ಪಾಪ, ನಿಂಗೆ ಒಬ್ಬಂಗೆ ಮದ್ಕೊಂಬಿಡು, ಒಬ್ಬನು ಆಯ್ತು. ನಾನು ಇವತ್ತು ಇಲ್ಲೇ ಮನ್ಕೊಂಬಿಡ್ತೀನಿ ಬಿಡು. ಹಾಂ, ಹೋಗು, ಬಂದಿ ನೋಡಿ. ನಿಂತ್ಕಳೆ. ಓ, ಎಂತ ಸುದ್ದಿ ಗೊತ್ತಿದ? ಗೊತ್ತಾಯ್ತು ನೀತಿಗೆ? ಇಗ್ಗಪ್ಪೇಡೆ ಹೆಂಡತಿ ಸಾವಿತ್ರಿ ಇದ್ದಲ್ಲ, ಬಸ್ರಾಡ ಸುದ್ದಿ ಒಪ್ಪಿದ್ದು ಹೌದಾ? ಸುದ್ದಿ ಹಾಕಿದ್ದೆ ಹೇಳ್ತೀಯಾ? ಇದ್ದಿದ್ದೆ ಹಾಕಿದ್ದ ಅಷ್ಟೇ. ಈಗ ಹೇಳ್ತಾ ಇದ್ದೇನೆ ಅಲ್ದ, ಆ ರಂಡಿ ಸಾವಿತ್ರಿಗೆ ಸ್ವಲ್ಪ ನಾನು ಬುದ್ಧಿ ಇಲ್ಲೇನ ಹೇಳ. ಆ ರಂಡಿ ಸಾವಿತ್ರಿ ಮಾಡಿ ಸುಮ್ಮನಿರ, ಸ್ವಲ್ಪ ಬುದ್ಧಿ ಇಲ್ಲೇನ? ವರ್ಷ ಪೂರ ಮುಗ್ದಿಲ್ಲ ಹಾಗೆ ಕೆಟ್ಟೋಗ್ತೇನೆ. ಅವು ಆ ಗಟ್ಟೆಗೆ ಹೆಣ್ಮಕ್ಕ ಹಂಗೆಯ ಪಾಪದು ಎಂತ ಗೊತ್ತಾಗ್ತಿಲ್ಲ ಅವಕ್ಕೆ. ಆದ್ರ ಆ ವಾಸಪೇಡಿದ್ದರಿ ಮಹಾಬಿಲೇನ್ರಿದ್ದವ. ಅವಂಗ ಹೊಟ್ಟೆ ಯಾವ್ದು ಬೆನ್ನಿ ಯಾವ್ದು ಅಂತ ತಿಳಿತಿಲ್ಲ, ಮಾಡ ಹೊಲ್ಕಂದ್ ಮಾತ್ರ ಗೊತ್ತಾಗ್ತಿಲ್ಲ. ಎಂತ ಮಾಡಿದ್ದ ಗೊತ್ತಿದ್ದ? ಆ ಇಗ್ಗಪ್ಪೆಗಡೆ ಆಸ್ತಿ ಬರ್ಸ್ಕೊಳ್ಳೋ ಹೇಳಿ ಆ ಸಾವಿತ್ರಿಯ ಶಿರ್ಷಿಗೂ ಮನೆಗೂ ತೀರ್ಸಿದ್ದೇ ತೀರ್ಸಿ. ದಸರಾದ್ದು ವಾಸಪ್ಪ ಹೆಗಡೆಗೆ ವಿನ ಬೇರೆ ಯಾರಿಂದ ಅಲ್ಲ. ಹೌದನ್ರ? ಹಾ, ಈ ನಮ್ಮ ಆಚಾರ ಭಟ್ಟ ಹೋದ ವಿಚಾರಕ್ಕೆ ಅಂತ ಹೋದವ 100 ರೂಪಾಯಿ ತಿನ್ಕೊಂಡು ಎಲ್ಲ ಮುಚ್ಚಾಕಿ ಬೈಂದ. ಅಯ್ಯೋ ದೇವ್ರೆ. ಅಷ್ಟೇ ಅಲ್ಲ, ಇವು ನಮ್ಮ ಸಂಕಪ್ಪ ಹೆಗಡೆ ಬಂದವಣಂಗೆ ಹೋಗಿದ್ದವಣ. ಅವ ಎಂತ ಮಾಡಣ, 300 ರೂಪಾಯಿ ತಿನ್ಕೊಂಡು ಇಲ್ಲಿ ಎಂಥದಿಲ್ಲ ಎಲ್ಲ ಸುಳ್ಳು ಹೇಳಿ ಬೈದ. ಅಲ್ಲ ಹೆಗ್ಡರೆ, ನೀವೇ ಹೇಳಿ, ಹಿಂಗೆಲ್ಲ ಊರಿನ ದೊಡ್ಡವರೆಲ್ಲ ಈ ತರ ಅಮೇಧ್ಯ ತಿನ್ಕೊಂಡು ಸುಳ್ಳನ್ನೆಲ್ಲ ಮುಚ್ಚಾಕ್ತಾ ಹೋದ್ರೆ ಊರು ಉದ್ಧಾರ ಆಗ್ತದೆ. ಅದು ಬಂದಿತ್ತು, ಎಂತದ ಸಂಶಯ ಬಂದಿತ್ತ ಎಂತ ಕೇಳಿದ್ರೆ ಅದ್ರ ಮುಖ ಎಲ್ಲ ಬಿಡಿಸ್ಕೊಂಡಿತ್ತ, ಹೊಟ್ಟಿನೂ ಬಂದಿತ್ತು. ಎಂತದ ಬಾಲ್ಗಡೆ ಮಾಡ್ಕೊಂಡಿಕ್ಕಿ ಹೇಳಿ ಹೆಂಗ್ ಸಂಶಯ ಬಂದಿತ್ತ ಅವಾಗ್ಲೆಯ. ಹೌದಪ್ಪ. ಅಲ್ದೆ ಗಣಪಿ ಗಣಪಿ ಹೇಳ್ತಿ, ಎಂತ ನೀ ಸಮಾಧಾನ ತಡಿಯೇ, ನಾನೀಗ ಗಣ್ಣೆ ಎಂತ ಗಣಪಿ ಅಂತ ಹೇಳ್ತೀನಿ. ನಾಯಿ ಅಪ್ಪಯ್ಯನು ಕೂಡ ನೀ ಗಣಪಮ್ಮ ಹೇಳ. ನೀನು ನಾವೊಂದು ಮುಖ್ಯವಾದ ಸುದ್ದಿ ಹೇಳ್ತಾ ಕೇಳ್ಕ. ಸಾವಿತ್ರಮ್ಮ ಬಸರಾದದ್ದು ವಾಸಪ್ಪ ಹೆಗಡೆಗೆ ನೀ ಹೇಳದ್ ಖರೆ ಅನುಮಾನವೇ ಇಲ್ಲೇ. ಅಲ್ಲ, ಈಗ ಇನ್ನೊಂದು ಹೊಸ ಸುದ್ದಿ ಬರ್ತಿತ್ತು ಕೇಳಿ. ಎಂತ ಇದು ಕೇಳಿದ್ರೆ, ಈಗ ಒಂದ್ 2-3 ದಿವಸದ ಮೊದಲು ಯಾವ್ದೋ ಕಿರಿಸ್ತಾಂತಿ ಹಿಂಗ್ಸ್ ಕರ್ಕ ಬಂದ್ಕೊಂಡು ಬಸ್ರೆ ತೆಗ್ಸಿಕ್ಕಿದ್ವಳ. ಅಯ್ಯೋ ಕರ್ಮವೇ, ಎಂತ ಮಾಡ್ತೇನೆ ಕೇಳಿ. ನೀ ಅಲ್ಲಿಗೂ ಎಂತೋ ಅವ್ರನ್ನೆಲ್ಲ ಎಂತ ಜೈಲಿಗೆ ಅದು ಇದು ಹೇಳ್ತಿದ್ದಲ್ಲ, ಎಂತದು? ಅದು ಎಂತ ಆಗದ ಗೊತ್ತದ, ಪೊಲೀಸರು ಗಾಡಿ ತುಂಬ್ಕೊಂಬಂತ ಇಬ್ರು ತುಂಬ್ಕೊಂಡು ಹೋಗಾರ. ಆ ಇಬ್ರು ಹೆಗಡ್ರು ಇಲ್ಲ, ಇಬ್ಬರು ಕರ್ಕೊಂಡು ಹೋಗಾರ. ನೀನು ಈ ಇದೆಲ್ಲ ಹಂಗೆಲ್ಲ ಗೊತ್ತಾಗದೆ ಇದ್ದಂಗೆಲ್ಲ ಹೇಳ್ಬೇಡ. ಅಲ್ಲಿ ಎಂತ ಆತು ಅಂತ ಸರಿ ಬಿಡಿಸಿ ಹೇಳ ಮರೆ, ಹೇಳು. ಹೇಳ್ರಿ ಹೇಳ್ತಾರೆ. ಪೊಲೀಸರು ಬಂದ್ರು. ಶುರುವಲ್ಲಿ ಆ ಹೆಂಗಸ ಸಾವಿತ್ರಿ ಇಲ್ಲ, ಒಂದು ಸ್ವಲ್ಪ ಬಾಯ್ಬಿಟ್ಟಿಲ್ಲ ಆಗಿತ್ತು. ಎಲ್ಲ ಗುಪ್ಚುಪ್ಪು. ಆ ಪಾಪುನ ತೆಗಿಸಿ ಗೊಬ್ಬರ ಗುಂಡೆ ಹೂತಾರೆ. ಹೆಂಗ್ ಗೊತ್ತಾತು? ಪೊಲೀಸ್ ಬಂದು 4 ಬಿಟ್ರೆ ಯಾರಿಗೆ? ಸಾವಿತ್ರಿಗೆ ಹೊರಬದಿ ಬಂತು.
ಕಡಿಗಂತ ಮಾಡಾರೆ ಆ ವಾಸಪ್ಪ ಹೆಗಡೆನ ಮತ್ತೆ ಇನ್ನೊಬ್ಬ ಹೆಗಡೆ ಇದಾರಲ್ರಿ ಇಬ್ರು ಕರ್ಕೊಂಬಂದಾರ. ಅವರಿಗೆ ಎಲ್ಲೆಲ್ಲಿ ಹೊಡೆದಾರ ಏನೇನ್ ಮಾಡಾರ ಗೊತ್ತಿಲ್ಲ. ಅವರೇ ಬಂದು ಗುದ್ಲಿ ಹಿಡ್ಕೊಂಡು ಗೊಬ್ಬರ ಗುಂಡಿ ತೆಗೆದು ಪಾಪದ ಹೊರಗೆ ತೆಗೆದಾರ. ಅಯ್ಯೋ ಆ ಪಾಪ ಬೆಣ್ಣೆ ಮುದ್ದೆ ಆ ಗೊಬ್ಬರ ಮೆತ್ಕೊಂಡ್ರು ಅಷ್ಟು ಚಂದ ಕಾಣ್ತಾ ಇತ್ತು. ಹೆಂಗಸಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡ, ಯಾರು ಗತಿ ಇಲ್ಲ. ಸಾಯು ಕಾಲಕ್ಕೆ ಒಂದು ಅನ್ನ ಹಾಕಿ ಒಂದು ಮಗು ಇರೋದಲ್ಲಾಗಿತ್ತ. ಹೌದಪ್ಪ. ಕಡಿಗೆ ಅವರು ವಾಸಪ್ಪ ಹೆಗಡೆನ ಒಂದ್ ಬದಿ ಕರ್ಕೊಂಡು ಹೋದ್ರು, ಈ ನಂಜುಂಡ ಇನ್ನೊಂದು ಬದಿ ಕರ್ಕೊಂಡು ಹೋದ್ರು. ಜೀಪಲ್ಲಿ ತುಂಬ್ಕೊಂಡು ಹೋದ್ರು. ನಾನು ನೋಡಿದೆ, ಇಚ್ಚಿಗೆ ಬಂದೆ. ದೇವಸ್ಥಾನ ಬಿಟ್ರೆ ನಿಮ್ಗೊಂದು ವಿಷಯ ಹೇಳ್ತಾ ಬನ್ನಿ. ಈ ಪಾಪ ಕರ್ಮ ಅಲ್ಲ ಒಳಗಡೆ, ಅದ್ರಾಗೂ ಈ ಶಿಶು ಹತ್ಯೆ ದೋಷ ಇದ್ದಲ್ಲ, ತಟ್ಟದೆ ಹೋಗದೇ ಇಲ್ಲ. ಈಗ ಮತ್ತೊಂದು ವಿಷಯ ಗೊತ್ತಿಲ್ಲ, ಇತ್ತಿತ್ತಲಾಗಿ ಈ ಪುಂಡ್ ಅಮ್ಮಂದಿಕ್ಕಲ್ಲ ಇದೇ ಹಾದಿ ಹಿಡ್ದಳಿ. ಹೌದಲ್ಲ? ಹೌದಪ್ಪ. ಮೊನ್ನೆಯ ಆ ಅಶೀಸರದ ಕಾವೇರಿ ಬಸ್ರು ಒಳಗೆ ಸುದ್ದಿ ಆತ. ಒಂದ್ ಸ್ವಲ್ಪ ದಿವಸ ಬಿಟ್ಟು ನೋಡ್ರೆ ಇಲ್ಲೇ ಸುದ್ದಿ ಇಲ್ಲ. ಓಹೋ, ಆ ಊರಿನ ಹಿರಿಯಂದಿಕ್ಕಾಲ ನಾಲ್ಕು ದುಡ್ಡು ತಿನ್ಕೊಂಡು ಮುಚ್ಚೆ ಹಾಕ್ಬಿಟ್ಟು. ಅಲ್ಲ, ಈ ಊರಲ್ಲಿ ಈ ಶಿರಸ್ತೆದಾರರು ಅವು ಇವೆಲ್ಲ ತಿನ್ಕೊಂಡು ದುಡ್ಡು ತಿನ್ಕೊಂಡು ಅಮೇಧ್ಯ ತಿನ್ಕೊಂಡು ಕೇಸ್ನೆ ಮುಚ್ಚಿ ಹಾಕ್ಬಿಟ್ರೆ ಆ ಊರು ಒಳ್ಳೇದಾಗ್ತಾ ಇಲ್ಲ ರೀ, ಆಗ್ಲಿಲ್ಲ. ಈಗ ಎಂತಲ್ಲ, ನಮ್ಗೆ ಈ ನಾವು ಬೇರೆಯವ್ರ ಮನೆ ಸುದ್ದಿ ಎಷ್ಟು ಹೇಳೋದು, ನಮ್ಗೆ ಎಂಥದ್ದು ಆಗೋದಿಲ್ಲ. ನಮ್ಗೆ ಎಂತಕ್ ಬೇಕಾದಲ್ಲ ಅಲ್ದ ಕೋರ್ಟು ವಕೀಲರು. ಹೌದು, ಮುಖ್ಯವಾದ ಸುದ್ದಿ ಇದ್ದು. ಈ ಪ್ರಕರಣ ಇದ್ದಲ್ಲಿ ಅದ್ರ ತೀರ್ಪು ನಾಳೆಗೆ ಬರ್ತಾಡ. ಹೌದು, ಹೆಂಗ್ ಗೊತ್ತಾತು ಅಂತಂದ್ರೆ ಹೇಳ್ತಾ ಕೇಳಿ. ನಿನ್ನೆ ಇದೇ ಹೊತ್ತಿಗೆ ಅವ್ರ ಕಡೆ ಶಿರಸ್ತೆದಾರರು ನಡ್ಕೊಂಡು ವಕೀಲರ ಮನೆ ಬದಿ ಬರ್ತಿದ್ದ. ಅಲ್ಲೇ ಇದ್ದಿದ್ದೆ. ಹೌದಾ? ಕುತೂಹಲ ಇರ್ತದೆ. ನಿನ್ನೆ ಆದಿತ್ವಾರಲ್ಲ, ವಕೀಲರು ಮನೇಲೆ ಇದ್ದಿದ್ದ. ಓವೇ ಹೇಳ್ದ ಪ್ರಕರಣ ನಾಳೆ ತೀರ್ಪು ಕೊಡ್ತೀವಡ. ಎಂತ ಒಂದ್ ನಿಮಿಷ ತಡೀರಿ, ನಾ ಹೇಳ್ತೆ. ಎಂತ ಇದು ಕೇಳಿದೆ, ಈಗ ಹೊಸ ಸಾಹೇಬ್ರಿದ್ರಲ್ಲಿ ಭಾರಿ ದಯಾಳು ಒಡ, ಜೊತೆಗೆ ಭಾರಿ ಬುದ್ಧಿವಂತರು ಒಡ. ಈ ಪ್ರಕರಣದಲ್ಲಿ ಯಾರ್ಯಾರು ಲಂಚ ಕೇಳ್ಕೊಂಡು ಎಂತೆಂತ ಕೆಲಸ ಮಾಡಿದ್ದು ಅಷ್ಟು ಗೊತ್ತಾಯ್ತಾಡ ಅವ್ರಿಗೆ. ಅಂತ ಆ ಫೌಜ್ದಾರ್ ಇದ್ದಲ್ಲಿ ಅವ ಇದ್ರಲ್ಲಿ ಖಂಡಿತ ಇದ್ನಾಡ. ಹೆಂಗೆ ಅಂತಂದ್ರೆ ಹೇಳ್ತಾ ಕೇಳಿ, ವಾಸಪ್ಪ ಹೆಗಡೆ ಹತ್ರ 700 ರೂಪಾಯಿ ತಕೊಂಡು ನಿಮ್ ಪ್ರಕರಣದಿಂದ ಖುಲಾಸೆ ಮಾಡಿಸ್ತಾ ಹೇಳಿ ಮಾಡೋ ಕೆಲಸ ಮಾಡಿ. ಅದೇ ಹೆಂಗ್ ತಿಳ್ಕೊಂಡ್ರಿ? ಅದಕ್ಕೆ ಹೇಳೋದು, ಯಾರನ್ನೇ ನಂಬಿದ್ರು ಈ ನಂಚಿನವ್ರನ್ನ ಮಾತ್ರ ನಂಬಲಿಲ್ಲ ನೋಡಿ. ಹೇಳೋದೊಂದು ಮಾಡೋದು. ಹೌದಪ್ಪ, ಒಳಗೊಂದು ಹೊರಗೊಂದು. ಕೆಲಸ ಮುಗಿಯೋಲ್ಲಿವರೆಗೆ ಬಿಕ್ ನಂಗೆ ಇರ್ತ. ಹೌದು, ಮುಗಿದ ಮೇಲೆ ಹಂಗೆ ಅಲ್ಲ. ಈಗ ನಾವ್ ಹಿಂಗೆಲ್ಲ ಮಾತಾಡ್ಕೊತಾ ಇದ್ದ, ಪ್ರಕರಣ ನೋಡಲ್ಲೇ ಎಂತದ್ದು ಇಲ್ಲೇ ಕಾಣ್ತು. ಆದ್ರೆ ಕಾಯ್ದೆ ಪ್ರಕಾರ ಇದ್ದೋಡು ಶಿಕ್ಷೆನೇ ಹೇಳ. ಹೌದು, 4 ರಿಂದ 6 ವರ್ಷ ಕಠಿಣ ಸಜೆ. ಈಗ ಒಂದ್ ಕೆಲಸ ಹಳೆ ಗಣಪಮ್ಮ, ಒಂದ್ ಕೆಲಸ ಮಾಡೋಣ. ನಾವೆಲ್ಲ ಈಗ ಇಲ್ಲಿ ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಹೌದು, ನಾಳೆ ಎಲ್ಲರೂ ಕೋರ್ಟಿಗೆ ಹೋಗೋಣ. ಹೌದು, ಯಾರಿಗೆ ಶಿಕ್ಷೆ ಆಗ್ತು, ಯಾರಿಗೆ ಶಿಕ್ಷೆ ಆಗ್ತಿಲ್ಲ ಎಲ್ಲ ನೋಡೋಣ. ಅದು ಎಷ್ಟು ಜನ ಬರ್ಲಿ ಹೋಗೋಣ. ಅದು ಎಲ್ಲ ನಾಳೆ ಗೊತ್ತಾಗ್ತದೆ. ಅದು ನಾಳೆ ಎಲ್ಲರೂ ಕೋರ್ಟಿಗೆ ಹೋಗೋಣ. ಆಯ್ತು ಬನ್ನಿ ಹೋಗೋಣ. ಕೆಲಸ ಬಾಕಿದ್ದು. ಹೌದು, ಅದು ಮುಗಿಸ್ಕೊಂಡು ಹೇಳಿದ್ದು. ಬನ್ನಿ, ನಾನು ದೇವಸ್ಥಾನ ಪೂಜೆ ಮುಗಿಸಿ. ಆಯ್ತಾಯ್ತು. ಆತ್ಮೀಯರೇ, ಇನ್ನು ಒಂದು ದೃಶ್ಯದೊಂದಿಗೆ ಈ ಒಂದು ಇಗ್ಗಪ್ಪ ಹೆಗಡೆ ಮದುವೆ ನಾಟಕ ಮುಕ್ತಾಯಗೊಳ್ತಾ ಇದೆ. ಮಳೆ ನಿಂತರೂ ಮಳೆ ಹನಿ ಬೇಗ ನಿಲ್ಲೋದಿಲ್ಲ. ಹಾಗೆ ಜ್ವರ ಕಮ್ಮಿ ಆದರೂ ಔಷಧ ಮುಗಿಯೋದಿಲ್ಲ. ಆಸೆ, ಆಕಾಂಕ್ಷೆ, ಅಭಿಲಾಷೆ ಯಾವ ಕಾಲಕ್ಕೂ ಯಾರನ್ನೂ ಬಿಟ್ಟಿಲ್ಲ. ಅದಕ್ಕೆ ಸಾಕ್ಷಿ ಈ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎಂಬ ನಾಟಕ. ಜೀವನ ಶೈಲಿ, ಸುಳ್ಳಿನ ಮಹಲು, ಸತ್ಯದರ್ಶನ, ಪಾಪ ಕರ್ಮಗಳ ಲೆಕ್ಕಾಚಾರ,
ಪಾಪವಾದ ಅಪರಾಧಗಳ ವಿಶ್ಲೇಷಣೆ, ಅಸಹಾಯಕತೆ, ಅಸಹಕಾರ ನಿರೂಪಣೆ, ಸಮಾಜದ ವಿವಿಧ ಪಂಗಡಗಳ ಆತ್ಮಾವಲೋಕನ, ಹಣ, ಅಧಿಕಾರ, ಅಹಂಕಾರ ಇಂತಹ ಸಾಮೂಹಿಕ ಪಿಡುಗುಗಳನ್ನು ಸ್ವತಃ ಅನುಭವಿಸಿದರು ಅಥವಾ ಕಂಡರೋ ಎಂಬಲ್ಲಿಗೆ ಒಂದು ಅತ್ಯಮೂಲ್ಯವಾದ ಕೃತಿ ಹವ್ಯಕ ಭಾಷೆಯಿಂದ ಕನ್ನಡ ಭಾಷೆಗೆ ಕೊಡುಗೆಯಾಯಿತು. ಇದರಿಂದ ಇಗ್ಗಪ್ಪೆ ಹೆಗಡೆ ವಿವಾಹ ಪ್ರಹಸನ ಎಂಬ ನಾಟಕ ಕನ್ನಡ ಭಾಷೆಗೆ ಕೊಡುಗೆಯಾಗಿ ಕನ್ನಡ ಭಾಷೆಯ ಪ್ರಪ್ರಥಮ ನಾಟಕ ಎಂದು ದಾಖಲಿಸಿಕೊಂಡಿತು. ಈ ನಮ್ಮ ತೊದಲು ನುಡಿಯನ್ನು ನೋಡಲು ಆಸ್ವಾದಿಸಲು ಶ್ರೀ ಸನ್ನಿಧಾನ ಇಲ್ಲಿಗೆ ಚಿತ್ತೈಸಿದ್ದಾರೆ. ಇದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತೇವೆ. ಹಾಗಾಗಿ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಡೀ ತಂಡ ಅವರಿಗೆ ನತಮಸ್ತಕವಾಗಿದೆ. ಧನ್ಯೋಸ್ಮಿ ಸನ್ನಿಧಾನ. ನ್ಯಾಯಾಧೀಶರು ಆಗಮಿಸ್ತಾ ಇದ್ದಾರೆ. ಸಾವಿತ್ರಿ, ವಾಸಪ್ಪ ಹೆಗಡೆ ಹಾಗೂ ನಂಜುಂಡ ಹೆಗಡೆ ಈ ಮೂವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಕುಳಿತುಕೊಳ್ಳಿ. ನಿಮಗೆ ಕುಳಿತುಕೊಳ್ಳಿಕ್ಕಾಗುವುದಿಲ್ಲ, ಹಾಗೆ ನಿಂತುಕೊಳ್ಳಿ. ಎಲ್ಲರೂ ಬಂದಿದ್ದಾರಾ ಅಥವಾ ಇನ್ಯಾರಾದರೂ ಬರುವವರಿದ್ದಾರಾ? ನನ್ ಬಿಟ್ಬಿಟ್ರು, ನಾನು ಒಬ್ಬ ಇದ್ದೆ. ಅದು ಮನೇಲಿ ಜನ ಕರ ಹಾಕ್ಬಿಟ್ಟಿತ್ತು, ಹಂಗ ಬಗೆ ತಡಾಟ. ಯಾವಾಗಲೂ ಹಂಗೆ. ಈಗ ಈ ಗರ್ಭಕೂನಿ ಮೊಕದ್ದಮೆಯಲ್ಲಿ ಕೋರ್ಟಿಗೆ ನ್ಯಾಯ ಕಂಡಂತೆ ಯೋಗ್ಯ ತೀರ್ಪು ಬರೆದಿರುತ್ತದೆ. ಅದನ್ನು ಪ್ರಕಟವಾಗಿ ತಿಳಿಸಬೇಕಾದರೆ ನಾನು ಇಲ್ಲಿ ಕೂಡಿದ ಜನಸಮುದಾಯವನ್ನು ಕುರಿತು ಕೆಲವು ಉಪದೇಶಪರವಾದ ಮಾತುಗಳನ್ನು ಆಡಲಿಕ್ಕೆ ಇಚ್ಛಿಸುತ್ತೇನೆ. ಈಗ ನಡೆದಿರುವ ಗರ್ಭಕೂನಿ ಮೊಕದ್ದಮೆಯು ಎಷ್ಟರ ಮಟ್ಟಿಗೆ ಪಾಪಕರವಾದದ್ದೆಂದು ನಾನು ಪ್ರತ್ಯೇಕವಾಗಿ ಹೇಳಬೇಕಾದುದೇನೂ ಇಲ್ಲ. ಸದ್ದು ಇಂಥ ಮೊಕದ್ದಮೆಗಳು ಪ್ರತಿ ವರ್ಷ 100 ಗಟ್ಟಲೆಯಾದರೂ ನಡೆಯದೇ ಇರುವುದಿಲ್ಲ. ಹೀಗಿದ್ದು ಸರ್ಕಾರದವರ ದೃಷ್ಟೋತ್ಪತ್ತಿಗೆ ಬರುವುದು ಬಹಳ ಸ್ವಲ್ಪ. ಯಾಕಂದರೆ ಇದು ಬಹು ಗೌಪ್ಯದಿಂದಾಗತಕ್ಕದ್ದಾಗಿರುತ್ತದೆ. ಇಂಥ ಪ್ರಕರಣಗಳು ಬಾಕಿ ಸರ್ವಜಾತಿಯಲ್ಲಿಯೂ ನಡೆಯುತ್ತದೆ. ಇಂಥ ವಿಧವಾ ಗರ್ಭ ಪ್ರಕರಣವು ತಮಗೊಂದು ಸಂಪಾದನೆ ರೂಪವಾದ ಬೆಲೆ ಎಂದು ಎಣಿಸಲ್ಪಡುವಂತೆ ವ್ಯಕ್ತವಾಗುತ್ತದೆ.
ಯಾಕಂದರೆ ಈ ಸಾವಿತ್ರಿ ಎನ್ನುವವಳು ಗರ್ಭವಾದ ಸಂಗತಿ ತಿಳಿದ ಕೂಡಲೇ ಮೊದಲು ಆಚಾರ್ಯ ಭಟ್ಟನು 100 ರೂಪಾಯಿ ಲಂಚ ತೆಗೆದುಕೊಂಡು ಧನಾಶಾಪರನಾಗಿ ಈ ಗರ್ಭವನ್ನು ಅಡಗಿಸಲಿಕ್ಕೆ ಅನುಮೋದನೆ ಕೊಟ್ಟು ಈ ಪ್ರಕರಣವು ಸುಳ್ಳೆಂದು ತೀರ್ಪು ಮಾಡಿದಂತೆಯೂ, ಎರಡನೆಯ ಗ್ರಾಮಸ್ಥರಿಗೆ ತಿಳಿದ ಕೂಡಲೇ ಗ್ರಾಮದ ಮೊಕ್ತೇಸರ ಮತ್ತು ಇನ್ನು ಕೆಲವರು ಸಹ ಲಂಚ ತೆಗೆದುಕೊಂಡು ಈ ಗರ್ಭಪಾತವನ್ನು ಮುಂದೆ ತರಬಾರದೆಂದು ಪ್ರಯತ್ನಿಸಿದಂತೆಯೂ ತಿಳಿದು ಬರುತ್ತದೆ. ಗೊತ್ತಾಗೋದಿಲ್ಲ ನಮ್ಗೆ. ಸದ್ದು ಈ ಸಾವಿತ್ರಿ ಎನ್ನುವವಳು ತಾನು ಗರ್ಭಕೂನಿ ಮಾಡಿದ್ದಕ್ಕೂ ಮತ್ತು ವಾಸಪ್ಪ ಹೆಗಡೆ, ನಂಜುಂಡೆಗಡೆ ಎನ್ನುವವರು ತಾವು ಸಹಾಯ ಮಾಡಿದ್ದು ಹೌದೆಂತಲೂ ಕೂಡ ಸ್ಪಷ್ಟವಾಗಿ ಒಪ್ಪಿಕೊಳ್ಳುತ್ತಾರೆ. ಶಾಂತಿ ಶಾಂತಿ. ಸರಿ, ಈಗ ಸಂಬಂಧತ್ವ ವಿದ್ಯಮಾನಗಳ ಕಡೆಗೆ ದೃಷ್ಟಿ ಕೊಟ್ಟು ಸೂಕ್ಷ್ಮ ವಿಚಾರವನ್ನು ಮಾಡಿ ನೋಡಿದರೆ, ಇವಳು ಧರ್ಮಭೀರುತನದಿಂದ, ಅಂದರೆ ಜಾತಿಯಿಂದ ದೂರ ಆದೇನೆಂಬ ಭಯದಿಂದಲೂ ಪರರ ದುರ್ಬೋಧನೆಗಳಿಂದಲೂ ಈ ಕೃತ್ಯವನ್ನು ಮಾಡಿರುತ್ತಾಳೆ. ಇವಳು ಅಪ್ರಬುದ್ಧಳಿದ್ದು ಈ ಕೃತ್ಯಕ್ಕೆ ಮುಂದಾಗಿ ಇವಳ ಸ್ವಂತ ಮನಸ್ಸು ಪ್ರವೇಶಿಸುವುದಕ್ಕೆ ಉದ್ಯುಕ್ತವಾಗಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಎರಡನೇ ಮತ್ತು ಮೂರನೇ ಅಪರಾಧಿಗಳೆಂಬ ವಾಸಪ್ಪ ಹೆಗಡೆ ಮತ್ತು ಇವರ ಭಾವ ನಂಜುಂಡ ಹೆಗಡೆ ಸಹ ಈ ಕೃತ್ಯಕ್ಕೆ ಪೂರ್ಣ ಸಹಾಯ ಮಾಡಿದ್ದಾರಲ್ಲದೆ ಇದನ್ನು ಮುಚ್ಚಿ ಹಾಕಲು ಸಹ ಪ್ರಯತ್ನ ಪಟ್ಟರೆನ್ನುವುದು ರುಜುವಾತಾಗುತ್ತದೆ. ಆದರೆ ಇವರೆಲ್ಲರೂ ಈ ರೀತಿಯಾಗಿ ಕೋರ್ಟಿಗೆ ಬಂದದ್ದು ಇದೇ ಮೊದಲ ಸರ್ತಿಯಾಗಿರುತ್ತದೆ. ಇದರಿಂದ ಇವರ ದುಷ್ಕೃತ್ಯಕ್ಕೆ ಕಾಯಿದೆಯಿಂದ ಹೇಳುವ ಪೂರ್ಣ ಶಿಕ್ಷೆಯನ್ನು ಕೊಡುವುದರಲ್ಲಿ ಕೋರ್ಟಿನವರು ಕನಿಕರ ಪಡುತ್ತಾರೆ. ಹಾಗೂ ಕೋರ್ಟಿನವರು ಇವರು ಈ ತನಕ ಯಾವುದೇ ಅಪರಾಧಗಳಿಲ್ಲದೆ ಬದುಕಿದ್ದರಿಂದ 1ನೇ ಅಪರಾಧಿ ಸಾವಿತ್ರಿ ಎಂಬವಳಿಗೆ 3 ತಿಂಗಳ ಸಾದಾ ಕೈದನ್ನು ವಿಧಿಸಿರುತ್ತಾರೆ. ಹಾಗೂ 2ನೇ ಮತ್ತು 3ನೇ ಅಪರಾಧಿಗಳಾದ ವಾಸಪ್ಪ ಹೆಗಡೆ ಹಾಗೂ ನಂಜುಂಡ ಹೆಗಡೆಯವರಿಗೆ ಕಲಂ 1ರ ಪ್ರಕಾರ 6 ತಿಂಗಳುಗಳ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಿರುತ್ತಾರೆ. ಇಲ್ಲಿಗೆ ಈ ಕೋರ್ಟ್ ವಿಸರ್ಜನೆಯಾಗುತ್ತದೆ. ಈಗಪ್ಪ ಹೆಗಡೆಯ ಮದುವೆ, ಈಗಪ್ಪ ಹೆಗಡೆಯ ಮದುವೆ, ಈಗಪ್ಪ ಹೆಗಡೆಯ ಮದುವೆ, ಈಗಪ್ಪ ಹೆಗಡೆಯ ಮದುವೆ. ಬರ್ರ ಹಂಗಾರೆ ಪಟ ಟಕ್ಕಳ್ರ ಮರೆಯ ಮದ್ವೆಗಂಟು ಆಗಲ್ಲ, ಇದ್ರಾಗಾರ ಟಕ್ಕಳ್ಳಿ ನೀವು. ಸಾಕು ಮಾಸ್ತರಿ ಮಾತಾಡು. ಹಂಗ ಆಯ್ತು, ನಾಟಕ ಮುಗಿಸ್ತು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಷ್ಟರ ಮಟ್ಟಿಗೆ ನಿಮ್ಮನ್ನು ಮುಟ್ಟಿದ್ದೇವೆ, ಮನಸ್ಸನ್ನು ತಟ್ಟಿದ್ದೇವೆ ನಮಗೆ ಗೊತ್ತಿಲ್ಲ. ಏನಾದರೂ ಅಪಚಾರಗಳಾಗಿದ್ದರೆ ಕ್ಷಮೆ ಇರಲಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಇಡೀ ತಂಡ ಸನ್ನಿಧಾನಕ್ಕೆ ನತಮಸ್ತಕವಾಗಿದೆ. ಸಾಷ್ಟಾಂಗ ಪ್ರಣಾಮಗಳು. ಸನ್ನಿಧಾನ ಮುಖ್ಯವಾದ್ದನ್ನೇ ಬಿಟ್ಟಿದ್ದೇನೆ. ಸನ್ನಿಧಾನ
ದಯಮಾಡಿ ಅಧ್ಯಕ್ಷರಾದ ಗಿರಿಧರ್ ಕಜೆಯವರು ವೇದಿಕೆಗೆ ಬರಬೇಕು. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಇದರದ ಪಾತ್ರ ಪರಿಚಯವನ್ನು ಮಾಡಿಕೊಡೋ ಪ್ರಯತ್ನ ಮಾಡ್ತೇನೆ. ಇಗ್ಗಪ್ಪ ಹೆಗಡೆ ಈ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದು ಶ್ರೀಯುತ ನೀರ್ನಳ್ಳಿ ರಾಮಕೃಷ್ಣ ಅವರು. ಹಾಗೆ ವಾಸಪ್ಪ ಹೆಗಡೆ ಈ ಪಾತ್ರವನ್ನು ನಿರ್ವಹಿಸಿರುವುದು ಶ್ರೀಯುತ ಮಂಜುನಾಥ್ ಹೆಗಡೆ ಅವರು. ಹಾಗೆ ಹಾಗೆ ಶಿವಭಟ್ಟನ ಪಾತ್ರವನ್ನು ನಿರ್ವಹಿಸಿರುವುದು ಶ್ರೀಯುತ ಶಂಕರ್ ಭಟ್. ಕಾಶ್ಯಪ ಹೆಗಡೆಯಾಗಿ ಶ್ರೀಯುತ ಗಜಾನನ ಹೆಗಡೆ. ಜಡ್ಜ್ ಪಾತ್ರದಲ್ಲಿ ಶ್ರೀಯುತ ಮೋಹನ್ ಭಾಸ್ಕರ್ ಹೆಗಡೆ. ಎಂಕಮಾಣಿ ಪಾತ್ರದಲ್ಲಿ ಅಜಿತ್ ಬೊಪ್ಪನಹಳ್ಳಿ. ದೇವಸ್ಥಾನ ಭಟ್ರ ಪಾತ್ರದಲ್ಲಿ ಶ್ರೀಯುತ ಪೃಥ್ವಿರಾಜ್ ಮಿತ್ರ. ಲಕ್ಷ್ಮಣ ಭಟ್ ಅವರ ಪಾತ್ರದಲ್ಲಿ ಶ್ರೀಯುತ ಶಿಶಿರ್ ಭಟ್. ಸಾವಿತ್ರಿ ಪಾತ್ರದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಗಡೆ. ಹಾಗೆ ಕಾವೇರಿ ಪಾತ್ರದಲ್ಲಿ ಶ್ರೀಮತಿ ಪುಷ್ಪಾ ರಾಘವೇಂದ್ರ. ಹಾಗೆ ಗಣಪಮ್ಮನ ಪಾತ್ರದಲ್ಲಿ ಶ್ರೀಮತಿ ಸುಧಾ ಹೆಗಡೆ. ಗೆಳತಿಯರಾಗಿ ಆಶಾ, ಮಿತ್ರ ಹಾಗೂ ಮುದರ ಗಾಂವ್ಕರ್. ಹಿನ್ನೆಲೆ ಗಾಯನ ಸಹನಾ ಭಟ್. ಹಾಗೆ ಗಣೇಶ್ ಭಟ್ಟ ಮದುವೆಯ ದಳ್ಳಾಳಿಯ ಪಾತ್ರದಲ್ಲಿ ರಾಜಗೋಪಾಲ್ ಜೋಶಿ ನಾನು. ಈ ನಾಟಕದ ಪ್ರಸ್ತುತ ನಿರ್ದೇಶನವನ್ನು ನಡೆಸಿಕೊಟ್ಟದ್ದು ಶ್ರೀಯುತ ಗಜಾನನ ಹೆಗಡೆ. ಸನ್ನಿಧಾನದ ಹಾಗೂ ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ನಂಜುಂಡ ಹೆಗಡೆ ಪಾತ್ರದಲ್ಲಿ ಶ್ರೀಯುತ ಬಾಲಚಂದ್ರ ಹೆಗಡೆ. ಎಲ್ಲರಿಗೂ ಧನ್ಯವಾದ. ಕನ್ನಡದ ನಿಮ್ಮ ಹೆಸರುಗಳನ್ನ ಒಂಚೂರು ಹೇಳ್ಬಿಡಿ. ಪ್ರಪ್ರಥಮ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಭೀಮನ್ಕೋಣೆ. ಅರ್ಚನಾ ಮಂಜುನಾಥ್. ಜಾನಕಿ ಎಸ್. ವೀಣಾ ಪ್ರಸನ್ನ ಕುಮಾರ್. ಸಿಂಚನಾ ಎಸ್ ಕುಮಾರ್. ಇವರೆಲ್ಲ ಸಾಗರದವರು. ಈ ಒಂದು ಹಾಡಿನ ಧ್ವನಿಯಾಗಿ ನಮ್ಮೊಂದಿಗೆ ಸೇರಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಇವರೆಲ್ಲರಿಗೂ ಪಟ್ಟಾಜಿ ಅವರು, ರವಿನಾರಾಯಣ್ ಪಟ್ಟಾಜಿ ಅವರು, ಕೃಷ್ಣಮೂರ್ತಿ ಭಟ್ರವರು, ಹಾಗೆ ಶ್ರೀಯುತ ಗಿರಿಧರ್ ಕಜೆ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಹಾಗೆ ಈ ಒಂದು ಪ್ರಹಸನವನ್ನು ಅತ್ಯುತ್ತಮವಾಗಿ ವೇದಿಕೆ ಮೇಲೆ ತಂದು ನಾಟಕವನ್ನು ಅಭಿನಯಿಸಿದ ಎಲ್ಲ ನಟರಿಗೂ ಸಹಿತ ಸಂಘಟನೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅವರೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಪ್ರಮುಖವಾಗಿ ಮೊದಲನೇ ಒಂದು ಇದನ್ನು ಮಹಿಳೆಯರು ಹಾಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿದುಷಿ ಉಷಾ ಈಶ್ವರ್ ಭಟ್, ವಿದುಷಿ ಜಯಲಕ್ಷ್ಮಿ ಭಟ್, ವಿದ್ವಾನ್ ವಿನಯ್ ಎಸ್ ಆರ್, ವಿದುಷಿ ಶ್ರುತಿ ಎಸ್ ಭಟ್, ವಿದುಷಿ ಉಷಾ ರಾಮಕೃಷ್ಣ, ಸಹನಾ ಭಟ್. ಹಿನ್ನೆಲೆ ಸಂಗೀತದಲ್ಲಿ ಶ್ರೀನಿವಾಸ್ ಹಾಗೂ ಪುಣ್ಯೇಶ್ ಕುಮಾರ್ ಹಾಗೂ ಸಹನಾ ಇವರು ಸಹಕರಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು.